ಜ್ಯೋತಿಷಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ವಿವಾಹದಲ್ಲಿ ವಿವಾಹಕ ಪೂರ್ವ ಪ್ರೀತಿ ವಿವಾಹಗಳ ಬಗ್ಗೆ ನಾವು ಕಿಂಚಿತ್ ಚರ್ಚೆ ಮಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಕೇಳುವಂಥ ಪ್ರಶ್ನೆಗಳು, ಪ್ರೀತಿ, ಅಟ್ರಾಕ್ಷನು, ನೋಡಬೇಕಾದಂಥ ಭಾವಗಳು, ಪ್ರೀತಿ ಮತ್ತು ಒಂದ್ಸಲ ಸಂಕ್ಷಿಪ್ತವಾಗಿ ನಾವು ನೋಡೋದಾದರೆ ಪಂಚಮ ಭಾವ ಪ್ರೀತಿಯನ್ನು ಸೂಚನೆ ಮಾಡ್ತದೆ. ಪೂರ್ವಜನ್ಮ ಪುಣ್ಯ ಕೂಡ ಅದೇ. ಪೂರ್ವಜನ್ಮ ಪುಣ್ಯದ ಫಲವಾಗಿ ಲೌಕಿಕತೆ ವಿಷಯವಾದಂಥ ಪುಣ್ಯ ಏನಾದರೂ ಇದ್ದರೆ ಆ ಪುಣ್ಯ ಯಾವ ವಿಚಾರಕ್ಕೆ ಸಂಬಂಧಪಟ್ಟದ್ದೋ ಅದರ ಮೇಲೆ ಇಷ್ಟ ಜಾಸ್ತಿ ಆಗ್ತದೆ. ಆ 5ನೇ ಮನೆಗೆ ಸಪ್ತಮ ಸಂಬಂಧ ಆಗಬಹುದು, ಶುಕ್ರನ ಸಂಬಂಧ ಆಗಬಹುದು. ವಿವಾಹಕ್ಕೆ ಸಂಬಂಧಪಟ್ಟದ್ದು ಏನಾದರೂ ಕನೆಕ್ಷನ್ 5ನೇ ಮನೆಗೆ ಬಂದರೆ ಅದರ ಮೇಲೆ ಪ್ರೀತಿ ಜಾಸ್ತಿ ಹುಟ್ಟಿಕೊಡುತ್ತದೆ. ಪಂಚಮ ಸ್ಥಾನಕ್ಕೆ ಇಷ್ಟ ಸ್ಥಾನ ಅಂತ, ಡಿಸೈರ್. ಆ ಇಷ್ಟ ಯಾವುದಾದ್ರೂ ಆಗಿರ್ಬೋದು. ಕೆಲವೊಂದು ಜನಕ್ಕೆ ಹಣದ ಮೇಲೆ ಇಷ್ಟ ಆಗಿರ್ಬೋದು, ಕೆಲವೊಂದು ಜನಕ್ಕೆ ಪ್ರೀತಿ ಈ ಥರ ವ್ಯವಹಾರಗಳು ಇಷ್ಟ ಆಗಿರ್ಬೋದು, ಇನ್ನು ಕೆಲವೊಂದು ಜನಕ್ಕೆ ಓದಿನ ಮೇಲೆ, ಇನ್ನು ಕೆಲವೊಂದು ಜನಕ್ಕೆ ಅಧಿಕಾರದ ಮೇಲೆ, ಇನ್ನು ಕೆಲವೊಂದು ಜನಕ್ಕೆ ತಿನ್ನುವಂಥ ಪದಾರ್ಥಗಳ ಮೇಲೆ. ಪಂಚಮ ಸ್ಥಾನಕ್ಕೆ ಯಾವುದು ಕನೆಕ್ಷನ್ ಬರುತ್ತೋ ಅದರ ಮೇಲೆ ಅತ್ಯಂತ ಹೆಚ್ಚು ಪ್ರೀತಿ ಪರ್ಟಿಕ್ಯುಲರ್ ಆಗಿರುತ್ತಾರೆ ಅಂತ ತಿಳ್ಕೊಳ್ಬೇಕು. ಪಂಚಮ ಭಾವ ಪ್ರೀತಿ ಆರಂಭ, ಅಟ್ರಾಕ್ಷನ್, ರೊಮ್ಯಾಂಟಿಕ್ ಫೀಲಿಂಗ್ಸು, ಎಮೋಷ್ನಲ್ ಎಕ್ಸೈಟ್ಮೆಂಟ್ ಇದೆಲ್ಲ ಸೂಚನೆ ಮಾಡ್ತದೆ. ಸಪ್ತಮ ಸ್ಥಾನ ವಿವಾಹ, ಕಮಿಟ್ಮೆಂಟ್, ಲೈಫ್ ಪಾರ್ಟ್ನರ್. ಪಂಚಮ ಭಾವವನ್ನು ಆಕರ್ಷಣೆಯನ್ನು ತೋರಿಸಿದ್ರೆ ಸಪ್ತಮ ಭಾವ ಜವಾಬ್ದಾರಿಯನ್ನು ತೋರಿಸುತ್ತೆ. ಲವ್ ಮದುವೆವರೆಗೂ ಹತ್ತಬೇಕಲ್ಲ, ಸೊ ಹಾಗಾಗಿ ಸಪ್ತಮ ಸ್ಥಾನ ಚೆನ್ನಾಗಿರ್ಬೇಕು. 8ನೇ ಮನೆ ಹಿಡನ್ ಎಮೋಷನ್ಸು, ಸೀಕ್ರೆಸಿ, ಡೀಪ್ ಇಂಟಿಮೆಸಿ, ಸೀಕ್ರೆಟ್ ಅಫೇರ್ಸ್ ಎಲ್ಲ ಸೂಚನೆ ಮಾಡ್ತದೆ. 11ನೇ ಭಾವ ಡಿಸೈರ್ಸ್ ಫುಲ್ಫಿಲ್ಮೆಂಟು, ಫ್ರೆಂಡ್ಶಿಪ್ ಟರ್ನಿಂಗ್ ಇಂಟು ರಿಲೇಷನ್ಶಿಪ್, ಸೋಷಿಯಲ್ ಕನೆಕ್ಷನ್ಸ್ ಎಲ್ಲ ಸೂಚನೆ ಮಾಡ್ತದೆ. ಅದೇ ಥರ 12ನೇ ಮನೆ ಫ್ಯಾಂಟಸಿ, ಎಸ್ಕೇಪಿಸಮ್, ಪ್ರೈವೇಟ್ ಪ್ಲೇಷರ್ಸ್, ಬೆಡ್ ಕಂಫರ್ಟ್ಸ್ ಅನ್ನು ಸೂಚನೆ ಮಾಡ್ತದೆ. ಇದರ ಜೊತೆ ನಾವು ಗ್ರಹಗಳ ಬಗ್ಗೆ ಕೂಡ ನೋಡ್ತೇವೆ. ಶುಕ್ರ ಪ್ರೀತಿ, ಸೌಂದರ್ಯ, ರೊಮ್ಯಾನ್ಸ್, ಅಟ್ರಾಕ್ಷನ್, ಪ್ಲೆಷರ್ಗಳನ್ನು ಪ್ರಧಾನವಾದಂಥ ಸೂಚನೆ ಮಾಡುವಂಥ ಗ್ರಹ. ಆಮೇಲೆ ನಾವು ಅದನ್ನು ಬಲವಾಗಿದ್ದರೆ ಏನಾಗುತ್ತೆ ಅಂತ ಕೂಡ ನೋಡಿದ್ವಿ. ಬಲವಾಗಿದ್ದರೆ ತುಂಬ ಚಾಮಾಗಿ ರಿಲೇಷನ್ಶಿಪ್ ಹಾರ್ಮೋನಿ ತುಂಬ ಚೆನ್ನಾಗಿರುತ್ತೆ. ಒಂದು ವೇಳೆ ಶುಕ್ರ ಬಲಹೀನವಾಗಿದ್ದರೆ ಕನ್ಫ್ಯೂಷನು, ಅನ್ಹೆಲ್ದಿ ಅಟ್ರಾಕ್ಷನ್ ಅಂತ ಹೇಳ್ತೇವೆ. ಇನ್ನು ಬೇರೆ ಬೇರೆ ಗ್ರಹಗಳ ಜೊತೆ ಶುಕ್ರ ರಾಹು ಜೊತೆ ಇದ್ದರೆ, ಕುಜನ್ ಜೊತೆ ಇದ್ದರೆ ಹೇಗಿದೆ ಅದೆಲ್ಲ ಕೂಡ ನಾವು ಲಾಸ್ಟ್ ಕ್ಲಾಸಲ್ಲಿ ನಾವು ನೋಡಿದ್ವಿ. ಅದೇ ರೀತಿ ಚಂದ್ರ ಬಲವಾಗಿದ್ದರೆ ತುಂಬ ಮನಸ್ಸು ಮತ್ತು ಎಮೋಷನ್ಸ್ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಚಂದ್ರ ವೀಕ್ ಆಗಿದ್ದರೆ ಇನ್ಸೆಕ್ಯೂರಿಟಿ, ಡಿಪೆಂಡೆನ್ಸಿ ಫೀಲಿಂಗ್ ಬರುತ್ತೆ. ಅದೇ ಥರ ರಾಹು ಸೂಚಿಸೋ ವಿಷಯ ಏನು? ಅಬ್ಸೆಷನ್ ಅಂತೇವೆ. ಮುಖ್ಯವಾಗಿ ಅದನ್ನೇನಂತೆ ಕಡು ಮೋಹ ಅಂತ ಕರಿತೇವೆ. ತುಂಬ ಹೆಚ್ಚು ಮಾಮೂಲು ಮೋಹ ಅಲ್ಲ, ಅದು ಎಕ್ಸ್ಟ್ರಾರ್ಡ್ನರಿ ಮೋಹ. ಅದನ್ನೇ ನಾವು ಲಾಸ್ಟ್ ಕ್ಲಾಸಲ್ಲಿ ಅಬ್ಸೆಷನ್ ಅಂತಂದ್ರೆ ಕೂಡ ನೋಡಿದ್ವಿ. ಒಬ್ಬ ವ್ಯಕ್ತಿ ಒಂದು ಆಲೋಚನೆ, ಒಂದು ಸಂಬಂಧ ಅಥವಾ ಒಂದು ಭಾವನೆ ಬಗ್ಗೆ ಮನಸ್ಸು ಅತಿಯಾಗಿ ಅಂಟಿಕೊಳ್ಳೋದನ್ನು ನಾವು ಅಬ್ಸೆಷನ್ ಅಂತೇವೆ. ರಿಪೀಟೆಡ್ಲಿ ಅದೇ ವ್ಯಕ್ತಿ ಬಗ್ಗೆ ಆಲೋಚನೆ ಮಾಡೋದು, ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗದೇ ಇರೋದು, ಏನು ಮಾಡಿದ್ರೂ ಮರ್ತೋಗೋಕ್ಕಾಗುತ್ತಾನೇ ಇಲ್ಲ, ಆ ಥರ ಫೀಲಿಂಗ್ ಇರುತ್ತೆ. ಎಮೋಷ್ನಲ್ ಬ್ಯಾಲೆನ್ಸನ್ನು ಕಳ್ಕೊಳ್ಳೋದು, ಇದನ್ನೆಲ್ಲ ಅಬ್ಸೆಷನ್ ಅಂತೆ. ಆಮೇಲೆ ಸಡನ್ ಅಟ್ರಾಕ್ಷನು, ಬಾಂಡಿಂಗು, ಫ್ಯಾಂಟಸಿ, ಎಮೋಷನ್ ಎಲ್ಲ ಕಲ್ಪನೆ ಇದ್ದಾಗ ಇರ್ತದೆ ಇದೆಲ್ಲ. ಅದೇ ಕುಜ ಪ್ಯಾಷನು, ಫಿಸಿಕಲ್ ಅಟ್ರಾಕ್ಷನ್, ಡಿಸೈರು, ಅಗ್ರೆಷನ್, ಪ್ರೀತಿಯಲ್ಲಿ ಒಂಥರ ಕೋಪ, ಇದೆಲ್ಲ ಕೂಡ ಇರ್ತದೆ. ಶನಿ ಬಂದು ಪ್ರೀತಿಯನ್ನು ಡಿಲೇ ಮಾಡಿದರೂ ಕೂಡ ಒಂಥರ ಸ್ಟೆಬಿಲಿಟಿಯನ್ನು ತಂದುಕೊಡ್ತಾನೆ, ಒಂಥರ ಕಾರ್ಮಿಕ್ ರಿಲೇಷನ್ಶಿಪ್, ಎಮೋಷ್ನಲ್ ಮೆಚ್ಯೂರಿಟಿಯನ್ನು ತರ್ತಾನೆ. ಬಟ್ ಡಿಲೇ ಇರ್ತದೆ, ಲಾಂಗ್ ಟರ್ಮ್ ವೆಯ್ಟಿಂಗು, ಡಿಲೇ. ಪ್ರತಿಯೊಂದು ನಡೆದಂಥ ಘಟನೆಯೆಲ್ಲ ಕೂಡ ನಮ್ಮ ಜೀವನದಲ್ಲಿ ಒಂದು ಪಾಠವನ್ನು ಕಲಿಸಿಕೊಡ್ತಾರೆ. ಪ್ರಾರಂಭದಲ್ಲಿ ಪ್ರೀತಿ ಫೇಲ್ ಆಗ್ಬೋದು, ಅದೇ ಜೀವನದಲ್ಲಿ ಆ ಫೇಲ್ ಆಗಿದ್ದು ತುಂಬ ಒಳ್ಳೆಯದಾಯಿತು ಅಂತಂಬೋ ಒಂದು ಪಾಠವನ್ನು ಕೂಡ ಶನಿಯೇ ಕಲ್ಪಿಸಿಕೊಡ್ತಾನೆ. ಸೊ ಇದು ಕಳೆದ ಬಾರಿ ನಾವು ನೋಡಿದಂಥ ವಿಚಾರ. ನಾವು ಕೊನೆಯದಾಗಿ ನೋಡೋದಾದರೆ
ಎಲ್ಲ ಅಟ್ರಾಕ್ಷನ್ ಪ್ರೀತಿ ಅಲ್ಲ. ಎಕ್ಸೈಟ್ಮೆಂಟು ಮತ್ತು ಲವ್ ಒಂದೇ ಅಲ್ಲ. ನಿಜವಾದಂಥ ಪ್ರೀತಿ ಮನಸ್ಸಿಗೆ ಶಾಂತಿಯನ್ನು ನೀಡಬೇಕು. ಇದು ಅಂಡರ್ಲೈನ್ ಮಾಡಿಕೊಳ್ಳಿ. ಮನಸ್ಸಿಗೆ ಶಾಂತಿ ನೀಡ್ತಾ ಇದೆಯಾ, ಅದು ನಿಜವಾದಂಥ ಪ್ರೀತಿ. ಅಟ್ಯಾಚ್ಮೆಂಟು ಮತ್ತು ಅಂಡರ್ಸ್ಟ್ಯಾಂಡಿಂಗ್ ನಡುವಿನ ವ್ಯತ್ಯಾಸ ತಿಳ್ಕೊಳ್ಬೇಕು. ರಿಲೇಷನ್ಶಿಪ್ ಕ್ವಾಲಿಟಿ ತಿಳ್ಕೊಳ್ಳೋದಕ್ಕೆ ಕೇವಲ ಶುಕ್ರವನ್ನು ನೋಡಿದ್ರೆ ಸರಿ ಹೋಗಲ್ಲ. ಚಂದ್ರ, ಶನಿ, ರಾಹು, ಕುಜ ಎಲ್ಲ ನೋಡಬೇಕು. ಅದು ಪ್ರೀತಿಯೋ ಅಥವಾ ಕೇವಲ ಅಟ್ರಾಕ್ಷನೋ ಅದು ಗುರುತಿಸಬೇಕು. ಇಲ್ಲದೇ ಇದ್ದರೆ ಏನಾಗುತ್ತೆ ಅಂದರೆ ವಿವಾಹದಲ್ಲಿ ನೋವು ಜಾಸ್ತಿ ಉಂಟಾಗ್ತದೆ, ಅಶಾಂತಿಗೆ ಒಳಗಾಗ್ತೇವೆ. ನಾವು ನಿಜವಾದಂಥ ಪ್ರೀತಿ ಅಂತ ಅಂದುಕೊಂಡು ಮದುವೆಯಲ್ಲಿ ಹೆಜ್ಜೆ ಹಾಕಿದರೆ ಏನಾಗ್ತದೆ, ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಮಗೆ ದುಃಖ ಉಂಟಾಗ್ತದೆ. ಅದಕ್ಕಾಗಿ ಪಂಚಮ ಸ್ಥಾನವೇ ಬೇರೆ, ಸಪ್ತಮ ಸ್ಥಾನವೇ ಬೇರೆ. ಎರಡೂ ಶುಭವಾಗಿದ್ರೇ ಪ್ರೀತಿಯೂ ಆಗ್ತದೆ, ಆ ಪ್ರೀತಿಯು ಮದುವೆಯೂ ಆಗ್ತದೆ, ಆಮೇಲೆ ಆನಂದವೂ ಆಗ್ತದೆ. ಎರಡರಲ್ಲಿ ಯಾವುದೋ ಒಂದೇ ಚೆನ್ನಾಗಿತ್ತು ಅಂದ್ಕೊಳ್ಳಿ. ಪಂಚಮ ಸ್ಥಾನ ಮಾತ್ರ ಚೆನ್ನಾಗಿದೆ, ಲವ್ ಆಗ್ತದೆ, ಬಟ್ ಅದು ಮದುವೆ ಹೋಗಲ್ಲ. ಮದುವೆ ಬೇರೆ ಥರ ಆಗ್ತದೆ. ಲವ್ ಮಾಡಿಕೊಂಡ್ಮೇಲೆ ಮದುವೆ ತುಂಬ ತೊಂದರೆ ಆಗ್ತದೆ. ಪಂಚಮ ಚೆನ್ನಾಗಿಲ್ಲ, ಸಪ್ತಮ ಚೆನ್ನಾಗಿದೆ. ಪಾಪ ಇವನು ಪ್ರೀತಿ ಮಾಡಿದಂಥ ಮದುವೆ ಹುಡುಗಿಯನ್ನು ಮಾಡಿಕೊಂಡಿಲ್ಲ, ಬಟ್ ಮದುವೆ ಆದಮೇಲೆ ಅವನು ಸುಖವೋ ಶಾಂತಿಯಾಗೇ ಇದ್ದಾನೆ. ಈ ರೀತಿ ಬರ್ತದೆ. ಸರಿ, ನಾವು ನೆಕ್ಸ್ಟ್ ಹೋಗೋಣ. ಸೊ ಭಾಳ ಜನ ಕೇಳ್ತಾರೆ, ನನ್ನ ಜಾತಕದಲ್ಲಿ ಪ್ರೀತಿಯ ಮದುವೆ ಆಗುವಂಥ ಯೋಗ ಇದೆಯಾ ಅಂತ ಕೇಳ್ತಾರೆ. ಇದಕ್ಕೆ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು? ಪ್ರೀತಿ ಮದುವೆ ಅಂತಂಬೋದು ಏನು ವಿಚಾರ ಅಂತ ನೋಡೋಣ. ಇಲ್ಲಿ ನಾವು ಶಾಸ್ತ್ರದಲ್ಲಿ ಬೇರೆ, ಸಾಮಾಜಿಕವಾಗಿ ನೋಡೋದು ಬೇರೆ. ಸಾಮಾಜಿಕವಾಗಿ ನಾವು ಬಳಸೋ ಪದ ಲವ್ ಅಥವಾ ಪ್ರೀತಿ, ಪ್ರೇಮ ಅಂತ ಬಳಸ್ತೇವೆ. ಶಾಸ್ತ್ರದಲ್ಲಿ ಆ ರೀತಿ ಬಳಸ್ಲಿಕ್ಕೆ ಬರೋಲ್ಲ. ಶಾಸ್ತ್ರದಲ್ಲಿ ಪ್ರೀತಿ, ಪ್ರೇಮ, ಲವ್ ಅಂತಂಬೋ ವರ್ಡ್ ಬಂದರೆ ಅದಕ್ಕೆ ಕಾರಕರಾದಂಥ ಗ್ರಹ ಗುರು ಬರ್ತಾನೆ, ಶುಭ ಗ್ರಹಗಳಾದಂಥ ಗ್ರಹಗಳ ಚಂದ್ರ ಬರ್ತಾನೆ, ಈ ಥರ. ಅದೇ ಶುಕ್ರ ಆಗಲಿ ಕುಜ ಆಗಲಿ ಬಂತಂದ್ಕೊಳ್ಳೋದು ಪ್ರೀತಿ ಆಗಲ್ಲ. ಅದನ್ನು ನಾವು ಕಾಮ ಅಂತ ಕರಿತೇವೆ. ಬಟ್ ಸಾಮಾಜಿಕವಾಗಿ ಕಾಮ ಅಂತಂದರೆ ಜನಗಳಿಗೆ ಹೇಸಿಗೆ ಆಗ್ತದಲ್ವ, ಅದಷ್ಟು ಆ ವರ್ಡ್ ಯೂಸ್ ಮಾಡಲ್ಲ. ನಮಗೆ ಸಿನಿಮಾಗಳಲ್ಲಿ ತೋರಿಸೋದೆಲ್ಲ 100% ಕಾಮವೇ. ಆದರೆ ಅದನ್ನು ಮೇಕಪ್ ಮಾಡಿ ಪ್ರೀತಿ ಎಂಬ ಹೆಸರಿಂದ ಬದಲಾವಣೆ ಮಾಡಿ ನಮಗೆ ತೋರಿಸ್ತಾರೆ, ನಮಗೆ ದುಡ್ಡು ಕೊಟ್ಟು ನಮ್ಮನ್ನು ಮರಳು ಮಾಡ್ತಾರೆ. ಹಾಗಾಗಿ ಸೊಸೈಟಿ ಸಾಮಾಜಿಕವಾಗಿ ಅವರು ಕೇಳುವಂಥ ಪ್ರಶ್ನೆಗಳನ್ನ ಹಾಗೇ ನೀವು ಇಟ್ಟುಕೊಂಡು ಜಾತಕದಲ್ಲಿ ನೋಡಿದ್ರೆ ತಪ್ಪು ತಿಳುವಳಿಕೆ ಆಗ್ತದೆ. ಹಾಗಾಗಿ ಇದು ನೆನಪಿಟ್ಟುಕೊಳ್ಬೇಕು. ಇಲ್ಲಿ ಇವತ್ತಿನ ಸಮಾಜದಲ್ಲಿ ನಡೀತಾ ಇರೋದು ನಿಜವಾಗಿಯೂ ಪಾಪ ಜನಗಳು ಬಯಸೋದೇನೋ ತುಂಬ ವಿಶ್ವಾಸ ಪಾತ್ರನಾದಂಥ ಹುಡುಗ ಅಥವಾ ಹುಡುಗಿ ಬೇಕು ಅಂತಲೇ ಬಯಸ್ತಾರೆ. ಬಟ್ ಒಳಗೇನೋ ಇಂಟೆನ್ಷನ್ ಅದೇ, ಬಟ್ ಹೊರಗೆ ನಡ್ಕೊಳ್ಳೋದೇ ಬೇರೆ. ನಾವು ಕೂಡ ಮನುಷ್ಯನಾಗಿ ನಾವು ಹೇಗೆ ಜೀವನ ಮಾಡಬೇಕು, ಪ್ರಾಮಾಣಿಕವಾಗಿರಬೇಕು, ಭಗವಂತನ ಸೇವೆ ಮಾಡಿಕೊಂಡಿರಬೇಕು, ಭಗವಂತನ ಮೆಚ್ಚುವಂಥ ಕೆಲಸ ಮಾಡಬೇಕು ಅಂತ ಅಂದುಕೊಳ್ತೀವಿ. ಅಂದುಕೊಳ್ಳೋದಕ್ಕೇನದೆ, ಬಟ್ ರಿಯಾಲಿಟಿಲಿ ಹೆಂಗಾಗ್ತದೆ, ಸಮಾಜ ಹೆಂಗೆ ಹೋಗಬೇಕು ಹಂಗಾಗ್ತದೆ. ಅಯ್ಯೋ ಇವತ್ತಿನ ಕಾಲ ಅದೆಲ್ಲ ಮಾಡ್ಲಿಕ್ಕಾಗ್ತದ, ಮಾಡಬೇಕು ಅಂತ ಉಂಟು, ಆದರೆ ಇವತ್ತಿನ ಕಾಲ ಆಗಲ್ಲ. ಈ ಥರ ನಾವು ಸಮಾಧಾನ ಮಾಡ್ಕೊಂಡ್ಬಿಡುತ್ತೆ. ಪ್ರೀತಿ ಎಂಬುದು ಇಷ್ಟೇ. ಸರಿ, ಇನ್ನು ಸಬ್ಜೆಕ್ಟಿಗೆ ಬಂದರೆ, ಜಾತಕದಲ್ಲಿ ಒಂದೇ ಯೋಗ ನೋಡಿ ತೀರ್ಮಾನ ಮಾಡಬಾರ್ದು. ಜ್ಯೋತಿಷ್ಯದಲ್ಲಿ ಕಾಂಬಿನೇಷನ್ ಟೆಂಡೆನ್ಸೀಸ್ ಮಾತ್ರ ತೋರಿಸ್ತವೆ, ಅದರ ಗ್ಯಾರಂಟಿ ಅಲ್ಲ ನಿಜವಾಗಿಯೂ ನೀವು ಪ್ರೀತಿ ಆಗುತ್ತದೆ. ಅಸಲು ಟೆಂಡೆನ್ಸಿ ಅಂತ ತೋರಿಸ್ತದೆ. ಪ್ರೀತಿ ಆಗಲಿಕ್ಕೆ ಅವಕಾಶ ಎಷ್ಟಿದೆ, ಅದು ಸಹಕಾರ ಆಗಬಹುದು, ಆಗದೇ ಇರಬಹುದು. ಯಾಕೆಂದರೆ ಅದಕ್ಕೆ ಪ್ರಕೃತಿ ಕೂಡ ಸಹಾಯ ಮಾಡಬೇಕು, ಜೊತೆಗೆ ನಮ್ಮ ಪ್ರಯತ್ನವೂ ಇರಬೇಕು. ಇದ್ರೇ ಪ್ರೀತಿ ಆಗ್ತದೆ. ಜ್ಯೋತಿಷ್ಯದಲ್ಲಿ ಗ್ರಹಗಳು ಅಥವಾ ಭಾವಗಳು ಟೆಂಡೆನ್ಸಿ ತೋರಿಸ್ತದೆ ಅಷ್ಟೇ. ಅದು ಆಗಬಹುದು, ಆಗದೇ ಇರ್ಬೋದು. ಖಂಡಿತ ಅವನು ಪ್ರೀತಿ ಮಾಡಿಯೇ ಮಾಡ್ತಾನೆ ಅಂತ ಸೂಚನೆ ಮಾಡುವಂಥ ಕಾಂಬಿನೇಷನ್ಸ್ ಜಾತಕದಲ್ಲಿ ಇಲ್ಲ. ಸೊ ಅದರಲ್ಲಿ ಪ್ರೀತಿ ಹುಟ್ಟಲಿಕ್ಕೆ ಟೆಂಡೆನ್ಸಿಯನ್ನು ನಾವು ನೋಡಿದ್ರೆ ಪಂಚಮಾಧಿಪತಿ ಸಪ್ತಮಾಧಿಪತಿಗಳ ಸಂಬಂಧ. ಸಪ್ತಮ ಎಂಬುದು ಕಾಮ ಅಲ್ವಾ, ಕಾಮ ಇಷ್ಟಾರ್ಥ, ಕಾಮ ನನಗೆ ಬಯಸಿದ್ದು ಬೇಕು. ಆವಾಗ ಏನಾಗ್ತದೆ, ಅದು ಪ್ರೀತಿ ಕೆಳಗೆ ಬರ್ತದೆ. ಸೊ 5th ಲಾರ್ಡು ಕನೆಕ್ಟೆಡ್ ಟು 7th ಹೌಸ್. 7ನೇ ಮನೆಗೂ ಪಂಚಮ ಸ್ಥಾನಕ್ಕೂ ಸಂಬಂಧ ಬರಬೇಕು. ಅದಕ್ಕೆ ಯಾವ ಸಂಬಂಧ ಅಂತ ಆಗ್ಬೋದು. ಪಂಚಮಾಧಿಪತಿ ಸಪ್ತಮದಲ್ಲಿರ್ಬೋದು, ಸಪ್ತಮಾಧಿಪತಿ ಪಂಚಮದಲ್ಲಿರ್ಬೋದು, ಸಪ್ತಮಾಧಿಪತಿ ಪಂಚಮಾಧಿಪತಿ ಇಬ್ಬರು ಜೊತೆಗಿರ್ಬೋದು, ಪಂಚಮಾಧಿಪತಿ ಸಪ್ತಮವನ್ನು ನೋಡ್ಬೋದು, ಸಪ್ತಮಾಧಿಪತಿ ಪಂಚಮವನ್ನು ನೋಡ್ಬೋದು. ವಾಟ್ ಎವರ್ ಇಟ್, ಏನಾದರೂ ಕನೆಕ್ಷನ್ ಇದೆಯಾ, ಹಾಗಿದ್ರೆ ಟೆಂಡೆನ್ಸಿ ಬರುತ್ತೆ.
ಆ ಕನೆಕ್ಷನ್ ಎಷ್ಟು ಬಲವಾಗಿರುತ್ತೋ ಆ ಟೆಂಡೆನ್ಸಿ ಅಷ್ಟು ಜಾಸ್ತಿ ಆಗ್ತದೆ. ನಾವು ನೋಡಿದ್ವಲ್ಲ, ಉಚ್ಚ ಸ್ಥಾನದಲ್ಲಿದ್ದರೆ ಹೆಚ್ಚು ಟೆಂಡೆನ್ಸಿ, ಸ್ವಕ್ಷೇತ್ರದಲ್ಲಿದ್ದರೆ ಸ್ವಲ್ಪ ಕಡಿಮೆ, ಮಿತ್ರಕ್ಷೇತ್ರದಲ್ಲಿ ಇನ್ನೂ ಸ್ವಲ್ಪ ಕಡಿಮೆ, ನೀಚ ಸ್ಥಾನದಲ್ಲಿದ್ದರೆ ತುಂಬ ಕಡಿಮೆ. ಅವನು ಪ್ರೀತಿ ಮಾಡ್ತಾನೆ, ಬಟ್ ಜೀವನದಲ್ಲಿ ಎಕ್ಸ್ಪ್ರೆಸ್ ಮಾಡಲ್ಲ. ಆದರೆ ಪ್ರೀತಿ ಅಂತಂಬುದು ನಡೆದಿರ್ತದೆ. ಅದಕ್ಕೆ ಸೂಚನೆ ಮಾಡುವಂಥ ಗ್ರಹ ಕೂಡ ಬಲವಾಗಿರಬೇಕು. ಆ ಬಲದ ಮೇಲೆ ಇಂಟೆನ್ಸಿಟಿ ಡಿಪೆಂಡ್ ಆಗ್ತದೆ. ಅವನು ಪ್ರೀತಿ ಮಾಡಿರ್ಬೋದು, ಜೀವಮಾನದಲ್ಲಿ ಅವನಿಗೆ ಬಿಟ್ಟು ಇನ್ನಾರಿಗೆ ಗೊತ್ತಿರಲ್ಲ ಪ್ರೀತಿ ಮಾಡಿರೋ ವಿಷಯ. ಆ ಥರ ಜನಗಳು ಇದ್ದಾರೆ. ಅದನ್ನು ಒನ್ ಸೈಡ್ ಲವ್ ಅಂತೀವಲ್ಲ ನಾವು. ಪ್ರೀತಿ ಮಾಡಿರ್ತಾನೆ, ಆದ್ರೆ ಅವನ ಒಳಗೇ ಇರ್ತದೆ ಜೀವಮಾನದಲ್ಲಿ. ಪಾಪ ಪ್ರೀತಿ ಮಾಡಬೇಕು ಅಂತ ಅಂದ್ಕೊಂಡು ಪಾಪ ಆಗಲಿಲ್ಲ, ಎಕ್ಸ್ಪ್ರೆಸ್ ಆಗಲಿಲ್ಲ, ಬೇರೆ ಬೇರೆ ಕಾರಣಗಳಿವೆ. ಸೊ ಅದಕ್ಕೆ ಗ್ರಹದ ಇಂಟೆನ್ಸಿಟಿಯನ್ನು ನೋಡ್ತೇವೆ. ಪಂಚಮ ಭಾವ ಪ್ರೀತಿ, ಸಪ್ತಮ ಭಾವ ವಿವಾಹ. ಈ ಎರಡು ನಡುವೆ ಸಂಬಂಧ ಬಂದರೆ ರಿಲೇಷನ್ಶಿಪ್, ಮ್ಯಾರೇಜ್ ಆಗುವಂಥ ಸಾಧ್ಯತೆ ಹೆಚ್ಚಾಗತ್ತೆ. ಇಲ್ಲಿ ಕೂಡ ಬಹಳಷ್ಟು ಜನ ಇಲ್ಲಿ ನೋಡಿ, ಮದುವೆ ಅಂತಂದರೆ ಚಪ್ರ ಹಾಕಿ ಆಗುವಂಥದ್ದು ಮಾತ್ರ ಮದುವೆ ಅಲ್ಲ. ಅದೇ ರೀತಿ ರಿಜಿಸ್ಟರ್ ಆಫೀಸಿಗೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗುವಂಥದ್ದು ಮದುವೆ ಅಲ್ಲ. ಇದು ಕೂಡ ಮದುವೆಯೇ. ಅದು ನಮ್ಮ ಸಾಮಾಜಿಕವಾಗಿ ನಾವು ಇಟ್ಟುಕೊಂಡಂಥ ಒಂದು ರೂಲ್ ಅದು. ಸೊ ಇವ್ರ ಗಂಡ ಹೆಂಡತಿ ಗುರುತಿಸ್ಬೇಕಾದ್ರೆ ರಿಜಿಸ್ಟರ್ ಮ್ಯಾರೇಜನ್ನು ಆಗಬೇಕು. ಅದು ಸಮಾಜಕ್ಕೆ ಗೊತ್ತಾಗಬೇಕಾದ್ರೆ ಒಂದು ಸಿಸ್ಟಮ್ ಅದಷ್ಟೆ. ಶಾಸ್ತ್ರ ಪ್ರಕಾರ ಏನು ಅಂತಂದರೆ, ಇಬ್ಬರ ಮನಸ್ಸುಗಳು ಒಂದಾಯಿತೋ, ಇಬ್ಬರು ಶರೀರಗಳು ಒಂದಾಯಿತೋ, ಅದನ್ನು ಮದುವೆ ಅಂತಲೇ ಕರಿತೇವೆ. ಅದು ಸಮಾಜಕ್ಕೆ ಗೊತ್ತಾಗಬಹುದು, ಗೊತ್ತಾಗದೇ ಇರಬಹುದು. ಒಂದು ನಿಮಿಷ. ಹರೀಶ್, ಹಿಂದಿನ ಕಾಲದಲ್ಲಿ ಗಾಂಧರ್ವ ವಿವಾಹಗಳು ನಡೀತಿತ್ತು. ರಾಜ ಬೇಟೆಗೆ ಹೋಗ್ತಿದ್ದ, ಸುಂದರಿಯಾದಂಥ ಹುಡುಗಿಯನ್ನು ನೋಡ್ತಿದ್ದ, ಅವರ ಜೊತೆ ಪ್ರೀತಿ ಮಾಡ್ತಿದ್ರು, ತುಂಬ ಅವರ ಮುಗ್ಧನಾಗ್ಬಿಡ್ತಿದ್ದ ಆ ಹುಡುಗಿಯ ಸೌಂದರ್ಯವನ್ನು ನೋಡಿ. ಇವನ ಒಂದು ಶಾರೀರಿಕ ಒಂದು ದೇಹದ ಸ್ಥಿತಿಯನ್ನು ನೋಡಿ ಅವಳು ಮುಗ್ಧಳಾಗ್ಬಿಡ್ತಿದ್ಲು. ಇಬ್ಬರು ಸಮಾಗಮನ ಆಗಲಿಕ್ಕೆ ಅಲ್ಲಿ ದರ್ಬೆಯಿಂದನೋ ಮಾಡಿದಂಥ ಒಂದು ಉಂಗುರ ಹಾಕೋದು, ಅಥವಾ ಅವ್ರ ಕೈಯಿಂದ ಹಾಕೊಂಡು ಉಂಗುರ ಹಾಕೋದು, ಅಗ್ನಿ ಸಾಕ್ಷಿ ಇಲ್ಲದ್ರೆ ಅದು ಸೂರ್ಯನ ಸಾಕ್ಷಿಯೋ ಯಾವುದೋ ಒಂದು ಸಾಕ್ಷಿಯೋ, ಪ್ರಕೃತಿಯ ಸಾಕ್ಷಿಯಾಗೋ ನಾವಿಬ್ಬರು ಮದುವೆ ಮಾಡಿಕೊಳ್ತಾ ಇದ್ದೇವೆ. ಯಾಕಂದರೆ ಫಿಸಿಕಲಿ ಒಂದಾಗಬೇಕಾದ್ರೆ ಒಂದು ರಿಲೇಷನ್ಶಿಪ್ ಬೇಕು. ಆಗ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬ ಜಾಸ್ತಿ ಇತ್ತು. ಒಂದು ರಿಲೇಷನ್ಶಿಪ್ ಮಾಡಿಕೊಡ್ತಿದ್ರು, ಮತ್ತು ಅವನ ಹಾದಿ ಅವ್ರದ್ದು, ಇವ್ರ ಹಾದಿ ಇವರು. ಬಟ್ ಮದುವೆ ಅಂತೂ ಆಗಿದೆ, ಅವ್ರಿಗೊಂದು ಮಗು ಹುಟ್ಟುತ್ತೆ. ಅದೆಲ್ಲ ನಾವು ಪುರಾಣಗಳಲ್ಲಿ, ಪ್ರವಚನಗಳಲ್ಲಿ ಕೇಳಿದ್ದಾವೆ. ಶಕುಂತಲೆ, ಇದೆಲ್ಲ ನಾವು ಕಥೆಗಳು ಕೇಳಿದ್ದೀವಲ್ಲ, ಆ ರೀತಿ. ಬಟ್ ಅದು ಕೂಡ ಮದುವೆ ಕಡೆಗೆ ಬರುತ್ತೆ. ಇವತ್ತು ಎಷ್ಟೋ ಜನ ಪ್ರೀತಿ ಮಾಡಿಕೊಳ್ತಾರೆ. ನಾನು ಹೇಳ್ತಾರೆ, ಇವತ್ತಿನ ಜನ್ರೇಷನ್ ಪ್ರೀತಿ ಮಾಡಿಕೊಳ್ತಾರೆ, ಇಮ್ಮಿಡಿಯೇಟ್ಲಿ ಮನಸ್ಸುಗಳು ಒಂದಾಗ್ಬಿಡ್ತದೆ, ಶರೀರಗಳು ಒಂದಾಗ್ಬಿಡ್ತದೆ, ಮತ್ತೆ ಮದುವೆಗೆ ಅಪ್ಲೈ ಮಾಡ್ತಾರೆ. ಯಾವ ಕಾರಣದಿಂದನೋ ಮದುವೆ ಆಗೋದಿಲ್ಲ. ದೊಡ್ಡವರು ಬೇಡ ಅಂದರು, ಅಥವಾ ಹುಡುಗಿನೇ ನನಗಿಷ್ಟ ಇಲ್ಲ ಅಂದ್ಲು, ಹುಡುಗನೇ ನನಗಿಷ್ಟ ಇಲ್ಲ ಅಂತಂದ. ಆದರೆ ಇದನ್ನು ಹೇಗೆ ಕನ್ಸಿಡರ್ ಮಾಡ್ತೇವೆ? ಇದನ್ನು ಕೂಡ ನಾವು ಶಾಸ್ತ್ರದ ದೃಷ್ಟಿಯಲ್ಲಿ ಮದುವೆಯಾಗಿಯೇ ಕನ್ಸಿಡರ್ ಮಾಡ್ತೇವೆ. ಇದು ನಾವು ತಿಳ್ಕೊಳ್ಬೇಕು. ಮದುವೆ ಆಗಿ ಹೋಯ್ತು, ಅದನ್ನೇನು ಮಾಡೋಕ್ಕಿಲ್ಲ. ಹಿಂದಿನ ಕಾಲದಲ್ಲಿ ಒಬ್ಬೊಬ್ಬರು 4-5 ಮದುವೆಗಳು ಮಾಡಿ ಕೇಳ್ತಿದ್ರು. ಇವತ್ತು ಲೀಗಲಾಗಿ ಒಂದೇ ಮದುವೆ ಮಾಡಿಕೊಡ್ತೇವೆ. ಯಾಕಂದರೆ ಅಷ್ಟೇ ಅವಕಾಶ. ಬೇರೆ ಮದುವೆ ಮಾಡ್ಕೋಬೇಕಾದ್ರೆ ಅದನ್ನು ಬಿಡಿಸ್ಕೋಬೇಕು ಲೀಗಲಾಗಿ, ಸಮಾಜಕ್ಕೆ ಗೊತ್ತಾಯ್ದಂಗಾಗಿ. ಇಲ್ಲ, ಹಿಂದಿನ ಕಾಲದಲ್ಲಿ ಅದೆಲ್ಲ ಏನಿಲ್ಲ. ಹಾಗಾಗಿ ಮದುವೆ ಅಂತಂದರೆ ಕೇವಲ ಚಪ್ಪರ ಹಾಕಿ ರಿಜಿಸ್ಟರ್ ಮ್ಯಾರೇಜ್ ಮಾತ್ರ ಅಂದುಕೊಳ್ಳಬೇಡಿ. ಶಾರೀರಿಕವಾಗಿ ಒಂದಾಗಿದ್ದಾರೆ, ಮದುವೆ ಆಗಿ ಹೋಗಿದೆ. ಇನ್ನು ಅದನ್ನು ಬಿಡಿಸಿಕೊಳ್ಬೇಕೋ ಬೇಡ ಅಂಬೋದೆಲ್ಲ ಅವ್ರ ಕೈಯಲ್ಲಿರ್ತದೆ. ನಾವೇನು ಹೇಳ್ಕೊಡೋದು, ಧರ್ಮಶಾಸ್ತ್ರ ಉಪದೇಶ ಮಾಡೋದು ಬೇಕಿಲ್ಲ. ಸೊ ಹಾಗಾಗಿ ಪಂಚಮ ಸಪ್ತಮಗಳಿಗೆ ಸಂಬಂಧ ಬಂದು ಅದಕ್ಕೆ ಶುಭ ಗ್ರಹಗಳ ಸಂಬಂಧ ಇಲ್ಲದೆ ಪಾಪ ಸಂಬಂಧ ಇದೆ ಅಂತಂದಾಗ ಏನಾಗುತ್ತೆ, ಅದು ಮದುವೆವರೆಗೂ ಹೋಗಲ್ಲ. ಮದುವೆ ಹೊರಗೂ ಹೋಗಲ್ಲ. ಬಟ್ ಹೇಳ್ತೀವಲ್ಲ, ಪ್ರೀತಿ ಮಾಡಿಕೊಂಡ್ರು ಬಿಟ್ಟು ಹೋದರು. ಪ್ರೀತಿ ಯಾವುದಕ್ಕಾಗಿ ಮಾಡಿಕೊಂಡ್ರು, ಉದ್ದೇಶ ಏನಿತ್ತು ಅದು ಫುಲ್ಫಿಲ್ ಆಗಿರ್ಬೋದು, ಅಥವಾ ಫುಲ್ಫಿಲ್ ಆಗದೆ ಬಿಟ್ಟಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಆಗಿರ್ಬೋದು. ಎಕ್ಸಾಂಪಲ್ ನೋಡೋಣ. ಪಂಚಮಾಧಿಪತಿ ಸಪ್ತಮ ಭಾವದಲ್ಲಿದ್ದರೆ ಒಬ್ಬ ವ್ಯಕ್ತಿಯ ರೊಮ್ಯಾಂಟಿಕ್ ಫೀಲಿಂಗ್ಸ್ ನೇರವಾಗಿ ಮ್ಯಾರೇಜ್ ಕಡೆ ಹೋಗ್ಬೋದು. ಮೊದಲು ಫ್ರೆಂಡ್ಶಿಪ್ಪು, ನಂತರ ಎಮೋಷ್ನಲ್ ಬಾಂಡಿಂಗು, ನಂತರ ಮ್ಯಾರೇಜ್. ಇನ್ನು ಕೆಲವಿನ ಎಕ್ಸಾಂಪಲ್ಲಿ ಶುಕ್ರ ರಾಹುಗಳ ಸಂಬಂಧ ಹೇಳ್ತಾರೆ. ರಾಹು ಅಂದರೆ ಮೋಹ, ಶುಕ್ರ ಅಂದರೆ ಕಾಮ. ರಾಹು ಏನು ಸೂಚನೆ ಮಾಡ್ತಾನೆ? ಇಂಟೆನ್ಸಿಟಿ, ಆಬ್ಸೆಷನು, ಅನ್ಕನ್ವೆನ್ಷನಾಲಿಟಿ. ಅದಕ್ಕೇನೋ ರೂಲ್ಸು ಗೀಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಆಗೋದೇನಿಲ್ಲ. ಫುಲ್ಫಿಲ್ ಮಾಡ್ಕೋಬೇಕಾದ್ರೆ ಯಾವುದೋ ಒಂದು ಹಾದಿ. ಶುಕ್ರ ಅಟ್ರಾಕ್ಷನು,
ರೊಮ್ಯಾನ್ಸು, ಪ್ಲೆಷರ್ ಇದನ್ನು ಸೂಚನೆ ಮಾಡ್ತದೆ. ಸಡನ್ ಅಟ್ರಾಕ್ಷನು, ಇಬ್ಬರು ಸೇರಿದ್ರೆ ಏನಾಗ್ತದೆ, ಸಡನ್ನಾಗಿ ಅಟ್ರಾಕ್ಷನ್ ಆಗ್ತದೆ. ಒಂದೊಂದ್ಸಲ ವಿಜಾತಿ ಸಂಬಂಧ, ಸ್ವಜಾತಿ ಸಂಬಂಧ, ಅದಕ್ಕೆ ಸಂಬಂಧಗಳಿಗೆ ಏನು ರಿಲೇಷನ್ಶಿಪ್ ಏನು ನೋಡಲ್ಲ, ಸೀಕ್ರೆಟ್ ಅಫೇರ್ಸ್ ಕೂಡ ಸ್ಟಾರ್ಟ್ ಆಗ್ಬೋದು. ಇದು ಸಂಭಾವನೆ ಇದೆ ಅಷ್ಟೇ, ಆಗತ್ತೆ ಅಂತಲ್ಲ. ಜಾತಕದಲ್ಲಿ ಶುಭಗ್ರಹಗಳ ಶುಕ್ರ ರಾಹುಗಳಿದ್ರು ಕೂಡ ಶುಭಗ್ರಹಗಳ ಸಂಬಂಧ ಬಂದರೆ ಅದು ಒಳಗೆ ಮನಸ್ಸಲ್ಲಿ ಇರ್ಬೋದು, ಅದರ ಹೊರಗಡೆ ಅದು ಸಾಕಾರ ಆಗೋದಿಲ್ಲ. ಸೊ ಪಂಚಮ ಸಪ್ತಮ ಸಂಬಂಧ ಬಂದಾಗ, ಶುಕ್ರ ರಾಹುಗಳ ಸಂಬಂಧ ಬಂದಾಗ ಪ್ರೀತಿ ಆಗುವಂಥ ಯೋಗಗಳಿರ್ತದೆ, ಟೆಂಡೆನ್ಸಿ ಇರುತ್ತೆ ಅಂತ ಹೇಳ್ಕೊಡಿ. ಸೊ ಇಲ್ಲಿ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಡೆವಲಪ್ ಆಗ್ಬೋದು. ಒಂದೊಂದು ಸಾರಿ ಫ್ಯಾಮಿಲಿ ಅಪೋಸಿಷನ್ ಇದ್ರೂ ಕೂಡ ರಿಲೇಷನ್ಶಿಪ್ ಮುಂದುವರಿಸ್ತಾರೆ. ಇದು ರಾಹುವಿನ ಅನ್ಕನ್ವೆನ್ಷನಲ್ ನೇಚರ್. ಇನ್ನು ಕೆಲವಿನ ಸಂದರ್ಭದಲ್ಲಿ ಪಂಚಮ ಭಾವದ ದಶ ಬಂದಾಗ, ಆಕ್ಟಿವೇಟ್ ಆದಾಗ ಕೂಡ ಆಗ್ತದೆ. ಕೆಲವೊಮ್ಮೆ ಯೋಗ ಇದ್ರೂ ಕೂಡ ಈವೆಂಟ್ ಆಕ್ಟಿವ್ ಆಗೋದೇ ಇಲ್ಲ. ಯಾವಾಗ ಆಕ್ಟಿವೇಟ್ ಆಗುತ್ತೆ? ಪಂಚಮಾಧಿಪತಿ ದಶೆ, ಅದು ಮಹಾದಶೆ ಆಗಬಹುದು, ಅಂತರ್ದಶೆ ಆಗಬಹುದು, ಪ್ರತ್ಯಂತರ ದಶೆ ಆಗಬಹುದು. ಆ ಸಮಯದಲ್ಲಿ ಹುಡುಗ ಏನಾದರೂ ಯುಕ್ತ ವಯಸ್ಸಿನಲ್ಲಿ ಏನಾದರೂ ಇದ್ದರೆ ಆವಾಗ ಏನಾಗುತ್ತೆ, ಅವನಿಗೆ ಸ್ವಲ್ಪ ಆ ಕಡೆ ಗಮನ ಹೋಗ್ತದೆ. ಸೌಂದರ್ಯವನ್ನು ಆಸ್ವಾದನೆ ಮಾಡಬೇಕು, ಹುಡುಗಿಯನ್ನು ಅಥವಾ ಹುಡುಗನನ್ನು ನೋಡಬೇಕು ಅಂತ ಅನಿಸೋದು, ಇದೆಲ್ಲ ಆಗ್ತದೆ. ಇದು ಪಂಚಮಾಧಿಪತಿ ದಶೆ. ಅಥವಾ ಶುಕ್ರದಶೆ, ಶುಕ್ರದಶೆಯಲ್ಲಿ ಕೂಡ ಇದು ಚಾನ್ಸಸ್. ಯಾಕಂದ್ರೆ ಶುಕ್ರದಶೆ ಶುಕ್ರ ಕಾಮಕ್ಕೆ ಕಾರಣ ಅಲ್ವಾ. ಶುಕ್ರದಶೆಯಲ್ಲಿ ಏನಾಗುತ್ತೆ, ಆ ವಿಚಾರಗಳು ಆಕ್ಟಿವೇಟ್ ಆಗ್ತದೆ. ಆಮೇಲೆ ಚಂದ್ರ ಸಂಬಂಧಿತವಾದಂಥ ದಶೆಯಲ್ಲಿ, ಚಂದ್ರ ಏನು ಸೌಂದರ್ಯ ಪ್ರಿಯ, ತುಂಬ ಇಷ್ಟ, ಸೌಂದರ್ಯ, ಒಳ್ಳೆ ಕಮ್ಯುನಿಕೇಶನ್, ಮಾತು, ಕೇರಿಂಗು ಇದೆಲ್ಲ ಬರ್ತದೆ. ಆ ಸಮಯದಲ್ಲಿ ಕೂಡ ನಮ್ಮನ್ನು ಕೇರಿಂಗ್ ಮಾಡೋರು ಯಾರನ್ನ ಇದ್ರೆ ಅಂತ ಅಂದ್ಕೊಳ್ಳಿ, ಅವ್ರ ಮೇಲೆ ಇಷ್ಟ ಆಗ್ತದೆ. ಅದು ಆಪೋಸಿಟ್ ಜೆಂಡರ್ ಆದರೆ ಅದು ಪ್ರೀತಿ ಆಗಲಿಕ್ಕೆ ಫಸ್ಟ್ ಫ್ರೆಂಡ್ಶಿಪ್ ಆಗ್ತದೆ. ಆ ಫ್ರೆಂಡ್ಶಿಪ್ ಪ್ರೀತಿಯಾಗಿ ಕನ್ವರ್ಟ್ ಆಗಲಿಕ್ಕೆ ಅವಕಾಶ ಇರುತ್ತೆ. ಈ ಸಮಯದಲ್ಲಿ ಆಕ್ಟಿವೇಟ್ ಆಗುತ್ತೆ. ಬಹಳ ಜನಕ್ಕೆ ಸ್ಕೂಲ್ ಲೈಫಲ್ಲಿ ಅಟ್ರಾಕ್ಷನ್ ಇರಲ್ಲ ಚಿಕ್ಕ ವಯಸ್ಸಲ್ಲಿ. ಈಗ ಅದು ಕೂಡ ಶುರು ಆಗಿದೆ ಅಂತ ಅಂದ್ಕೊಳ್ಳಿ, ಏಜ್ ಮೇಲೆ ಹೋಗುತ್ತೆ. ಆ ಶುಕ್ರ ಮಹಾದಶ ಪ್ರಾರಂಭ ಆದರೆ ರೊಮ್ಯಾನ್ಸು, ಪ್ರಪೋಸಲ್ಸು, ಎಮೋಷ್ನಲ್ ಇನ್ವಾಲ್ವ್ಮೆಂಟು ಇದೆಲ್ಲ ಶುರುವಾಗುತ್ತೆ. ಆ ಏಜ್ಗೆ ತಕ್ಕಂತೆ ಅದು ಮುಂದುವರಿತದೆ. ಎಕ್ಸ್ಪ್ರೆಸ್ ಕೂಡ ಅಷ್ಟೇ, ಆ ಏಜಲ್ಲಿ ಏನು ಎಕ್ಸ್ಪ್ರೆಸ್ ಮಾಡ್ತೀವೋ ಅಷ್ಟೇ. ಸಣ್ಣ ಮಕ್ಕಳಿದ್ರೆ ಏನು ಮಾಡ್ತಾರೆ ಪಾಪ. ಅದೇ ವೃದ್ಧಾಪ್ಯದಲ್ಲಿದ್ದವ್ರಿಗೆ ಕೂಡ ಬಂತು ಅಂದ್ಕೊಳ್ಳಿ, ನಾನು ಚಿಕ್ಕಂದಾಗಿದ್ದರೆ ಹೀಗೆ ಆಗ್ತಿತ್ತೇನೋ, ಹೀಗಿದ್ರೆ ಚೆನ್ನಾಗಿತ್ತು, ಒಬ್ಬಳು ಹೀಗೆ ಪ್ರಪೋಸ್ ಮಾಡಿದ್ಲು ನೆನೆಸ್ಕೊಂಡು ಮಾನಸಿಕವಾಗಿ ರಮಿಸ್ತಾ ಇರ್ತಾರೆ. ಅದೇನು ಫಿಸಿಕಲಿ ಸಾಕಾರ ಆಗಬೇಕು ಅಂತೇನಿಲ್ಲ. ಆಮೇಲೆ ಚಂದ್ರ ಶುಕ್ರನ ಪ್ರಭಾವ, ಇನ್ಫ್ಲೂಯೆನ್ಸ್. ಚಂದ್ರ ಅಂದ್ರೇನು? ಮನಸ್ಸು. ಶುಕ್ರ ಅಂದರೆ ಪ್ರೀತಿ. ಇವರ ಸಂಬಂಧ ಏನಾದರೂ ಇದ್ದರೆ ರೊಮ್ಯಾಂಟಿಕ್ ನೇಚರು, ಎಮೋಷ್ನಲ್ ಸಾಫ್ಟ್ನೆಸ್ಸು, ಅಫೆಕ್ಷನು ಹೆಚ್ಚಾಗ್ತದೆ. ಅಂಥ ವ್ಯಕ್ತಿಗಳು ಈಸಿಯಾಗಿ ಎಮೋಷ್ನಲ್ ಅಟ್ಯಾಚ್ಡ್ ಆಗ್ತಾರೆ. ಯಾವಾಗ ಶುಕ್ರ ಮತ್ತು ಚಂದ್ರ ಸಂಬಂಧ ಇದ್ದವರು. ಎಮೋಷ್ನಲ್ ಯಾರನ್ನ ತುಂಬ ಸ್ವಲ್ಪ ಸಾಫ್ಟಾಗಿ ಮಾತಾಡ್ಬಿಟ್ರೆ ಮರಳಾಗ್ಬಿಡ್ತಾರೆ ಇವು. ಇದು ತುಂಬ ಒಳ್ಳೆ ಪ್ರೀತಿ ಅಂತಲೇ ಅಂದ್ಕೊಂಡ್ಬಿಡ್ತಾರೆ ಪಾಪ. ಕೇರಿಂಗ್ ನೇಚರ್ ಇರುತ್ತೆ, ಲವ್ವು. ನಮಗೀಗ ಪ್ರೀತಿಯ ಹಾಡುಗಳು, ಪೊಯೆಟ್ರಿ, ಕವನಗಳು ಬರಿತಾವರಲ್ಲ, ಇಮ್ಯಾಜಿನೇಷನ್, ಇದನ್ನು ತುಂಬ ಇಷ್ಟಪಡ್ತಾರೆ ಯಾವಾಗ ಶುಕ್ರ ಚಂದ್ರ ಸಂಬಂಧ ಇದ್ದರೆ. ಈ ಶುಕ್ರ ಚಂದ್ರ ಸಂಬಂಧ ಇದ್ದರೆ ಸಿನಿಮಾ ಫೀಲ್ಡಲ್ಲಿ ಕೂಡ ಹೋಗ್ತಾರೆ. ಶುಕ್ರ ಚಂದ್ರ ಪ್ಲಸ್ ಶುಕ್ರ ಚಂದ್ರ ಬುಧ. ಬುಧ ಅಂದರೆ ಸ್ವಲ್ಪ ಹಾಸ್ಯ, ಬಾಡಿ ಲ್ಯಾಂಗ್ವೇಜು, ಸ್ವಲ್ಪ ಹಾಸ್ಯ ಕೂಡ ಮಿಕ್ಸ್ ಆಗ್ತದೆ. ಇದೆಲ್ಲ ಸಿನಿಮಾ ಕಲಾವಿದರಿಗೆ ಇರುವಂಥ ಕಾಂಬಿನೇಷನ್ ಇದು. ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡೋದು, ಎಕ್ಸ್ಪೋಸ್ ಮಾಡೋದು, ಅಟ್ರಾಕ್ಟಿವ್ನೆಸ್ ತೋರಿಸೋದು, ಒಂಥರ ಇಮ್ಯಾಜಿನೇಷನು, ಹಾಡುಗಳು ಬರೆಯೋದು, ಹಾಡುಗಳು ಹಾಡೋದು, ಇದೆಲ್ಲ ಕೂಡ ಚಂದ್ರ ಶುಕ್ರ ಬುಧನ ಕಾಂಬಿನೇಷನ್. ಆಮೇಲೆ ಸಪ್ತಮ ಭಾವದಲ್ಲಿ ರಾಹು ಇದ್ರೆ ಕೂಡ ಪ್ರೀತಿ ಆಗ್ಲಿಕ್ಕೆ ಟೆಂಡೆನ್ಸಿ ಆಗ್ತದೆ. ರಾಹು ಸಪ್ತಮದಲ್ಲಿದ್ದರೆ ಅದು ಅಸಾಮಾನ್ಯ ಅಥವಾ ಸಾಂಪ್ರದಾಯ ವಿರುದ್ಧವಾದಂಥ ಜೀವನ ಸಂಗಾತಿ. ಮನೆಗೆ ಪಾಪ ಅಂದ್ಕೊಂಡು ಇವನಿಗೆ ಇಂತಿಂಥ ಹೆಂಡತಿ, ಇಂಥ ಹುಡುಗ ಗಂಡು ಬರಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಅದಕ್ಕೆ ವಿರುದ್ಧವಾಗಿರುವಂಥದ್ದು ಸಿಗ್ತದೆ ಪಾಪ ಇವನಿಗೆ. ವಿದೇಶಿ ಸಂಪರ್ಕ ಅಥವಾ ವಿದೇಶಿ ಸಂಬಂಧ, ವಿಚಿತ್ರ ಅಥವಾ ಸಾಮಾನ್ಯತೆಯಿಂದ ಭಿನ್ನವಾದಂಥ ಸಂಬಂಧಗಳು. ಯಾರು ಎಕ್ಸ್ಪೆಕ್ಟ್ ಮಾಡ್ರೆ ಅಲ್ಲ, ಮನೆಗೆ ತುಂಬ ಮಡಿವಂತರ ಮನೆಗಿದ್ದು ಅಂದ್ಕೊಳ್ಳಿ, ಬೇರೆ ಜಾತಿಯವರ ಮದುವೆ ಮಾಡ್ಕೊಳ್ತಾರೆ. ತುಂಬ ಲಿಬರಲ್ ಆಗಿದ್ರೆ ಅಂತ ಅಂದ್ಕೊಳ್ಳಿ, ಅವರಿಗೆ ಇಂಥವನ್ನ ಮದುವೆ ಮಾಡ್ಕೊಂಡ ಅಂತ ಅಂತಿರ್ತಾರೆ. ತುಂಬ ಶ್ರೀಮಂತರಿದೆ, ಬಡತನದಲ್ಲಿದ್ದವ್ರು ಮಾಡ್ಕೋತಾರೆ.
ತುಂಬ ಬಡತನದಲ್ಲಿ ತಂದುಕೊಳ್ಳಿ ಶ್ರೀಮಂತರನ್ನು ಮದುವೆ ಮಾಡಿ, ಹಾಗಾದ್ರೆ ಹೌದಾ ಅಂತ ಒಂಥರ ಆಶ್ಚರ್ಯ ಆಗುವಂಥ ರೀತಿಯಲ್ಲಿ ಸಂಬಂಧ ಬೆಳೀತದೆ. ತೀವ್ರ ಆಕರ್ಷಣೆ ಮತ್ತು ಮೋಹಭಾವ ಕಾಣಬಹುದು ಇಂಥ ಸಂದರ್ಭದಲ್ಲಿ. ಸೊ ಇದೆಲ್ಲ ಕೂಡ ಪ್ರೀತಿ ಹುಟ್ಟಲಿಕ್ಕೆ ಟೆಂಡೆನ್ಸೀಸ್. ಪಂಚಮ ಸಪ್ತಮ ಸಂಬಂಧ, ಶುಕ್ರ ರಾಹುಗಳ ಸಂಬಂಧ, ಪಂಚಮ ಸ್ಥಾನಾಧಿಪತಿ ದಶೆ ಆಕ್ಟಿವೇಟ್ ಆಗೋದು, ಚಂದ್ರ ಶುಕ್ರನ ಇನ್ಫ್ಲುಯೆನ್ಸು, ರಾಹು ಸಪ್ತಮದಲ್ಲಿರೋದು, ಇವುಗಳಿಗೆ ಶುಭ ಗ್ರಹಗಳ ಸಂಬಂಧ ಇದ್ದರೆ ಪ್ರೀತಿ ಆಗ್ತದೆ, ಜೀವನದಲ್ಲಿ ಸಂತೋಷ ಶಾಂತಿ ಕೂಡ ಇರ್ತದೆ. ಶುಭ ಗ್ರಹಗಳ ಸಂಬಂಧ ಇಲ್ಲ, ರಾಹು ಸಂಬಂಧ, ಕುಜನ ಸಂಬಂಧ ಜಾಸ್ತಿ ಇತ್ತಂತ ಅಂದ್ಕೊಳ್ಳಿ, ಪಾಪ ಪ್ರೀತಿ ಅದೆಲ್ಲ ಮುಂದುವರಿಸ್ತಾರೆ. ಬಟ್ ಪ್ರೀತಿ ಮಾಡಿಕೊಂಡು ಪ್ರತಿ ಸಮಯದಲ್ಲಿ ಜಗಳ ಜಗಳ ಜಗಳ, ಅಥವಾ ಏನೋ ತೃಪ್ತಿ ಇಲ್ಲದೆ ಇನ್ಕನ್ಸಿಸ್ಟೆನ್ಸಿ ಇರೋದು. ತೃಪ್ತಿ ಇಲ್ಲ, ಎಷ್ಟು ಮಾತಾಡ್ಕೊಂಡ್ರೂ ತೃಪ್ತಿ ಇಲ್ಲ, ಎಷ್ಟು ಸಲ ಪಾರ್ಕ್ಗಳು ಸುತ್ತೂ ತೃಪ್ತಿ ಇಲ್ಲ, ಆ ರೀತಿ ಆಗ್ತದೆ. ಒಂದು ವೇಳೆ ಮದುವೆ ಆಯ್ತು ಅಂದ್ಕೊಳ್ಳಿ, ಪಾಪ ಅವಳ ಜೊತೆಗೆ ತೃಪ್ತಿ ಇಲ್ಲ, ಇನ್ನು ಬೇರೆಯವ್ರ ಜೊತೆ ಮತ್ತೆಲ್ಲ ಎಷ್ಟು ಜನನ ಜೊತೆ ಲವ್ ಮಾಡಿರ್ತಾರೆ ಯಾರಿಗೆ ಗೊತ್ತಾಗ್ತದೆ. ಸೊ ಬ್ರಾಡ್ ಮೈಂಡ್ ಇರ್ತದೆ ಅವರಿಗೆ. ಶುಭ ಗ್ರಹಗಳ ಸಂಬಂಧ ಇದ್ರೆ ಅದು ಮದುವೆವರೆಗೂ ಹೋಗ್ತದೆ, ಸಮಾಜಕ್ಕೆ ಕಂಟಕನಾಗದೆ, ಸಮಾಜಕ್ಕೆ ತೊಂದರೆ ಆಗದೆ, ಸಮಾಜದಿಂದ ಇವನಿಗೂ ತೊಂದರೆ ಆಗದೆ. ಎಷ್ಟೋ ಜನ ಮನೆಗೆ ಲವ್ ಮಾಡ್ತಿದ್ರೆ ಬೇಡ ಅಂದ್ಬಿಡ್ತಾರೆ. ಜಾತಕದಲ್ಲಿ ಶನಿ ಸಂಬಂಧ ಏನಾದರೂ ಇತ್ತು ಅಂದ್ಕೊಳ್ಳಿ ಪಂಚಮ ಸ್ಥಾನಕ್ಕೆ, ಅದು ಮಧ್ಯದಲ್ಲಿ ಎಷ್ಟೋ ಅಗಾಧಗಳು ಬರ್ತದೆ, ಏನೋ ಒಂದು ಅಬ್ಸ್ಟ್ರಕ್ಷನ್ಸ್. ಕೊನೆಗೆ ಈ ಅಬ್ಸ್ಟ್ರಕ್ಷನ್ಸ್ ಎಲ್ಲ ನೋಡಿ ಕೆಲವೊಂದು ಜನ ಬಿಟ್ಕೊಂಡ್ಬಿಡ್ತಾರೆ. ಪ್ರೀತಿಯಲ್ಲಿ ಯಾವಾಗ ನಿಂತ್ಕೊಳ್ಬೇಕು ಅಂತ ಅಂದ್ಕೊಳ್ತಾರೆ, ಪ್ರೀತಿಯಲ್ಲಿ ಟ್ರೂ ಲವ್ ಅಂತ ಇರ್ತಾರೆ, ಅದು ಅವರು ಸರ್ವೈವ್ ಆಗ್ತಾರೆ. ಎಷ್ಟು ದಿನ ಆದರೂ ಪರವಾಗಿಲ್ಲ, ನಿನಗೋಸ್ಕರ ವೆಯ್ಟ್ ಮಾಡ್ತೇನೆ. ಅಸಲು ಪ್ರೀತಿ ಮಾಡ್ಬೇಕಾದ್ರೆ ಮದುವೆ ಮಾಡ್ಕೋಬೇಕೇನು, ನೀನು ನನ್ನ ಹೇಳ್ತೀನಿ ನಾನು ಫಿಕ್ಸ್ ಆಗಿನಿ, ನೀವು ಮದುವೆ ಬಿಡ್ಕೋ, ಈ ರೀತಿ ಟೆಂಡೆನ್ಸಿ ಶುರುವಾಗ್ತದೆ. ಸೊ ಶನಿ ಅಂತಂಬೋದು ಒಂಥರ ಸ್ಟೇಬಲ್ ಪ್ಲಾನೆಟ್, ಮೆಚ್ಯೂರ್ ಆಗಿರುವಂಥ ಪ್ಲಾನೆಟ್. ಮತ್ತು ಇನ್ನೊಂದು ಕಾಂಬಿನೇಷನ್ ನೋಡೋಣ. ಈಗ ಯಾಕೆ ಸಂಬಂಧಗಳು ಮುರಿತವೆ? ವೈ ರಿಲೇಶನ್ಶಿಪ್ ಫೇಲ್ಸ್? ಪ್ರೀತಿ ಏನೋ ಮಾಡ್ಕೊಂಡಿದ್ದಾರೆ, ಭಾಳ ಜನಕ್ಕೆ ಭಯ ಪ್ರೀತಿಯಲ್ಲಿ ಫೇಲ್ ಆಗುತ್ತೋ ಅಂತೇನು. ಇನ್ನು ಕೆಲವೊಂದು ಜನಕ್ಕೆ ಮುಂಚೆವಾಗಿ ತಿಳ್ಕೊಂಬಿಡೋಣ, ಪ್ರೀತಿ ಫೇಲ್ ಆಗೋಂಗಿದ್ರೆ ನಾವು ಜಾಗೃತಿಯಾಗಿರೋಣ, ಈ ರೀತಿ ಕೆಲವೊಂದು ಪ್ರಶ್ನೆಗಳು ಕೂಡ ಇರ್ತದೆ. ನನ್ನ ಪ್ರೀತಿ ಸರ್ವೈವ್ ಆಗುತ್ತಾ, ನಾವಿಬ್ಬರು ಮದುವೆ ಮಾಡ್ಕೊಳ್ತೀವ, ಈ ರೀತಿ ಪ್ರಶ್ನೆ ಕೇಳ್ತಾರೆ. ಪ್ರೀತಿ ಶುರು ಮಾಡೋದು ತುಂಬ ಸುಲಭ, ಆದರೆ ರಿಲೇಶನ್ಶಿಪ್ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಯಾಕೆ ಕಷ್ಟ ಆಗ್ತದೆ? ಜಾತಕದಲ್ಲಿ ಯಾವ ಸಂದರ್ಭದಲ್ಲಿ ಪ್ರೀತಿ ಫೇಲ್ ಆಗಲಿಕ್ಕೆ ಟೆಂಡೆನ್ಸಿ ಇದೆ? ಜಾತಕದಲ್ಲಿ ಶುಕ್ರ ವೀಕ್ ಆಗಿದ್ರೆ, ಅಫ್ಲಿಕ್ಟ್ ಆಗಿದ್ರೆ, ಪಾಪ ಸಂಬಂಧ ಬಂದಿದ್ರೆ, ಶುಕ್ರ ಒಂದು ವೇಳೆ ಪೀಡಿತನಾಗಿದ್ರೆ ಏನಾಗ್ತದೆ? ರಾಂಗ್ ಅಟ್ರಾಕ್ಷನ್ ಏನಿದೆ ಅದು ರಾಂಗ್ ಆಗಿದೆ. ಅದನ್ನು ಪೂರ್ವಾಪರಗಳನ್ನ ಏನೂ ಆಲೋಚನೆ ಮಾಡೋದಿಲ್ಲ. ಇದು ಮದುವೆವರೆಗೂ ಹೋಗುತ್ತಾ, ನಮ್ಮ ಮನೆಗೆ ಒಪ್ತಾರ, ಈ ಹುಡುಗನ ಗುಣಗಣಗಳೇನು, ಇವನ ಜೊತೆ ನಾನು ಲೈಫಲ್ಲಿ ಹೇಗಿರ್ತೀನಿ, ಇದೆಲ್ಲ ಏನೂ ಆಲೋಚನೆ ಮಾಡಲ್ಲ. ಅವನು ಬಂದ, ಮಾತಾಡಿಸಿದ, ಚಾಕ್ಲೇಟ್ ಕೊಟ್ಟ, ಕೇರಿಂಗಾಗಿ ನೋಡಿಕೊಂಡ, ಅವನ ಜೊತೆ ರಿಲೇಷನ್ಶಿಪ್, ಇವನು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ, ಇವನು ಕೂಡ ಇರಬೇಕು ಅಷ್ಟೇ. ಇನ್ನೇನು ಹಿಂದೆ ಮುಂದೆ ಏನು ನೋಡಲ್ಲ. ಆದರೆ ಪ್ರಯಾಣ ಮಾಡ್ತಾ ಮಾಡ್ತಾ ಏನನ್ಸುತ್ತೆ, ಅವನ ಆಟಿಟ್ಯೂಡ್ ಹೊರಗೆ ಬರ್ತದೆ, ಅವನ ಉದ್ದೇಶ ಯಾವುದಕ್ಕಾಗಿ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದ ಉದ್ದೇಶ ಹೊರಗೆ ಬರ್ತದೆ. ಪಾಸಿಟಿವ್ ಆಗಿದ್ರೆ ಪರವಾಗಿಲ್ಲ, ನೆಗೆಟಿವ್ ಆಗಿದ್ರೆ ಏನಾಗ್ತದೆ? ರಾಂಗ್ ಅಟ್ರಾಕ್ಷನ್ ಆಗ್ತದೆ. ಆವಾಗ ಏನಾಗುತ್ತೆ, ಮಧ್ಯದಲ್ಲಿ ಬಿಟ್ಕೊಳ್ಳೋಕ್ಕಾಗೋದಿಲ್ಲ, ಹಿಡ್ಕೊಳ್ಳಿಕ್ಕಾಗೋದಿಲ್ಲ, ಏನು ಮಾಡೋದು, ನನ್ನ ಜೀವನ ಎಲ್ಲ ಹಾಳಾಯ್ತಲ್ಲ ಅಂತ ಅಂದ್ಕೊಳ್ಳೋದು, ಇದೆಲ್ಲ ಯಾವುದಕ್ಕಾಗ್ತದೆ? ಏನೂ ಆಲೋಚನೆ ಮಾಡದೆ ಮುಂದೆ ಹೋಗೋದು. ಶುಕ್ರ ಬಲಹೀನವಾಗಿದ್ದರೆ ಅಥವಾ ಪಾಪಗ್ರಹಗಳ ಜೊತೆ ಸಂಬಂಧ ಇದ್ದರೆ, ಬಲಹೀನವಾಗಿ ಅಲ್ಲ, ಪಾಪಗ್ರಹಗಳ ಸಂಬಂಧ ಇದ್ರೆ, ಅಫ್ಲಿಕ್ಟೆಡ್ ಅಂತೆ, ಪೀಡಿತನಾಗಿದ್ದರೆ ಪಾಪಗ್ರಹಗಳ ಜೊತೆ, ಆವಾಗ ಪ್ರೀತಿ ಆಗತ್ತೆ, ಬ್ರೇಕಪ್ ಆಗುವಂಥ ಟೆಂಡೆನ್ಸಿನೂ ಇದೆ. ಯಾಕೆಂತಂದ್ರೆ ರಾಂಗ್ ಸೆಲೆಕ್ಷನ್, ರಾಂಗ್ ಅಟ್ರಾಕ್ಷನ್. ಆಮೇಲೆ ಎಮೋಷ್ನಲ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಪ್ರೀತಿ ಮಾಡಿದ ಮೇಲೆ ತೃಪ್ತಿ ಆಗಬೇಕಲ್ಲ, ಶಾಂತಿ ಆಗಬೇಕಲ್ಲ, ಕಂಟೆಂಟ್ಮೆಂಟ್ ಆಗಬೇಕು, ಸ್ಯಾಟಿಸ್ಫೈ ಆಗಬೇಕು. ನಾವು ಏನು ನಿರೀಕ್ಷಣೆ ಮಾಡ್ತಾ ಇದ್ದೇವೆ ಅವನಿಂದ ಅದು ಸಿಕ್ಕಿತು ಅಂದ್ಕೊಳ್ಳಿ, ಸ್ಯಾಟಿಸ್ಫೈ ಆಗ್ತೇವೆ. ಅದು ಸಿಗಲ್ಲ, ಆವಾಗ ಏನಾಗುತ್ತೆ? ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ಎಷ್ಟೋ ಗಲಾಟೆಗಳಿದೆ, ಮಿಸ್ಕಮ್ಯುನಿಕೇಶನ್ ಆಗೋದೇ ಅಲ್ವಾ. ನಾವು ಅವನಿಗೆ ಮೆಸೇಜ್ ಮಾಡ್ತೀವಿ, ಇವತ್ತು ನಾವೆಲ್ಲಿ ಭೇಟಿ ಆಗೋಣ, ಇವತ್ತು ನನಗಾಗಲ್ಲ, ಆಫೀಸ್ ಇದೆ, ನಮ್ಮ ಮನೆಗೆ ಬೈತಾರೆ, ನಮ್ಮ ಮನೆಗೆ ಹೊರಗೆ ಕಳಿಸಲ್ಲ. ಸೊ ಏನಾಗುತ್ತೆ? ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಡ್ತದೆ, ಅವನು ಅಂದುಕೊಂಡಿದ್ದು ಆಗೋದಿಲ್ಲ. ಆವಾಗ ಕೂಡ ಒಂದೊಂದ್ಸಲ ಟೆಂಡೆನ್ಸಿ ಆಗ್ತದೆ. ಶುಕ್ರ ಪೀಡಿತನಾಗಿದ್ದರೆ ಇನ್ಸ್ಟೆಬಿಲಿಟಿ ಇದೆಲ್ಲ ಕಾಣುತ್ತೆ. ಪ್ರೀತಿಯಲ್ಲಿ ಸ್ಟೆಬಿಲಿಟಿ ಇರಲ್ಲ,
ಯಾವಾಗ ಶುಕ್ರ ಪಾಪಗ್ರಹಗಳ ಸಂಬಂಧ ಬಂದಾಗ. ಶುಭ ಗ್ರಹಗಳ ಸಂಬಂಧ ಬಂದರೆ ಅವನು ವೆಯ್ಟ್ ಮಾಡ್ತಾನೆ. ಅಪೋಸಿಟ್ ಪಾರ್ಟಿ ಇವತ್ತು ನಂಗೆ ಬರೋಕ್ಕಾಗಿಲ್ಲ, ಏನು ಚಿಂತೆ ಮಾಡಬೇಡಮ್ಮ, ಟೆನ್ಷನ್ ಯಾಕೆ ತಗೊಳ್ತಿ, ಫಸ್ಟ್ ನೀನು ಆರಾಮಾಗಿರು. ಅವರ ಕೇರಿಂಗ್ ಆಗಿ ನೋಡ್ಕೊಳ್ತಾರೆ. ಶುಕ್ರ ವೀಕ್ ಆಗಿದ್ರೆ ಅಷ್ಟೇ ಇನ್ಸ್ಟೆಬಿಲಿಟಿ ಆಗ್ತದೆ. ಒಬ್ಬ ವ್ಯಕ್ತಿಗೆ ರಿಲೇಷನ್ಶಿಪ್ ಎಂಬುದು ಆರಂಭದಲ್ಲಿ ತುಂಬ ಎಕ್ಸೈಟ್ಮೆಂಟ್ ಕೊಡ್ತದೆ, ನಂತರ ಏನಾಗುತ್ತೆ, ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾವತ್ತಕ್ಕೆ? ಇದರ ಫಲದಿಂದ. ಮೊದಲು ಪ್ರಾರಂಭ ಏನೋ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾತಾಡಿಸ್ತಾನೆ, ಚಾಕ್ಲೇಟ್ ಕೊಟ್ಟ, ಸಿನಿಮಾ ಕರ್ಕೊಂಡೋದ. ಇನ್ನೊಂದು ಏನಂತಂದರೆ, ನಾವು ಪ್ರೀತಿ ಮಾಡ್ತಾ ಇದ್ದೇವೆ ಅಂತ ಇನ್ನೊಬ್ರಿಗೆ ಹೇಳ್ಕೊಳ್ಬೇಕು ಅಂತಂಬೋದು ತುಂಬ ಪ್ರಯತ್ನಗಳು. ನಾವು ಲವ್ವಲ್ಲಿ ಇದ್ದೀವಿ ಅಂತ ತೋರಿಸ್ಕೊಳ್ಬೇಕು, ಅದೊಂದು ಕ್ರೇಜಿನೆಸ್ ಆ ಥರ ಇರ್ತದೆ. ಯಾವಾಗ ಮುರಿದು ಹೋಗುತ್ತೋ, ನನ್ನ ಬಗ್ಗೆ ಯಾರಾದರೂ ಮಾತಾಡ್ಕೊಳ್ತಾರೆ ಇನ್ನೊಂದು ತುಂಬ ಹೆದರಿಕೆ ಶುರುವಾಗ್ತದೆ. ಅಷ್ಟು ಯಾರಾದರೂ ಇದು ಪ್ರೀತಿ ಬಗ್ಗೆ ಮಾತಾಡಿಕೊಂಡ್ರೆ ವಿರಕ್ತಿ ಬರ್ತದೆ. ಹಾಗೆ ನೆಕ್ಸ್ಟ್ ರಾಹುವಿನ ಭ್ರಮೆ, ಬ್ರೇಕಪ್ ಆಗಲಿಕ್ಕೆ ಒಂಥರ ಭ್ರಮೆ ಜೀವನ. ರಾಹು ರಿಯಾಲಿಟಿಗಿಂತ ಫ್ಯಾಂಟಸಿ ಅಂದ್ರೆ ಏನು, ಕಲ್ಪನೆ, ಕಲ್ಪಿತವಾದಂಥ ಲೋಕ, ಮನಸ್ಸಿನ ನಿರ್ಮಿಸಿಕೊಳ್ಳುವಂಥ ಚಿತ್ರಣೆ, ವಾಸ್ತವವಿಲ್ಲದಂಥ ಆಸೆ ಅಥವಾ ಭಾವನೆ, ಇದನ್ನೆಲ್ಲ ಫ್ಯಾಂಟಸಿ ಅಂತೆ. ರಿಯಾಲಿಟಿಲಿ ಇರೋದಿಲ್ಲ. ಆದರೆ ಆ ಹುಡುಗನ ಜೊತೆ ಇದ್ರೆ ನನ್ನ ಜೀವನ ಹಿಂಗಾಗತ್ತೆ, ನನ್ನ ಮದುವೆ ಹಿಂಗಾಗತ್ತೆ, ನಾವಿಬ್ಬರು ಚೆನ್ನಾಗಿ ಉದ್ಯೋಗ ಮಾಡ್ತೇವೆ, 2 ಸಂಬಳ ಬರ್ತದೆ, ಆಮೇಲೆ ನಾವು ಮನೆ ಕೊಂಡ್ಕೊಳ್ತೇವೆ, ಫಾರಿನಲ್ಲಿ ಸೆಟ್ಲ್ ಆಗ್ತೇವೆ, ಆಮೇಲೆ 2 ಮಕ್ಕಳಾಗ್ತವೆ, ಅವ್ರನ್ನ ಇಂಥ ಸ್ಕೂಲಲ್ಲೇ ಸೇರಿಸಬೇಕು. ಇದೆಲ್ಲ ಕಲ್ಪನೆ. ಯಾವಾಗ ಪ್ರೀತಿ ಶುರುವಾದಾಗ ಇದೆಲ್ಲ ಶುರು ಆಗ್ತದೆ. ಸೊ ಇದರಿಂದ ಏನಾಗ್ತದೆ, ಅದು ಸಾಕಾರ ಆಗ್ಲಿಕ್ಕೆ ಬೇಕಾದಂಥ ಅವಕಾಶಗಳು, ಟೆಂಡೆನ್ಸಿ ಎಷ್ಟಿದೆ ಅದೆಲ್ಲ ನೋಡ್ಬೇಕಲ್ಲ. ಅವನು ಪ್ರೀತಿ ಮಾಡೋ ಕಾಲಕ್ಕೆ ಅವನ ಪಾಪ ಅವನಿಗೆ ಇಷ್ಟೆಲ್ಲ ಓದಿ ಮಾಡ್ಬೇಕಾದ್ರೆ ಅವನಿಗೆ ಟೈಮ್ ಎಲ್ಲ ಇರ್ತದೆ. ಅವನು ಎಕ್ಸ್ಪೆಕ್ಟ್ ಮಾಡೋದು ಹೆಂಗಿರುತ್ತೆ ಅಂತಂದ್ರೆ, ದಿನಾಗೂ ಭೇಟಿ ಹಾಕ್ಬೇಕು, ದಿನಾಗೂ ಪಾರ್ಕ್ಗಳು ಸುತ್ತಬೇಕು, ಬಟ್ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಬರಬೇಕು, ರ್ಯಾಂಕ್ ಬರಬೇಕು, ಉದ್ಯೋಗ ಬರಬೇಕು. ಇದು ಹೆಂಗೆ ಸಾಧ್ಯ? ಲೈಫಲ್ಲಿ ಆ ಥರ ಸೆಟ್ಲ್ ಆಗಬೇಕು ಅಂದ್ರೆ ಅವನಿಗೆ ಅವಕಾಶ ಕೊಡಬೇಕು. ನೋಡಪ್ಪ, ನಾವಿಬ್ರು ಲವ್ ಮಾಡ್ಕೊತಾ ಇರೋದು ಬೇಡ, ನೀನು ಚೆನ್ನಾಗಿ ಓದ್ಕೊ, ನೀವು ಉದ್ಯೋಗ ಮಾಡು, ಆಮೇಲೆ ನಾವಿಬ್ರು ಸೆಟ್ಲ್ ಆಗೋಣ ಅಂತ ಹೇಳಬೇಕು. ಇಲ್ಲ, ನೀವು ಈಗ ಏನಾದರೂ ಪಾರ್ಕಿಗೆ ಅಥವಾ ಮೆಸೇಜ್ ಮಾಡ್ತಿದ್ರೆ, ಫೋನ್ ಎತ್ತದೇ ಇದ್ದರೆ ನೀನು ನನ್ನ ಮೇಲೆ ಕೇರಿಂಗ್ ಕಡಿಮೆ ಆಯಿತು ಅಂತ ಅಂಬೋದು. ಹೋಗ್ಲಿ, ಅವನು 100% ಅಟೆನ್ಷನ್ ನಮ್ಮ ಮೇಲೆ ಇಟ್ಟರೆ ಏನಾಗ್ತದೆ, ಉದ್ಯೋಗ ಹಾಳಾಗೋಗುತ್ತೆ, ಜೀವನ ಹಾಳಾಗೋಗುತ್ತೆ. ಕೊನೆಗೆ ಏನು ಮಾಡ್ತೇವೆ, ಇಲ್ಲ ನಿಂಗೆ ಉದ್ಯೋಗ ಸದ್ಯೋಗ ಇಲ್ಲ, ಬಿಟ್ಟು ಬಿಡ್ತೇನೆ ಅಂತ ಅಲ್ಲೊಂದು ಬ್ರೇಕಪ್ ಆಗ್ತದೆ. ಸೊ ಇದು ಇವತ್ತಿನ ದಿನ ಸಂಕಟ ಪರಿಸ್ಥಿತಿ. ಸೊ ಹಾಗಾಗಿ ರಾಹು ಅಂತ ರಿಯಾಲಿಟಿಗಿಂತ ಹೆಚ್ಚು ಫ್ಯಾಂಟಸಿ ಇರುತ್ತೆ. ಮುಂಚಿತವಾಗಿ ನಾವು ಅಂದ್ಕೊಂಡ್ಬಿಡ್ತೇವೆ, ಅವನೇ ಪರ್ಫೆಕ್ಟು, ಅವಳ ಇಲ್ಲದಿದ್ದರೆ ನಾನು ಬದುಕಲಾರೆ ಅಂತ ಭಾವನೆ ಬರುತ್ತೆ. ಆ ಥರ ಭಾವಿಸಿ ಕೊನೆಗೆ ಏನಾಗ್ತದೆ, ರಿಯಾಲಿಟಿ ನೋಡಿ ಶಾಕ್ ಆಗ್ತಾರೆ. ನಾನು ಏನೋ ಅಂದ್ಕೊಂಡೆ, ಹಿಂಗಾಯಿತು, ಅವನ ತುಂಬ ಕೇರಿಂಗ್ ಅಂದ್ಕೊಂಡೆ, ಈ ಥರ ಮೋಸ ಮಾಡಿಬಿಟ್ಟ. ಅವನು ಮೋಸ ಮಾಡಿದ್ರೆ ಸರಿ, ಅವನು ಯಾರು, ಯಾಕಂದರೆ ಸಮಾಜದಲ್ಲಿ ಮೋಸ ಮಾಡಿದ್ರೆ ಭಾಳ ಜನ ಇರ್ತಾರೆ. ಕೇರ್ ತಗೋಬೇಕಲ್ವಾ, ಆ ಕೇರ್ ನಾವೇ ತಗೊಳ್ಬೇಕು. ಒಂದು ಶಾಪಿಗೆ ಹೋಗಿ 1 kg ಅಕ್ಕಿ ಕೊಡಪ್ಪ ಅಂತ ಹೇಳ್ತೇವೆ. ಅಕ್ಕಿ ಹಾಕಿ ಆ ಸ್ಕೇಲ್ ಮೇಲಿಟ್ಟು 1 kg ಅಂತ ನೋಡಿ ತೊಗೊಂಡು ಬರ್ತೇವೆ ನಾವು. ಏನಿಲ್ಲ, ನೀನು ಹಾಕಿದರೆ ಕರೆಕ್ಟಾಗೇ ಇರುತ್ತೆ, ಸ್ಕೇಲ್ ಏನು ಬೇಡ ಅಂತ ಬಂದ್ಬಿಡ್ತೀವ ನಾವು. ಬರಲ್ವಲ್ಲ, ವೆಯ್ಟೇಜ್ ಸರಿಯಾಗಿ ನೋಡ್ತೀವಲ್ಲ. ಯಾರಾದರೂ ಹಣ ಕೊಟ್ರು ಅಂದ್ಕೊಳ್ಳಿ, ಆವಾಗೆ ನಾವು ಕೌಂಟ್ ಮಾಡ್ಕೊಳ್ತೀವಲ್ಲ. ಈ ರೀತಿ ಪ್ರೀತಿಯಲ್ಲಿ ಕೂಡ ನಾವು ನೋಡಬೇಕಾಗ್ತದೆ, ಅವನು ಪರ್ಫೆಕ್ಟ್ ಇದ್ದಾನೆ, ಸರಿ, ಹೇಗೆ ಪರ್ಫೆಕ್ಟ್ ಇದ್ದಾನೆ ಆಲೋಚನೆ ಮಾಡಬೇಕು. ರಾಹು ಸಂಬಂಧ ಇದ್ದರೆ ಈ ಥರ ಆಲೋಚನೆಗಳು ಬರಲ್ಲ. ಯಾಕೆಂದರೆ ಇದ್ದವನಿಗೆ ಬುದ್ಧಿ ಕೆಲಸ ಮಾಡೋದಿಲ್ಲ. ಯಾರಿಗೆ ಅದು ಬೇಕೇ ಬೇಕು ಅಂತ ಅನ್ಸುತ್ತೋ, ನೆಕ್ಸ್ಟ್ ಟೈಮ್ ಅದನ್ನು ನನಗೆ ಒಳ್ಳೆಯದಾದು, ನನಗೆ ಹಿತವ, ನನಗೆ ಯೋಗ್ಯವ ಅಂತ ಯಾರೂ ನೋಡಲ್ಲ. ಶುಗರ್ ಪೇಷಂಟ್ಸಿಗೆ ಕೂಡ ಎಲ್ಲೋ ಪಾಪ ಫಂಕ್ಷನ್ಗೆ ಹೋಗಿರ್ತಾರೆ, ಮನೆಗೆ ಪಾಪ ಒಂದು ರಾಗಿ ಮುದ್ದೆ ಅಥವಾ ಸಿಹಿ ಇಲ್ಲದಂಥದ್ದು ಮಾಡ್ತಾ ಇರ್ತಾರೆ. ಎಲ್ಲೋ ಫಂಕ್ಷನಿಗೆ ಹೋದರೆ ಅಲ್ಲಿ ಗುಲಾಬ್ ಜಾಮೂನೋ ಏನೋ ಒಂದು ಸ್ವೀಟೋ ಇಟ್ಟಿರ್ತಾರೆ. ಪಾಪ ಅದನ್ನು ನೋಡಿದ ತಕ್ಷಣ ಮೈಮರ್ತು ಹೋಗ್ಬಿಡ್ತಾರೆ, ನಂಗೆ ಶುಗರ್ ಇದೆ, ಇದು ತಿಂದರೆ ನೆಕ್ಸ್ಟ್ ಕಾಂಪ್ಲಿಕೇಶನ್ಸ್ ಏನಾಗುತ್ತೆ, ಇದು ಮತ್ತೆ ನಾನು ಇದು ತಿಂದ ಮೇಲೆ ನಾನು ಎಷ್ಟು ಕಿಲೋಮೀಟ್ರ್ ವಾಕ್ ಮಾಡಬೇಕು, ಇದೆಲ್ಲ ಯಾವುದೂ ನೆನಪಿರಲ್ಲ. ತಿಂದ ಮೇಲೆ ನೆನಪಾಗ್ತದೆ. ತಿಂದ ಮೇಲೆ ಮನೆಗೆ ಬಂದ ಮೇಲೆ ಸ್ವಲ್ಪ ಕಾಲು ಗೀಲು ಉರಿ ಆಗೋದು ಶುರು ಆದರೆ ಆವಾಗ ನೆನಪಾಗ್ತದೆ. ಪ್ರೀತಿ ಎಂಬುದು ಅಷ್ಟೇ. ರಾಹುವಿನ ಸಂಬಂಧ ಯಾವಾಗೂ ಕೂಡ ಕಲ್ಪನೆ, ಅದು ಓನ್ಲಿ ಅಬ್ಸೆಷನ್ ಕೆಳಗೆ ಹೋಗ್ತದೆ. ಸಪ್ತಮದಲ್ಲಿ ರಾಹು ಇದ್ರು, ಶುಕ್ರ ರಾಹು ಜೊತೆಗಿದ್ರು, ಪಂಚಮದಲ್ಲಿ ರಾಹು ಇದ್ರು, ಈ ಥರ ಭ್ರಮೆ ಲೋಕದಲ್ಲೇ ಭ್ರಮಿಸ್ತಾ ಇರ್ತಾರೆ. ಕೇರ್ಫುಲ್ ಆಗಿರ್ಬೇಕಾಗ್ತದೆ. ಆಮೇಲೆ ದುರ್ಬಲ ಚಂದ್ರ, ವೀಕ್ ಚಂದ್ರ ಇದ್ರೆ ಆವಾಗೂ ಕೂಡ ಬ್ರೇಕಪ್ ಟೆಂಡೆನ್ಸಿ ಆಗ್ತದೆ. ಅವಾಗೇನಾಗುತ್ತೆ, ಓವರ್ ಆಗಿ ಥಿಂಕ್ ಮಾಡೋದು, ಇನ್ಸೆಕ್ಯೂರಿಟಿ ಫೀಲಿಂಗ್, ಎಮೋಷ್ನಲ್ ಡಿಪೆಂಡೆನ್ಸಿ ಹೆಚ್ಚಾಗೋದು. ಕೆಲವೊಂದು ಜನ ಪ್ರೀತಿ ಮಾಡಿಕೊಂಡು ಅತಿಯಾಗಿ ಆಲೋಚನೆ ಮಾಡ್ತಾರೆ.
ಅವನು ಬರಲಿಲ್ಲ ಈ ಟೈಮ್, ಇವತ್ತು ನನಗೆ ಬರ್ಲಿಕ್ಕಾಗಲ್ಲ ಅಂತ ಮೆಸೇಜ್ ಹಾಕಿರ್ತಾನೆ. ಪಾಪ ಏನೋ ಉದ್ಯೋಗದಲ್ಲಿ ಕೆಲಸ ಏನೋ, ಯಾಕೆ ಬರ್ಲಿಕ್ಕಾಗಿಲ್ಲ, ನಾನಂದರೆ ಪ್ರೀತಿ ಕಡಿಮೆ ಆಯ್ತಾ, ನನಗಂತ ಜಾಸ್ತಿ ಪ್ರಯಾರಿಟಿ ಆಯ್ತು ಅಂತೀವ. ಪಾಪ ಹೇಳಿ ಟೈಮಿಗೆ ಹುಡುಗಿ ಬರಲಿಲ್ಲ. ಪಾಪ ಮನೆಗೆ ಪಾಪ ತಂದೆ ತಾಯಿಗಳ ಕಡೆ ಏನೋ ಒಂದು ಹೇಳ್ಕೊಂಡು ಬರಬೇಕಲ್ಲ. ಸೊ ಯಾಕೆ ಬರಲಿಲ್ವೋ ಏನೋ, ಅವಳಿಗೆ ಏನು ಕಷ್ಟ ಆಯ್ತೇನು, ಇದೆಲ್ಲ ಆಲೋಚನೆ ಮಾಡೋದು. ನನ್ನ ಮೇಲೆ ಪ್ರೀತಿ ಕಡಿಮೆ ಆಯಿತು, ನಾ ಬಾ ಅಂತಂದರೆ ಬರಲಿಲ್ಲ, ನನಗಂತಲ್ಲ ಅವ್ರ ಅಪ್ಪ ಅಮ್ಮ ಜಾಸ್ತಿಯಾ, ಈ ಥರ ಓವರ್ ಥಿಂಕ್ ಮಾಡೋದು. ಓವರ್ ಥಿಂಕ್ ಜಾಸ್ತಿ ಮಾಡಿದರೂ ಕೂಡ ಬ್ರೇಕಪ್ ಟೆಂಡೆನ್ಸಿ ಆಗ್ತದೆ. ಯಾಕಂದರೆ ಬರ್ತಾನೆ, ನಾನು ಇಬ್ಬರು ಮಾತಾಡ್ಕೊಳ್ತಾರೆ, ಜಗಳ ಆಗುತ್ತೆ, ನಿನ್ನಂತೊಂದು ಜೊತೆ ನನ್ನ ಜೀವನ ಇಷ್ಟು ಅನುಮಾನ ಇದ್ರೆ ಕಷ್ಟ ಅಂತೇಳಿ ಇಬ್ಬರು ಬಿಟ್ಕೊಂಡ್ಬಿಡ್ತಾರೆ. ಸೊ ಚಂದ್ರ ವೀಕ್ ಆಗಿದ್ರೂ ಕೂಡ ಬ್ರೇಕಪ್ ಟೆಂಡೆನ್ಸಿ ಇರ್ತದೆ. ಇನ್ಸೆಕ್ಯೂರಿಟಿ, ಇವನ ಜೊತೆ ನನ್ನ ಲೈಫ್ ಹೇಗಿರುತ್ತೋ ಏನೋ, ಇವನು ಈ ವಿಷಯವೇ ಕೇಳ್ತಾ ಇಲ್ಲ ಅಂತಂಬ ಟೆಂಡೆನ್ಸಿ ಬರುತ್ತೆ. ಎಮೋಷ್ನಲ್ ಡಿಪೆಂಡೆನ್ಸಿ ಹೆಚ್ಚಾಗ್ಬಿಡ್ತದೆ, ಅವನ ಮೇಲೆ ಡಿಪೆಂಡ್ ಆಗೋದು ಜಾಸ್ತಿ ಆಗ್ಬಿಡ್ತದೆ. ಇದು ಬೇಡ, ಇದು ಫ್ರೀಡಮ್ಗೆ ವಿರುದ್ಧ ಅಂತೇಳಿ ಬ್ರೇಕಪ್ ಆಗ್ಲಿಕ್ಕೆ ಅವಕಾಶ ಉಂಟು. ರಿಪ್ಲೈ ಲೇಟ್ ಆದರೆ ಆಂಗ್ಸೈಟಿ, ಚಿಕ್ಕ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಬಿಗ್ ಎಮೋಷ್ನಲ್ ಪೇಯ್ನ್, ದೊಡ್ಡ ಪೇಯ್ನ್ ಆಗ್ಬಿಡ್ತದೆ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇವತ್ತು ನನಗೆ ಬರ್ಲಿಕ್ಕಾಗಿಲ್ಲ ಅಂತ ಪಾಪ ಹುಡುಗಿ ಮೆಸೇಜ್ ಮಾಡ್ಲಿಕ್ಕೆ ಆಗಿಲ್ಲ, ಪಾಪ ಬರಲಿಲ್ಲ, ಪಾಪ ಮೆಸೇಜ್ ಆದರೂ ಮಾಡಬೇಕಿತ್ತು, ಇವನು ಕಾಯ್ತಾ ಇರ್ತಾನೆ ಪಾರ್ಕರ್. ಆ ಹುಡುಗಿಗೆ ಬೇರೆ ಬೇರೆ ಕಾರಣಗಳಿಂದ ಮೆಸೇಜ್ ಮಾಡಲಿಕ್ಕೂ ಆಗಿಲ್ಲ. ಪಾಪ ಅವನು ಒಂದು ದಿನ ಎಲ್ಲ ಪಾರ್ಕಲ್ಲಿ ಕೂತ್ಕೊಂಡ. ಪಾಪ ಆ ಹುಡುಗಿಗೆ ಯಾವ ಕಾರಣಕ್ಕೆ ಬರಲಿಲ್ವೋ ಅಂತ ಕೇಳೋದು ಬಿಟ್ಟು, ನನಗೋಸ್ಕರ ಒಂದಿನೆಲ್ಲ ಕಾದೆ, ನಮ್ಮಿಬ್ಬರು ಲವ್ ಇಷ್ಟೇ, ದೊಡ್ಡ ದೊಡ್ಡ ಗಲಾಟೆಗೆ ಶುರುವಾಗ್ತದೆ. ಆ ಹುಡುಗಿ ಸಣ್ಣ ವಿಷಯಕ್ಕೆ ಅವನು ಹಿಂಗೆ ಮಾಡ್ತಾನಲ್ಲ, ಮದುವೆ ಮಾಡ್ಕೊಂಡು ಜೀವನ ಪರ್ಯಂತ ಇವನು ಕೂಡ ಹೇಗಪ್ಪ ಮಾಡೋದು ಅಂತೇಳಿ ಬ್ರೇಕಪ್ ಆಗ್ತದೆ. ಇದೆಲ್ಲ ನಾವು ನೋಡ್ತಾನೆ ಇದ್ದೀವಲ್ಲ, ಕಾಣ್ತಾನೆ ಇದೆ. ಆಮೇಲೆ ಶನಿ ಇನ್ಫ್ಲುಯೆನ್ಸ್ ಏನಾದರೂ ಬಂದರೆ, ಶನಿ ಪಂಚಮಕ್ಕೆ ಇನ್ಫ್ಲುಯೆನ್ಸ್ ಬಂದರೆ, ಅಥವಾ ಶುಕ್ರನಿಗಾಗಲಿ ರಾಹುವಿಗಾಗಲಿ ಇನ್ಫ್ಲುಯೆನ್ಸ್ ಬಂದರೆ, ಶನಿ ಚಂದ್ರನ ಜೊತೆ ಇನ್ಫ್ಲುಯೆನ್ಸ್ ಬಂದರೆ, ಆವಾಗ ಕೂಡ ಏನಾಗುತ್ತೆ, ಫಸ್ಟ್ ಡಿಲೇ ಟೆಂಡೆನ್ಸಿ. ಯಾವಾಗ ಡಿಲೇ ಆಗ್ತದೋ ಆವಾಗ ಬ್ರೇಕಪ್ ಆಗ್ಲಿಕ್ಕೆ ಜಾಸ್ತಿ ಟೆಂಡೆನ್ಸೀಸ್ ಆಗ್ತದೆ, ಬೇರೆದಕ್ಕಿಂತಲೂ ಜಾಸ್ತಿ. ಲವ್ ಮಾಡ್ಕೊಂಡ್ವಿ, 10 ವರ್ಷ ಆಯಿತು, ಮದುವೆ ಮಾಡ್ಕೊಳ್ಳೋಣ ಬೇಡವೋ, ದೊಡ್ಡವ್ರಿಗೆ ಹೇಳಬೇಕೋ ಬೇಡವೋ ಅಂತ ಅಂದ್ಕೊಂಡ್ರೆ ಏನಾಗ್ತದೆ, ಅದು ಯಾವಾಗೋ ಬ್ರೇಕಪ್ ಆಗಿಬಿಡ್ತದೆ. ಅಥವಾ ಪ್ರೀತಿ ಮಾಡಿದ್ದು ಒಬ್ಬರನ್ನೊಬ್ಬರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಡಿಲೇ ಮಾಡ್ರೆ ಏನಾಗ್ತದೆ, ಅಷ್ಟರೊಳಗೆ ಆ ಹುಡುಗನೋ ಹುಡುಗಿಯೋ ಬೇರೆಯವ್ರು ಲವ್ ಮಾಡಿ ಹೋಗ್ಬಿಡ್ತಾರೆ. ಅಯ್ಯೋ ನಾನು ಆಲ್ರೆಡಿ ಒಬ್ಬ ಜೊತೆ ಲವ್ ಮಾಡ್ತಾ ಇದ್ದೀನಿ, ಮುಂಚೆ ಆದರೆ ಹೇಳಬೇಕಿತ್ತು, ಈ ರೀತಿ ಆಗ್ತದೆ. ಸೊ ಡಿಲೇ. ಆಮೇಲೆ ಡಿಸ್ಟೆನ್ಸ್, ತುಂಬ ಡಿಸ್ಟೆನ್ಸಲ್ಲಿ ಇರ್ತದೆ. ಪ್ರೀತಿ ಮಾಡ್ಕೊಳೋದು ಎಲ್ಲ ದೂರ ಇರ್ತಾರೆ, ಏನು ಉಪಯೋಗ. ಆಮೇಲೆ ಎಮೋಷ್ನಲ್ ಟೆಸ್ಟಿಂಗ್ ಹೇಳಿದ್ನಲ್ಲ, ಮಿಸ್ಕಮ್ಯುನಿಕೇಶನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಕಾಲಕ್ಕೆ ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಟೆಸ್ಟಿಂಗ್ ಇರ್ತದೆ. ಅದು ಮಾಡಿಕೊಳ್ಳದೆ ಇದ್ದರೆ ಬ್ರೇಕಪ್ ಆಗ್ತದೆ. ಬಟ್ ಶನಿಯಿಂದ ಆಗುವಂಥ ಬ್ರೇಕಪ್ಪು ತುಂಬ ಒಳ್ಳೆಯದಕ್ಕೋಸ್ಕರ ಆಗ್ತದೆ. ಯಾಕಂದರೆ ಜೀವನದಲ್ಲಿ ಅನುಭವ ಬರುತ್ತೆ. ಒಂದ್ಸಲ ಭಾಳ ಜನ ಪ್ರೀತಿ ಮಾಡಿದವರು ಫಿಲಾಸಫರ್ಸ್ ಆಗ್ತಾರೆ. ಒಂದು ಹೆಣ್ಣು ಅಥವಾ ಗಂಡು ಬೇಡ ಅಂತ ರಿಜೆಕ್ಟ್ ಮಾಡಿದವರು ಜೀವನದಲ್ಲಿ ತುಂಬ ಮೇಲಕ್ಕೆ ಹೋದವ್ರು ನೋಡ್ತೀವಲ್ಲ, ಅದೆಲ್ಲ ಕೂಡ ಶನಿಯಿಂದ ಆಗುವಂಥದ್ದು. ಸ್ಟೆಬಿಲಿಟಿಯನ್ನು ತರ್ತಾನೆ, ಜೀವನದಲ್ಲಿ ಪರ್ಪಸ್ ಹುಡುಕ್ತೇವೆ. ಇದು ಬ್ರೇಕ್ ಆಯಿತು, ಇದು ಒಳ್ಳೆಯದೇ ಆಯಿತು, ನಾ ಇನ್ನೂ ಚೆನ್ನಾಗಿ ಆಗ್ತೇನೆ, ಇನ್ನೂ ಒಳ್ಳೆ ಹುಡುಗಿನ ಪ್ರೀತಿ ಮಾಡ್ತೇನೆ, ಇನ್ನೂ ಒಳ್ಳೆ ಹುಡುಗನ ಪ್ರೀತಿ ಮಾಡ್ತೇನೆ, ಈ ಥರ ಪಾಸಿಟಿವ್ ಆಗೇ ಆಗ್ತದೆ. ಆದರೆ ಆ ಸಮಯಕ್ಕೆ ಅದು ಪೇಯ್ನ್ ಕೊಡ್ತದೆ. ಪ್ರೀತಿ ಮಾಡಿಕೊಳ್ಳುವಂಥ ಸಮಯದಲ್ಲಿ ಶನಿ ಸಂಬಂಧ ಇದ್ದರೆ ಪೇಯ್ನ್ ಆಗ್ತದೆ, ಬಟ್ ನಂತರ ಜೀವನ ತುಂಬ ಹ್ಯಾಪಿಯಾಗಿ ಸೆಟ್ಲ್ ಆಗ್ತದೆ. ಸೊ ಆದರೆ ಮುಖ್ಯವಾಗಿ ಏನಾಯಿತು, ಪ್ರೀತಿ ವಿಚಾರಕ್ಕೆ ಇದು ಡಿಲೇ ಕೊಡೋದ್ರಿಂದ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಮಿಸ್ಕಮ್ಯುನಿಕೇಷನು, ಒಬ್ಬರ ಮೇಲೆ ಒಬ್ಬರು ವಿಶ್ವಾಸ ಕಳೆದುಕೊಳ್ಳುವಂಥ ಸಂಭಾವನೆ ಉಂಟು. ಆದರೆ ಮದುವೆ ಅಂತಂಬ ಒಂದು ಬಂಧನ ಇದ್ದಾಗ ಶನಿ ಏನು ತೊಂದರೆ ಕೊಡಲ್ಲ. ಸೊ ಈ ರೀತಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಸು, ವೆಯ್ಟಿಂಗ್ ಪೀರಿಯಡು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಡ್ಯೂ ಟು ಸೈಲೆನ್ಸ್, ಇದೆಲ್ಲ ಕೂಡ ಶನಿಯಿಂದ ಆಗುವಂಥದ್ದು. ಮತ್ತೊಂದು ಬ್ರೇಕಪ್ ಪಾಯಿಂಟ್ ಏನಂತಂದರೆ, ಷಷ್ಠ, ಅಷ್ಟಮ, ದ್ವಾದಶ ಭಾವಗಳ ಪ್ರಭಾವ. ಈ 7ನೇ ಮನೆ ಅಧಿಪತಿಗಾಗಲಿ ಅಥವಾ ಪಂಚಮಾಧಿಪತಿಗಾಗಲಿ, ಸಪ್ತಮಾಧಿಪತಿಗಾಗಲಿ, ಶುಕ್ರ ಚಂದ್ರನಿಗಾಗಲಿ 6ನೇ ಮನೆ, ಅಷ್ಟಮ, ದ್ವಾದಶ ಸಂಬಂಧ ಬಂದರೆ ಏನಾಗುತ್ತೆ, ಕಾನ್ಫ್ಲಿಕ್ಟ್ ಆಗ್ತದೆ, ಸೀಕ್ರೆಟ್ ಮೇಂಟೈನ್ ಮಾಡೋದಾಗ್ತದೆ, ಎಮೋಷ್ನಲ್ ಸಫರಿಂಗ್ ತೋರಿಸಬಹುದು. ಇದು ರೀಸನ್ಸ್. ಇನ್ನು ಎಮೋಷ್ನಲ್ ಅಂತಂದರೆ ನಾವು ಈಗೋ ಜಾಸ್ತಿ ಆಗ್ಬೋದು, ನನ್ನ ಮಾತೇ ಸರಿ, ಈ ಥರ ಏನಾಗುತ್ತೆ, ರಿಲೇಷನ್ಶಿಪ್ ಡೆಸ್ಟ್ರಾಯ್ ಮಾಡ್ಬೋದು. ಆಮೇಲೆ ಎಕ್ಸ್ಪೆಕ್ಟೇಷನ್ಸ್, ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್, ಇದೆಲ್ಲ ಕೂಡ ಡಿಸಪಾಯಿಂಟ್ಮೆಂಟ್ ಕೊಡ್ತವೆ. ಈ ಮೇಲಿನ ಕಾಂಬಿನೇಷನ್ ಅಲ್ಲದೆ ಸೈಕಲಾಜಿಕಲ್ ರೀಸನ್ಸ್ ಕೂಡ ಇದೆ. ಯಾಕಂದರೆ ಈ ರೀಸನ್ಸ್ ಇಲ್ಲ ಬ್ರೇಕಪ್ ಆಗಲ್ಲ ಅಂತ ನೀವು ಅಂದ್ಕೊಳ್ಬೇಡಿ. ಸೈಕಲಾಜಿಕಲ್ ರೀಸನ್ಸ್ ಕೂಡ ನಾವು ತಗೋಬೇಕು. ಈಗೋ ಜಾಸ್ತಿ ಇತ್ತು ಅಂದ್ಕೊಳ್ಳಿ. ಈಗೋ ಯಾವಾಗ ಜಾಸ್ತಿ ಇರುತ್ತೆ, ಸೂರ್ಯ ಕುಜ ಬಲಿಷ್ಠವಾಗಿದ್ದಾಗಲ್ವ, ಆ ಕಾಂಬಿನೇಷನ್ಸ್ ಕೂಡ ನೀವು ನೋಡ್ಬೇಕು ಇದರ ಜೊತೆ.
ಸೂರ್ಯ ಸಪ್ತಮದಲ್ಲಿದ್ರು ಲಗ್ನದಲ್ಲಿದ್ರು ಈಗೋ ಜಾಸ್ತಿ ಇರುತ್ತೆ. ಸಪ್ತಮ ನಂದೇ ಆಗಬೇಕು ಅಂತ ಇರುತ್ತೆ, ನನ್ನ ಮಾತೇ ಸರಿ. ಇದು ರಿಲೇಶನ್ಶಿಪ್ ಹೆಚ್ಚು ದಿನ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್, ಇದೆಲ್ಲ ಕೂಡ ನಿಮ್ಗೇನಾಗತ್ತೆ, ಇವನು ಎಕ್ಸ್ಪೆಕ್ಟ್ ಮಾಡಿದಂಥ ರೀತಿಯಲ್ಲಿ ಹೊರಗಡೆ ಇಲ್ಲದ್ರಿದ್ದಾಗ ಏನಾಗುತ್ತೆ, ಡಿಸಪಾಯಿಂಟ್ಮೆಂಟ್ ಆಗ್ತದೆ. ಆವಾಗ ಅದು ಕೂಡ ಫೇಲ್ ಆಗ್ಲಿಕ್ಕೆ ಸಂಭಾವನೆ ಉಂಟು. ಆಮೇಲೆ ಡಿಪೆಂಡೆನ್ಸಿ, ನೀನು ಇಲ್ಲದೆ ನಾನು ಇರಲಾರೆ, ಈ ಅಟ್ಯಾಚ್ಮೆಂಟು ಸಫರಿಂಗ್ ಅನ್ನು ತುಂಬಾ ಜಾಸ್ತಿ ಕೊಡ್ತದೆ. ಆ ಸಫರಿಂಗ್ ಇಂದ ಹೊರಗೆ ಬರಬೇಕಂತ ಪ್ರಯತ್ನ ಮಾಡಿದಾಗ ಏನು ಮಾಡಬೇಕು, ಒಂದೇ ಕೆಟ್ಟ ಅಭ್ಯಾಸಗಳು ಅಡಿಕ್ಟ್ ಆಗ್ತಾನೆ, ಕುಡಿಯೋದು ಮಾಡೋದು, ಯಾಕಂದ್ರೆ ತಡ್ಕೊಳಿಕ್ಕೆ ಆಗಲ್ಲ. ಇಲ್ಲ ಈ ನೋವು ನಾನು ಭರಿಸಲಾರತ್ತೆ, ಅವ್ರ ಮೇಲೆ ಕೂಗೋದು ಮಾಡೋದು, ಬ್ರೇಕಪ್ ಆಗ್ತದೆ. ಆಮೇಲೆ ಕಮ್ಯುನಿಕೇಶನ್ ಪ್ರಾಬ್ಲಮ್, ಬಹಳ ರಿಲೇಶನ್ಶಿಪ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಮುರಿಯೋದು ಯಾವುದಕ್ಕೆ ಅಂದರೆ ಕಮ್ಯುನಿಕೇಶನ್ ಇಂದ, ಸರಿಯಾಗಿ ಮಾತಾಡ್ಕೊಳ್ಳೋದೇ ಇರೋದು. ಯಾಕಂದ್ರೆ ಏನು ಮಾತಾಡಿದ್ರೆ ಆ ಕಡೆಯಿಂದ ರಿಯಾಕ್ಷನ್ ಯಾವ ಥರ ಬರುತ್ತೆ ಅಂತ ತಿಳ್ಕೊಂಡು ಮಾತಾಡ್ಬೇಕು. ಇವ್ರಿಗೆ ಏನು ಅನಿಸಿದ್ದು ಅದು ಮಾತಾಡ್ಬಿಟ್ರೆ ಏನಾಗುತ್ತೆ, ಅವ್ರಿಗೆ ನೋವು ಕೊಡ್ತದೆ. ಆವಾಗ ಏನಾಗುತ್ತೆ, ಅದು ಒಂದು 10 ಸಲ ನೋಡ್ತಾರೆ, ಬಿಟ್ಕೊಂಡ್ಬಿಡ್ತಾರೆ. ಈಗ ಎಷ್ಟೋ ಸಲ ಈ ಮ್ಯಾಚಿಂಗ್ ಮಾಡೋ ಕಾಲಕ್ಕೆ ಕೂಡ ಒಂದು 2-3 ಸಿಟ್ಟಿಂಗ್ ಹುಡುಗನ ಜೊತೆ ನಾವು ಮಾತಾಡಬೇಕು ಅಂತಂತಾಳೆ ಹುಡುಗಿ. ನೀವು ಮುಂಚಿತವಾಗಿ ನೀವು ಜಾತಕ ಸೆಟ್ ಆಗಿದ ತಕ್ಷಣ ಇಮಿಡಿಯೇಟ್ಲಿ ಮದುವೆ ನಾನು ರೆಡಿ ಇಲ್ಲ, 1-2-3 ಸಲ ನಾನು ಫೋನ್ ಮಾತಾಡ್ತೇನೆ. ಆ ಮಾತಾಡೋ ಕಾಲಕ್ಕೆ ಟೆಸ್ಟ್ ಮಾಡ್ತಾರೆ, ಹೆಂಗೆ ರಿಯಾಕ್ಟ್ ಆಗ್ತಾನೆ, ಸ್ಪಂದನೆ ಹೇಗಿದೆ ಅಂತ. ಇವರಿಗೆ ಬೇಕಾದ ರೀತಿಯಲ್ಲಿ ಅವನು ಸ್ಪಂದಿಸದಿದ್ರು, ಅವನ ಬಗ್ಗೆ ಜಂಬ ಕೊಚ್ಕೊಂಡು ನಾನು ಇಂಥವನು ಅಂಥವನು ಜಂಬ ಕೊಚ್ಕೊಂಡ್ರು, ಇದು ಬೇಡಪ್ಪ ಅಂತೇಳಿ ಬ್ರೇಕಪ್ ಆಗೋಗ್ತದೆ. ಎಷ್ಟೋ ಸಲ ಆಗೋದಿದೆ. ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಏನು ಮಾಡಬೇಕು, ಹುಡುಗ ಹುಡುಗಿಯರು ಅಥವಾ ಇವರು ಮದುವೆಗೆ ಮುಂಚೆ ಒಂದ್ಸಲ ಮಾತಾಡಬೇಕು ಅಂತಂದಾಗ ಅದು ಹೇಗೆ ಮಾತಾಡಬೇಕು ಅಂತ ಟ್ರೈನಿಂಗ್ ಕೋಚಿಂಗ್ ಸೆಕ್ಟರ್ ಇಟ್ಕೋಬೇಕು. ಇಲ್ಲದಿದ್ರೆ ಗೊತ್ತಾಗೋದೇ ಇಲ್ಲ. ಅದೇ ರಾಹು ಬಲವಾಗಿದ್ದಂತ ಅಂದ್ಕೊಳ್ಳಿ, ಈ ಹುಡುಗಿ ವೀಕ್ನೆಸ್ ಅನ್ನೇ ಅವನು ಸ್ಟ್ರಾಂಗ್ನೆಸ್ ಮಾಡ್ಕೊಂಡು ಹೇಳ್ತಾನೆ, ಅಲ್ಲಿ ಬಿದ್ದೋಗ್ಬಿಡ್ತಾಳೆ ಆ ಹುಡುಗಿ. ಆದರೆ ಸಾಮಾನ್ಯವಾದ ಕ್ರೈಟೀರಿಯಲ್ಲಿ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದ್ರೆ ಕೂಡ ಆಗ್ತದೆ. ಕಮ್ಯುನಿಕೇಶನ್ ಯಾವ ಗ್ರಹ, ಬುಧ ಗ್ರಹ. ಬುಧ ಗ್ರಹ ಬಲಹೀನವಾಗಿದ್ರೆ ಅವನ ಫೀಲಿಂಗ್ಸ್ ಅನ್ನು ಫಸ್ಟ್ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರೋದಿಲ್ಲ. ಆವಾಗ ಅಪೋಸಿಟ್ ಪಾರ್ಟಿ ಇವನು ಏನು ಸರಿ ನೋಡ್ಕೊಳ್ತಾ, ಯಾಕಂದ್ರೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಅಂತ ಅವಳು ಯಾಕೆ ಅಂದ್ಕೊಡ್ತಾಳೆ, ಇವನ್ ಜೀವನವೇ ಇಷ್ಟು ಅಂತ ಬೇಡ ಅಂತ ಅಂದ್ಕೊಂಡು ರಿಜೆಕ್ಟ್ ಮಾಡಿಬಿಡ್ತಾಳೆ. ಸೊ ರಿಲೇಷನ್ಸ್ ಅನ್ನ ಡೆಸ್ಟ್ರಾಯ್ ಮಾಡುವಂಥ ದೊಡ್ಡ ಶತ್ರು ಹೇಟ್ರೆಡ್ ಅಲ್ಲ, ಅರ್ಥ ಮಾಡ್ಕೊಡಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿ ಅರ್ಥ ಮಾಡ್ಕೊಡೋದೆ. ಹೇಟ್ರೆಡ್ ಇಂದ ಜಾಸ್ತಿ ಅದು ಕೂಡ ಆಗ್ತದೆ, ತುಂಬಾ ಕಡಿಮೆ ಅದು, ಬಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಂದನೇ ಹೇಟ್ರೆಡ್ ಬೆಳೀತದೆ. ನೆಕ್ಸ್ಟ್, ಒನ್ ಸೈಡ್ ಲವ್. ಇದ್ರ ಬಗ್ಗೆ ಇವತ್ತಿನ ಕಾಲದಲ್ಲಿ ನಮಗೇನು ಅಷ್ಟು ತೊಂದರೆ ಇಲ್ಲ, ಬಟ್ ಹಳೆ ಕಾಲದಲ್ಲಿ ಪಾಪ ನೋಡ್ತಿದ್ರು. ಇವತ್ತು ಏಕಪಕ್ಷೀಯ ಪ್ರೀತಿ ಅಂತಂಬೋದು ಇದ್ರೂ ಕೂಡ ತುಂಬ ಯಾರೋ ಪ್ರಶ್ನೆಗಳು ಕೇಳಿಕ್ ಬರಲ್ಲ. ಕೆಲವರು ಒಬ್ಬರನ್ನ ವರ್ಷಗಳಿಂದ ಪ್ರೀತಿಸ್ತಾ ಇರ್ತಾರೆ, ಮರಿಲಿಕ್ಕಾಗಲ್ಲ. ಅದಕ್ಕೆ ಹೇಗೆ ಚಂದ್ರ ಪೀಡಿತನಾಗಿದ್ರೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಪಾಪಗ್ರಹಗಳ ಜೊತೆ ಸೇರಿದ್ರು, ವೀಕ್ ಆಗಿದ್ರು ಅವನಿಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರೋದಿಲ್ಲ. ಎಮೋಷನಲ್ ಇಂಬ್ಯಾಲೆನ್ಸು, ಇಮ್ಯಾಜಿನೇಷನ್ ಅಟ್ಯಾಚ್ಮೆಂಟು, ಎಮೋಷನಲ್ ಸಫರಿಂಗ್. ನಾವು ಸಿನಿಮಾದಲ್ಲಿ ನೋಡ್ತಾ ಇರ್ತೀವಲ್ಲ, ಹೀರೋ ಏನು ಮಾಡ್ತಾನೆ, ಒಂದು ಹೂವು ಇಟ್ಕೊಂಡು ಆ ಹುಡುಗಿ ಪ್ರಪೋಸ್ ಮಾಡ್ಲಿಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ಏನು ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡಬೇಕು ಅದು ಮಾಡದೆ ಬಾಬಾ ಅಂತ ಬಂದ್ಬಿಡ್ತಾನೆ. ಮಾತು ಕೂಡ ಅಲ್ಲಿಗೆ ಬಂದ್ಬಿಡ್ತಾನೆ. ಯಾಕಂದ್ರೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಅದು ಚಂದ್ರ ಚೆನ್ನಾಗಿದ್ರೇನೆ ಆ ಕಲೆ ಬರ್ತದೆ. ಚಂದ್ರ ಮತ್ತೆ ಬುಧ ಚೆನ್ನಾಗಿರ್ಬೇಕು. ಇದು ಚೆನ್ನಾಗಿದ್ರೆ ಸಾಫ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಅದು ಚೆನ್ನಾಗಿಲ್ಲ, ಕೇತು ಇತ್ತಂದ್ಕೊಳ್ಳಿ, ಚಂದ್ರನ ಜೊತೆ ಕೇತು ಇದ್ರೆ ರಫ್ ಆಗಿ ಹ್ಯಾಂಡಲ್ ಮಾಡ್ತಾನೆ. ತಗೋ ಈ ಹೂ ಮಡಿಕೋ, ಪ್ರೀತಿ ಮಾಡು, ನಾ ಕೊಟ್ಟಿದ್ದೀನಲ್ಲ ಪ್ರೀತಿ ಮಾಡು ಅಷ್ಟೇ. ಅವನಿಗೆ ಯಾವ ವರ್ಡ್ಸ್ ಬಳಸಬೇಕು ಸಾಫ್ಟ್ ಆಗಿ ಕೂಡ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಚಂದ್ರ ವೀಕ್ ಆಗಿದ್ರೆ ಎಕ್ಸ್ಪ್ರೆಸ್ ಜೀವನ ಪರ್ಯಂತ ಮಾಡೋದಿಲ್ಲ, ಒನ್ ಸೈಡ್ ಆಗ್ಬಿಡ್ತದೆ. ಆಮೇಲೆ ಶುಕ್ರ ಶನಿ ಕಾಂಬಿನೇಷನ್ ಇದ್ರೆ ಅನ್ಕೊಳ್ಳಿ, ಅವ್ರಿಗೆ ಪ್ರೀತಿ ಏನೋ ಇದ್ರೆ ಆದ್ರೆ ಭಯ, ಎಲ್ಲಿ ರಿಜೆಕ್ಟ್ ಮಾಡ್ತಾಳೋ ಅಂತ ಭಯ. ಪೇನ್ಫುಲ್ ಲವ್, ಡಿಲೇಡ್ ಎಮೋಷನಲ್ ಹೀಲಿಂಗ್. ಒಂದ್ಸಲ ಗಾಯ ಆಯ್ತು ಅಂದ್ಕೊಳ್ಳಿ, ಅದರಿಂದ ಒಂದ್ ವೇಳೆ ಬೇಡ ಅಂತ ಹುಡುಗಿ ಅಂದ್ಕೊಳ್ಳಿ, ನನ್ನ ಜೀವನ ನಾಶ ಇಷ್ಟೇ ಅಂತ ಅಂದ್ಕೊಂಡು ಬಂದ್ಬಿಡ್ತಾನೆ. ಆಮೇಲೆ ಇವನ್ ಜೀವನದಲ್ಲಿ ಇನ್ನೊಬ್ಬನ ಲವ್ ಮಾಡಲಿಕ್ಕೆ ಹೋಗಲ್ಲ. ಸೊ ಈ ರೀತಿ ಟೆಂಡೆನ್ಸೀಸ್ ಆಗ್ತವೆ. ಬ್ರೇಕಪ್ ಆದ ನಂತರ ಕೂಡ ಬಹಳ ಜನಕ್ಕೆ ಸುಮಾರು ವರ್ಷಗಳ ಪರ್ಯಂತ ದುಃಖದಿಂದ ಹೊರಗೆ ಬರೋದೇ ಇಲ್ಲ ಕೆಲವಿನ ಜನ. ಇದಕ್ಕೆ ಕಾರಣ ಏನಂತಂದ್ರೆ ಶುಕ್ರ ಶನಿಯ ಕಾಂಬಿನೇಷನ್. ಮೆಮೊರೀಸ್ ಹಿಡ್ಕೊಂಡೇ ಬದುಕ್ತಾರೆ ಅವರು. ಆಮೇಲೆ ರಾಹು ಅಬ್ಸೆಷನ್ ಅಂದ್ರೆ ಏನು, ಅತಿಯಾದಂಥ ಆಸಕ್ತಿ, ಮಿತಿ ಮೀರಿದಂಥ ಮೋಹ, ಹಿಡಿಸಿಕೊಳ್ಳುವಂಥ ಮನೋಭಾವ, ಒಂದೇ ವಿಷಯದ ಬಗ್ಗೆ ನಿರಂತರ ಚಿಂತನೆ, ಅತಿಯಾದಂಥ ಮನಸ್ಸಿನ ಆಕರ್ಷಣೆ, ಇದನ್ನೆಲ್ಲ ಕೂಡ ನಾವು ಅಬ್ಸೆಕ್ಷನ್ ಅಂತೇವೆ. ಫ್ಯಾಂಟಸಿ ಅಂದ್ರೆ ಏನು, ಕಲ್ಪನೆ, ರಿಯಲಿಸ್ಟಿಕ್ ಇರೋದೇ ಇಲ್ಲ.
ಎಮೋಷ್ನಲ್ ಅಡಿಕ್ಷನ್, ಇದೆಲ್ಲ ಕೂಡ ರಾಹು ಸಂಬಂಧ. ಸೊ ಇವ್ರನ್ನ ಏನಾಗ್ತದೆ, ಸೋಷಿಯಲ್ ಮೀಡಿಯಾ ಸ್ಟ್ಯಾಕಿಂಗು, ಕಾನ್ಸ್ಟೆಂಟ್ಲಿ ಅವ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರೋದು, ಇಮ್ಯಾಜಿನರಿ ಕಾನ್ವರ್ಸೇಷನ್, ಅವ್ರು ಹೀಗೆ ಮಾತಾಡ್ರೆ ನಾನು ಹೀಗೆ ಮಾತಾಡಬೇಕು ಅಂತೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇರ್ತಾನೆ, ರಿಯಾಲಿಟಿಗೆ ಇರೋದೇ ಇಲ್ಲ. ಆವಾಗ ಕೂಡ ಒನ್ ಸೈಡ್ ಆಗಿಬಿಡ್ತದೆ. ದ್ವಾದಶ ಭಾವದ ಎಮೋಷ್ನಲ್ ಸಫರಿಂಗ್, ದ್ವಾದಶ ಭಾವ ಅಂದರೆ ಲೋನ್ಲಿನೆಸ್, ಸೈಲೆಂಟ್ ಸಫರಿಂಗು, ಹಿಡನ್ ಪೇನ್ ಸೂಚನೆ ಮಾಡ್ತದೆ. ಇದಕ್ಕೆ ಹಿಂದೆ ಸೈಕಾಲಜಿ ಏನಿರ್ತದೆ ಈ ಒನ್ ಸೈಡ್ ಲವ್ಗೆ ಅಂತ ನಾವು ಆಲೋಚನೆ ಮಾಡಿದ್ರೆ, ಫ್ಯಾಂಟಸಿ ಅಟ್ಯಾಚ್ಮೆಂಟ್ ಅಂತೇವೆ. ಕೆಲವೊಮ್ಮೆ ನಾವು ವ್ಯಕ್ತಿಯನ್ನು ಪ್ರೀತಿ ಮಾಡಲ್ಲ, ಮನಸ್ಸಿನಲ್ಲಿ ಕ್ರಿಯೇಟ್ ಮಾಡಿದಂಥ ಇಮೇಜನ್ನು ಪ್ರೀತಿ ಮಾಡ್ತೇವೆ. ನಾವು ಅವರನ್ನು ಹೇಗೆ ಕಂಡಿದ್ದೇವೋ ಅದನ್ನು ಪ್ರೀತಿ ಮಾಡ್ತೇವೆ ಅಷ್ಟೇ ಹೊತ್ತು ನಿಜವಾದಂಥ ರಿಯಲ್ ಆ ಮನುಷ್ಯನ ಪ್ರೀತಿ ಮಾಡಲ್ಲ. ಆ ಹುಡುಗನ ನೋಡ್ತಾ ಇರ್ತಾರೆ, ಆ ಹುಡುಗನ ಜೊತೆ ಕನಸುಗಳು ಕಾಣ್ತಾ ಇರ್ತಾರೆ ಬೆಳಗ್ಗೆ ಹೊತ್ತೆ, ಹೀಗಿರಬೇಕು, ನಾವಿಬ್ಬರು ಮದುವೆ ಮಾಡ್ಕೊಳ್ಬೇಕು, ನಾವು ಇಲ್ಲಿ ಹೋಗಿದ್ವಿ ಅಲ್ಲಿ ಹೋಗಿದ್ವಿ, ಬೆಳಗ್ಗೆ ಕನಸುಗಳು ಕಾಣ್ತಾ ಒಂದ್ಸರಿ ಇಮ್ಯಾಜಿನೇಷನ್ ಆಗಿರ್ತಾರೆ. ರಿಯಲ್ನ ಹೋಗಿ ಅವನ ಮದುವೆ ಮಾಡ್ಕೊಬೋಕೆ ಇಷ್ಟ ಇಲ್ಲ, ಯಾಕಂದ್ರೆ ಆ ರಿಸ್ಕ್ ಎಲ್ಲ ಯಾರು ತಗೋತಾರೆ, ಮನಸ್ಸಿನಲ್ಲೇ ಚೆನ್ನಾಗಿದೆ, ಆರಾಮಾಗಿ ಜೀವನ ಇದೆ. ಈ ಫ್ಯಾಂಟಸಿ ಅಟ್ಯಾಚ್ಮೆಂಟ್ ಇಂದ ಕೂಡ ಭಾಳ ಜನ ರಿಯಾಲಿಟಿ ಹೋಗಲ್ಲ. ಎಷ್ಟೋ ಜನ ಈ ಅಫೇರ್ಸ್ ಸಿಗ್ತಾವೆ ನೋಡಿ, ಮದುವಾದ ಮೇಲೆ ಪಕ್ಕದ ಮನೆಯವರು ಆ ಪಕ್ಕದ ಮನೆ ತುಂಬ ಚೆನ್ನಾಗಿರ್ತಾರೆ, ಅವ್ರು ಕೂಡ ಮಾನಸಿಕವಾಗಿ ರಮಿಸ್ತಾ ಇರ್ತಾರೆ. ಡೈರೆಕ್ಟಾಗಿ ಹೋಗಿ ಡಿವೋರ್ಸ್ ತಗೊಂಡು ಅವ್ರ ಜೊತೆ ಇರ್ಲಿಕ್ಕೆ ಯಾರೂ ಇಷ್ಟಪಡಲ್ಲ. ಮನಸ್ಸಿನಲ್ಲಿ ಫೀಲಿಂಗ್ಸ್ ಚೆನ್ನಾಗಿದೆ ಸಾಕು. ಸೊ ಇದು ಫ್ಯಾಂಟಸಿ ಅಟ್ಯಾಚ್ಮೆಂಟ್, ಇದು ಸೈಕಲಾಜಿಕಲ್ ರೀಸನ್ ಒನ್ ಸೈಡ್ ಲವ್. ಆಮೇಲೆ ಫಿಯರ್ ಆಫ್ ರಿಜೆಕ್ಷನ್, ಫೀಲಿಂಗ್ಸ್ ಹೇಳೋದಿಲ್ಲ, ಯಾಕಂದ್ರೆ ರಿಜೆಕ್ಷನ್ ಮಾಡಿದ್ರೆ ಆ ಭಯದಿಂದ ಸೈಲೆಂಟ್ ಆಗಿ ಸಫರ್ ಆಗ್ತಾ ಇರ್ತಾರೆ. ಕೆಲವೊಮ್ಮೆ ವ್ಯಕ್ತಿಯ ಮೇಲೆ ಪ್ರೀತಿ ಇರುವುದಿಲ್ಲ, ಅವನ ಬಗ್ಗೆ ಮನಸ್ಸು ನಿರ್ಮಿಸಿದಂಥ ಕಲ್ಪನೆಯ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಇದು ಒನ್ ಸೈಡ್ ಲವ್ ಬಗ್ಗೆ. ನೆಕ್ಸ್ಟ್, ಇನ್ನು ಮುಖ್ಯವಾದ ಸೀಕ್ರೆಟ್ ಅಫೇರ್ಸ್ ಆ್ಯಂಡ್ ಹಿಡನ್ ರಿಲೇಷನ್ಶಿಪ್ಸ್ ಅಂತೇಳಿ. ಇದು ಕೂಡ ಭಾಳ ಜನ ಹುಡುಗಿಯರು ಕೇಳ್ತಾರೆ, ಅವನ ಕ್ಯಾರೆಕ್ಟರ್ ಅಂತದ್ದು ಒಳ್ಳೇದಾ ಅಲ್ವಾ. ಕ್ಯಾರೆಕ್ಟರ್ ಅಂತದ್ದು ಒಂದು ಹುಡುಗಿ ಒಬ್ಬ ಹುಡುಗನ ಕ್ಯಾರೆಕ್ಟರ್ ಕೇಳ್ತಾ ಇದ್ದಾನೆ ಅಂತಂದ್ರೆ ಏನಾದರೂ ಹಿಡನ್ ಅಫೇರ್ಸ್ ಏನಾದರೂ ಇರ್ತದಾ, ಮದುವಾದ ಮೇಲೆ ಏನಾದರೂ ಅಫೇರ್ಸ್ ಮುಂದುವರಿಸ್ತಾನ ಅಂತ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಇಂದ ಕೇಳ್ತಾರೆ. ಅದಕ್ಕೂ ಕೂಡ ನಾವು ಜಾತಕದಲ್ಲಿ ನೋಡ್ಬೋದು. ಅಷ್ಟಮ ಭಾವ ಮತ್ತು ಗುಪ್ತ ಭಾವಗಳು, ಭಾವನೆಗಳು. ಅಷ್ಟಮ ಭಾವ ಏನು ಸೂಚನೆ ಮಾಡ್ತದೆ, ಸೀಕ್ರೆಟ್ ರಿಲೇಶನ್ಶಿಪ್ ಸೂಚನೆ ಮಾಡ್ತದೆ. ಸೊ ಇಲ್ಲಿ ಜ್ಯೋತಿಷ್ಯನ ಉದ್ದೇಶ ಏನು, ಯಾರನ್ನಾದರೂ ಜಡ್ಜ್ ಮಾಡೋದಲ್ಲ, ಇವನಿಗೆ ರಿಲೇಶನ್ಶಿಪ್ ಇದೆ ಮುಂದೆ ಹೋಗೋರಿ ಬೇಡ, ಈ ಥರ ಜಡ್ಜ್ ಮಾಡೋದಲ್ಲ, ಮನಸ್ಸಿನ ಗುಪ್ತ ಚಲನೆಯನ್ನು ಅರ್ಥ ಮಾಡಿಕೊಳ್ಳೋದು. ಮತ್ತೊಂದು ಮುಖ್ಯವಾದ ಏನಂತಂದ್ರೆ, ಅಷ್ಟಮ ಭಾವ ಅಂತಂದ್ರೆ ಕೇವಲ ಅಫೇರ್ ಅಲ್ಲ, ಇದು ಮನಸ್ಸಿನ ಆಳವಾದ ಹೊರಗೆ ಕಾಣದ ಭಾಗ. ನಾವು ರಿಸರ್ಚ್ ಅಂತೀವಲ್ಲ, ಆಳವಾಗಿ ಆಲೋಚನೆ ಮಾಡೋದು. ಅದಕ್ಕೆ ಅಷ್ಟಮ ಸ್ಥಾನವನ್ನೇ ಹೌಸ್ ಆಫ್ ರಿಸರ್ಚ್ ಅಂತೇವೆ. ಆಳವಾಗಿ ಥಿಂಕ್ ಮಾಡ್ತಾರೆ. ಅಷ್ಟಮ ಭಾವ ಅಂತಂದ್ರೆ ಏನು, ಅಷ್ಟಮ ಭಾವ ಅಂತಂದ್ರೆ ಸೂಚಿಸೋದು ಏನಂತಂದ್ರೆ ಸೀಕ್ರೆಸಿ, ರಹಸ್ಯ ಭಾವ, ಹಿಡನ್ ಎಮೋಷನ್ಸ್, ಸೈಕಲಾಜಿಕಲ್ ಡೆಪ್ತ್, ಪ್ರೈವೇಟ್ ಲೈಫ್, ಇಂಟಿಮೆಸಿ, ಆತ್ಮೀಯತೆ, ಎಮೋಷನಲ್ ಟ್ರಾನ್ಸ್ಫಾರ್ಮೇಷನ್, ಭಾವನಾತ್ಮಕವಾದಂಥ ಪರಿವರ್ತನೆ, ಇದನ್ನು ಸೂಚನೆ ಮಾಡ್ತದೆ. ಇದನ್ನ ಕೆಲವರು ಏನು ಮಾಡ್ತಾರೆ, ತಮ್ಮ ಫೀಲಿಂಗ್ಸನ್ನು ಹೊರಗೆ ಹೇಳೋದೇ ಇಲ್ಲ, ಒಳಗೆ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಡ್ತಿರ್ತಾರೆ, ಡಬಲ್ ಎಮೋಷನಲ್ ಲೈಫ್ ನಡೆಸ್ತಾ ಇರ್ತಾರೆ. ಇವುಗಳಲ್ಲಿ ಅಷ್ಟಮ ಭಾವದ ಪಾತ್ರ ತುಂಬ ಜಾಸ್ತಿ ಇರುತ್ತೆ. ಇದರಲ್ಲಿ ಬರುವಂಥದ್ದು ಸೀಕ್ರೆಟ್ ರಿಲೇಷನ್ಶಿಪ್ಸ್. ಮೊದಲಿಗೆ ಕೆಲವು ರಿಲೇಷನ್ಶಿಪ್ಸು ಫ್ಯಾಮಿಲಿಗೆ ಗೊತ್ತಿರೋದಿಲ್ಲ, ಸೊಸೈಟಿಗೆ ಗೊತ್ತಿರೋದಿಲ್ಲ, ಸೀಕ್ರೆಟಾಗಿ ನಡೀತಾ ಇರ್ತದೆ. ಅದು ಮಾನಸಿಕವಾಗೋ ದೈಹಿಕವಾಗೋ ಹೇಗೋ ಅಂತ. ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಕಾಲೇಜ್ ಫ್ರೆಂಡ್ಸ್ ಜೊತೆ ಕ್ಲೋಸ್ ಆಗಿರ್ತಾನೆ, ಆದರೆ ಫ್ಯಾಮಿಲಿ ಸ್ಟ್ರಿಕ್ಟ್ ಆಗಿರೋದ್ರಿಂದ ರಿಲೇಷನ್ಶಿಪ್ ತುಂಬ ಹಿಡನ್ ಆಗಿರುತ್ತೆ. ಜ್ಯೋತಿಷ್ಯದ ಪರವಾಗಿ ನೋಡಬೇಕಾದ್ರೆ ಅಷ್ಟಮ ಭಾವದಲ್ಲಿ ಶುಕ್ರ ಇದ್ರೆ, ಅಷ್ಟಮ ಭಾವಕ್ಕೆ ರಾಹು ದೃಷ್ಟಿ ಇದ್ದರೆ, ಅಥವಾ ರಾಹು ಅಷ್ಟಮದಲ್ಲಿದ್ದರೆ, ಸಪ್ತಮ ಭಾವಾಧಿಪತಿ ಅಷ್ಟಮದಲ್ಲಿದ್ದರೆ, ಅಷ್ಟಮಕ್ಕೆ ಪಂಚಮ ಸಂಬಂಧ ಆಗಲಿ, ರಾಹು ಸಂಬಂಧ ಆಗಲಿ, ಶುಕ್ರನ ಸಂಬಂಧ ಆಗಲಿ ಬರಬೇಕು. ಬಂದಾಗ ಏನಾಗುತ್ತೆ, ರಿಲೇಷನ್ಶಿಪ್ಪು ಸೀಕ್ರೆಟಾಗಿ ಮುಂದುವರಿತಾ ಇರುತ್ತೆ. ಇನ್ನೊಂದು, ಆಫೀಸಲ್ಲಿ ನಾವು ರಿಲೇಷನ್ಶಿಪ್ ನೋಡ್ತಾ ಇರ್ತೇವೆ, ಹೊರಗಡೆ ಏನು ಮಾಡ್ತೇವೆ, ತುಂಬ ಪ್ರೊಫೆಷ್ನಲ್ ಬಿಹೇವಿಯರ್ ಇರುತ್ತೆ, ಒಳಗೆ ತುಂಬ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ. ಸೆಕೆಂಡ್, ಎಮೋಷ್ನಲ್ ಸೀಕ್ರೆಸಿ, ಮನಸ್ಸಿನ ಭಾವನೆಗಳ ಮರೆ ಮಾಡ್ಬೋದು. ಕೆಲವರು ಏನು ಮಾಡ್ತಾರೆ, ಹೊರಗೆ ಕಾಮ್ ಆಗಿರ್ತಾರೆ, ಆದರೆ ಒಳಗೆ ತುಂಬ ಎಮೋಷ್ನಲ್ ಆಗಿರ್ತಾರೆ. ಅವರು ಫೀಲಿಂಗ್ಸ್ ಓಪನ್ ಆಗಿ ಹೇಳೋದಿಲ್ಲ,
ಸೈಲೆಂಟ್ ಅಟ್ಯಾಚ್ಮೆಂಟ್ ಇಟ್ಕೊಳ್ತಾರೆ. ಒಬ್ಬ ವ್ಯಕ್ತಿ ಆ, ವರ್ಷಗಳ ಕಾಲ ಒಬ್ಬರನ್ನು ಸೀಕ್ರೆಟಲ್ಲಿ ಲವ್ ಮಾಡ್ತಾ ಇರ್ತಾರೆ, ಆದರೆ ಎಂದಿಗೂ ಕೂಡ ಪ್ರಪೋಸ್ ಮಾಡೋದಿಲ್ಲ. ಇದಕ್ಕೆ ಕಾಂಬಿನೇಷನ್ ಏನು ಹೇಳ್ತಾರೆ ಜ್ಯೋತಿಷ್ಯ ಪರವಾಗಿ, ಚಂದ್ರ ಅಷ್ಟಮದಲ್ಲಿದ್ದರೆ, ಶನಿ ಚಂದ್ರ ಸಂಬಂಧ ಬಂದರೆ, ಕೇತು ಚಂದ್ರ ಸಂಬಂಧ ಬಂದಿರೋದು ನೋಡಿ. ಚಂದ್ರಗೆ ಅಷ್ಟಮ, ಶನಿ, ಕೇತು. ಕೇತು ಅಂತಂದ್ರೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರಲ್ಲ. ಶನಿ ಅಂತಂದ್ರೆ ಒಂದ್ ವೇಳೆ ಎಕ್ಸ್ಪ್ರೆಸ್ ಮಾಡಿದ್ರೆ ಅವ್ರು ರಿಜೆಕ್ಟ್ ಮಾಡ್ತಾರೆ ಅನ್ನೋ ಭಯ. ಅಷ್ಟಮ ಅಂತಂದ್ರೆ ನಷ್ಟ. ಸೊ ಏನಾದರೂ ಮಾತಾಡಿದ್ರೆ ನಷ್ಟ ಆಗ್ತಾನೆ ಅಂತ ಹೆದರಿಕೆ. ಇದೆಲ್ಲ ಕೂಡ ಏನಾಗುತ್ತೆ, ಸೀಕ್ರೆಸಿ ಮೇಂಟೈನ್ ಮಾಡಲಿಕ್ಕೆ ಹಾದಿ ಆಗ್ತದೆ. ಯಾಕಂದ್ರೆ ಹೊರಗಡೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಭಯ. ಮೂರನೇದು ಹಿಡನ್ ಅಟ್ರಾಕ್ಷನ್. 8ನೇ ಮನೆ ಒಳಗಣ್ಣಿನ ಆಕರ್ಷಣೆ. ಕೆಲವೊಮ್ಮೆ ಅಟ್ರಾಕ್ಷನ್ ಹೊರಗೆ ಕಾಣೋದೇ ಇಲ್ಲ, ಆದರೆ ಮೈಂಡ್ನಲ್ಲಿ ಕಂಟಿನ್ಯೂಸ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ. ಎಮೋಷನಲ್ ಇಮ್ಯಾಜಿನೇಷನ್, ಸೀಕ್ರೆಟ್ ಫ್ಯಾಂಟಸಿ ಅಂತೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ರಿಪೀಟೆಡ್ಲಿ ಪ್ರೊಫೈಲ್ಸ್ ನೋಡ್ತಾ ಇರೋದು, ಸೀಕ್ರೆಟಾಗಿ ಎಮೋಷನಲ್ ಅಟ್ಯಾಚ್ಮೆಂಟ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು, ಇದೆಲ್ಲಕ್ಕೂ ಕಾಂಬಿನೇಷನ್ ಅಂತಂದರೆ ರಾಹು ಶುಕ್ರ, ದ್ವಾದಶ ಭಾವಗಳ ಪ್ರಭಾವ, ಚಂದ್ರ ರಾಹು ಸಂಬಂಧ ಇದ್ರ ಈ ಥರ ಆಗ್ತದೆ. ಆಮೇಲೆ ಡಬಲ್ ಲೈಫ್ ಟೆಂಡೆನ್ಸಿ, 2 ರೀತಿಯ ಜೀವನ, ಒಳಗೊಂದು ಹೊರಗೊಂದು. ಹೊರಗೆ ಒಂದು ಪರ್ಸನಾಲಿಟಿ ಇರುತ್ತೆ, ಒಳಗೆ ಪ್ರೈವೇಟ್ ಲೈಫಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸನಾಲಿಟಿ ಇರುತ್ತೆ. ಹೊರಗೇನೋ ಡಿಸಿಪ್ಲೈನ್ಡ್ ಪರ್ಸನ್, ಆದರೆ ಸೀಕ್ರೆಟ್ ಆಗಿ ನೋಡಿದ್ರೆ ಎಮೋಷನಲ್ ಅಫೇರ್ಸ್ ಇರ್ತದೆ, ಹಿಡನ್ ಚಾಟಿಂಗು, ಪ್ಯಾರಲಲ್ ರಿಲೇಶನ್ಶಿಪ್ಸ್ ಇರ್ತದೆ. ಯಾವಾಗ ಅಷ್ಟಮಕ್ಕೆ ರಾಹು ಸಂಬಂಧ, ಶುಕ್ರನ ಸಂಬಂಧ, ಚಂದ್ರನ ಸಂಬಂಧ ಏನಾದರೂ ಇದ್ದರೆ ಈ ರೀತಿ ಸೀಕ್ರೆಟ್ ಆಗಿ ಮುಂದುವರಿಲಿಕ್ಕೆ ಆಗ್ತದೆ. ಇಲ್ಲಿ ಜ್ಯೋತಿಷ್ಯನ್ನ ಇಂಪಾರ್ಟೆಂಟ್ ಪಾಯಿಂಟ್, ನಾವು ಧಾರ್ಮಿಕವಾದಂಥ ಎಥಿಕಲ್ ಪಾಯಿಂಟ್ ನೋಡ್ಕೊಳ್ಬೇಕು. ಜ್ಯೋತಿಷ್ಯವನ್ನ ಸ್ಪೈಯಿಂಗ್ ಮಾಡಲಿಕ್ಕೆ ಬಳಸಬಾರದು. ಯಾರಾದರೂ ಜಾತಕ ಕೊಟ್ಟರೆ ನೀನು ಅಫೇರ್ ಮಾಡ್ತಾ ಇದ್ದೀಯಾ ಅಂತ ಡೈರೆಕ್ಟ್ ಆಗಿ ಜಡ್ಜ್ಮೆಂಟ್ ಮಾಡಬಾರ್ದು. ಅಥವಾ ಜಾತಕ ನೋಡಿ, ಈ ಹುಡುಗನಿಗೆ ತುಂಬ ಅಫೇರ್ಸ್ ಇರ್ತಾರೆ, ನೀವು ತುಂಬ ಕೇರ್ಫುಲ್ ಆಗಿರಬೇಕು, ಈ ರೀತಿ. ಯಾಕೆಂತಂದರೆ ಒಂದೇ ಕಾಂಬಿನೇಷನ್ ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಷನ್ ಕೂಡ ಕೊಡಬಹುದು, ಡೀಪ್ ರಿಸರ್ಚ್ ಮೈಂಡ್ ಕೂಡ ಕೊಡಬಹುದು, ಅಕಲ್ಟ್ ಇಂಟ್ರೆಸ್ಟ್ ಕೂಡ ಕೊಡಬಹುದು. ಹಾಗಾಗಿ ನಾವು ಇದನ್ನು ಸ್ಪೈಯಿಂಗ್ ಮಾಡಲಿಕ್ಕೆ ಬಳಸಬಾರ್ದು. ಹಾಗಾಗಿ ಇಲ್ಲಿ ತುಂಬ ಮುಖ್ಯವಾದಂಥ ಪಾಯಿಂಟ್ ಏನಂತಂದರೆ, ಶುಕ್ರ ಅಷ್ಟಮ ಭಾವದಲ್ಲಿದ್ದರೆ ಇಂಟೆನ್ಸ್ ಎಮೋಷನ್ಸ್ ಆಗ್ತದೆ, ಡೀಪ್ ಅಟ್ಯಾಚ್ಮೆಂಟ್ ಇರ್ತದೆ, ಸೀಕ್ರೆಟ್ ಲವ್ ನಡೀತದೆ, ಹಿಡನ್ ಸೆನ್ಸಿಟಿವ್ ಇರ್ತದೆ. ಆದರೆ ವ್ಯಕ್ತಿ ಓಪನ್ಲಿ ಎಕ್ಸ್ಪ್ರೆಸ್ ಮಾಡದೆ ಇಂಟರ್ನಲ್ಲಿ ಡೀಪಾಗಿ ಅಟ್ಯಾಚ್ಡ್ ಆಗಿರ್ಬೋದು. ರಾಹು ಶುಕ್ರ ಸಂಬಂಧ ಇದ್ರೆ, ಸಪ್ತಮಕ್ಕೆ ಸಂಬಂಧ ಬಂದು ಲೇಟ್ ನೈಟ್ ಚಾಟಿಂಗ್, ತುಂಬ ಸೀಕ್ರೆಟ್, ಅಸಲು ಗೊತ್ತೇ ಆಗೋದಿಲ್ಲ, ಇವ್ರು ಹೀಗ ಅಂತ ಗೊತ್ತೇ ಆಗೋದಿಲ್ಲ. ಅಷ್ಟಮ ಅಂದ್ರೇನೆ ಸೀಕ್ರೆಟ್. ಸಪ್ತಮ ಭಾವ ಅಷ್ಟಮದಲ್ಲಿದ್ದರೆ ಕಾಂಪ್ಲಿಕೇಟೆಡ್ ರಿಲೇಶನ್ಶಿಪ್ಸು, ಹಿಡನ್ ಎಮೋಷನ್ಸ್. ಯಾಕೆಂದರೆ ಸಪ್ತಮ ಭಾವ ಯಾವಾಗೂ ಕೂಡ ಪಬ್ಲಿಕ್ ಓಪನ್ ಆಗಿ ಅದನ್ನು ತೋರಿಸ್ಕೊಳ್ಬೇಕು ಅನಿಸುತ್ತೆ. ಅಷ್ಟಮ ಭಾವ ಅಂದರೆ ಸೀಕ್ರೆಟ್. ಹೆಂಡತಿಯನ್ನ ನೀವು ಹೊರಗಡೆಯೇ ಕರ್ಕೊಂಡು ಹೋಗಿಲ್ಲ ಅಂತ ಅಂದ್ಕೊಳ್ಳಿ, ಏನಂತ ಅರ್ಥ? ಇವನು ಯಾಕೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇಲ್ಲ? ಅಥವಾ ಹೊರಗಡೆ ಹೋಗೋ ವಿಷಯ ಯಾರಿಗೂ ಹೆಂಡತಿಗೆ ಹೇಳದೇ ಇದ್ರೆ, ಅಥವಾ ಗಂಡಗೆ ಹೇಳದೇ ಇದ್ರೆ ಏನಂತ ಅರ್ಥ? ಸೊ ಸೀಕ್ರೆಟಾಗಿ ಏನೋ ನಡೀತಾ ಇದೆ ಅಂತ ಅರ್ಥ. ಹಾಗಾಗಿ ಸೀಕ್ರೆಟ್ ಕಾಂಬಿನೇಷನ್ಸ್ಗೆಲ್ಲ ಕೂಡ ಸಪ್ತಮ ಅಷ್ಟಮ ರಿಲೇಶನ್ಶಿಪ್ ಬಂದರೆ ತುಂಬ ಅನುಮಾನಗಳು, ಮಿಸ್ಕಮ್ಯುನಿಕೇಶನ್ ಆಗ್ತದೆ, ಕಾಂಪ್ಲಿಕೇಟೆಡ್ ರಿಲೇಶನ್ಶಿಪ್ಪು, ಹಿಡನ್ ಎಮೋಷನಲ್ ಇಶ್ಯೂಸು, ಸೀಕ್ರೆಸಿ ಇನ್ ಮ್ಯಾರೇಜ್. ಅಷ್ಟು ಸೀಕ್ರೆಟಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ, ಇದೆಲ್ಲ ಬಂದ್ಬಿಡ್ತದೆ. ಚಂದ್ರ ಅಷ್ಟಮದಲ್ಲಿದ್ದರೆ ಏನಾಗುತ್ತೆ, ಎಮೋಷನಲ್ ಸೀಕ್ರೆಸಿ, ಓವರ್ ಥಿಂಕಿಂಗು, ಸೈಲೆಂಟ್ ಸಫರಿಂಗ್. ಅವನು ಪ್ರೀತಿ ಬೇರೆ ಯಾರನ್ನೂ ಮಾಡ್ತಿರ್ತಾನೆ, ಮನೆಗೆ ಯಾರಿಗೂ ಗೊತ್ತೇ ಆಗೋದಿಲ್ಲ, ಇವನು ಒಳಗೇ ಇರುತ್ತೆ ಅದು. ಅಷ್ಟಮ ಸಂಬಂಧ ಯಾವಾಗ ಅದು ಚಂದ್ರಿಗೆ ಬಂದರೆ ಅವ್ರ ಹತ್ರದಿಂದ ಸೀಕ್ರೆಟ್ ಹೊರಗೆ ತೆಗೆಯೋದಕ್ಕೂ ತುಂಬ ಕಷ್ಟ. ಅವನೇನಾದರೂ ಅವನನ್ನು ಫಾಲೋ ಮಾಡಿ, ಸ್ಪೈಯಿಂಗ್ ಮಾಡಿ, ಅವನ ಆಕ್ಟಿವಿಟೀಸ್ ನೋಡಿ ಅರ್ಥ ಮಾಡ್ಕೊಳ್ಬೇಕೇ ಹೊತ್ತು ಅವನಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ದ್ವಾದಶ ಭಾವ ಕೂಡ ಪ್ರಭಾವ ಇರುತ್ತೆ. ಅಷ್ಟಮ ಸಂಬಂಧ ಬಂದರೆ ಫ್ಯಾಂಟಸಿ ಅಟ್ಯಾಚ್ಮೆಂಟು, ಪ್ರೈವೇಟ್ ಎಮೋಷನಲ್ ವರ್ಲ್ಡ್, ಎಸ್ಕೇಪಿಸಮ್, ಇದೆಲ್ಲ ಶುರುವಾಗುತ್ತೆ. ಹಾಗಾಗಿ ಇದೆಲ್ಲ ಏನಂತಂದರೆ ಎಮೋಷ್ನಲ್ ಎಂಪ್ಟಿನೆಸ್. ಕೆಲವರು ಎಕ್ಸಿಸ್ಟಿಂಗ್ ರಿಲೇಶನ್ಶಿಪ್ ಇದ್ರೂ ಕೂಡ ಎಮೋಷ್ನಲ್ಲಿ ಫುಲ್ಫಿಲ್ ಆಗಿರೋದಿಲ್ಲ, ಇದೊಂದು ದೊಡ್ಡ ಪ್ರಾಬ್ಲಮ್. ಮದುವೆ ಆಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಬಟ್ ಎಮೋಷ್ನಲ್ ಫುಲ್ಫಿಲ್ ಇಲ್ಲ. ಹೆಂಡತಿ ಅವನಿಗೆ ಬೇಕಾದ ರೀತಿಯಲ್ಲಿ ಇಲ್ಲ, ಗಂಡ ಅವನಿಗೆ ಬೇಕಾದಂಥ ರೀತಿಯಲ್ಲಿ ಇಲ್ಲ. ಈ ಎಮೋಷ್ನಲ್ ಎಂಪ್ಟಿನೆಸ್ ಯಾವಾಗಿರುತ್ತೋ ಆವಾಗ ಕೂಡ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಬೇಕು ಅಂತ ಫೀಲಿಂಗ್ಸ್ ಬಂದ್ಬಿಡುತ್ತೆ. ಗಂಡನ ಜೊತೆ ಅಥವಾ ಹೆಂಡತಿ ಜೊತೆ ಕಮ್ಯುನಿಕೇಷನ್ ಇಲ್ಲ, ಎಮೋಷ್ನಲ್ ಲೋನ್ಲಿನೆಸ್ಸು, ಹೊರಗೆ ಅಂಡರ್ಸ್ಟ್ಯಾಂಡಿಂಗ್ ಹುಡುಕೋದು ಹಾದಿಯಾಗತ್ತೆ. ಮತ್ತು ವ್ಯಾಲಿಡೇಷನ್,
ಯಾರಾದರೂ ಅಟೆನ್ಷನು ಅಪ್ರಿಸಿಯೇಷನ್ ಕೊಟ್ಟರೆ ಅಟ್ಯಾಚ್ಮೆಂಟ್ ಡೆವಲಪ್ಮೆಂಟ್ ಆಗ್ಬೋದು. ಎಕ್ಸೈಟ್ಮೆಂಟ್ ಅಡಿಕ್ಷನ್ಸ್, ರಾಹು ಇನ್ಫ್ಲುಯೆನ್ಸ್ ಇದ್ದರೆ ಸೀಕ್ರೆಟ್ಸಿ ಇಟ್ ಸೆಲ್ಫ್ ಎಕ್ಸೈಟ್ಮೆಂಟ್ ಕೊಡ್ತದೆ. ಆ ಸೀಕ್ರೆಟ್ ಮೇಂಟೈನ್ ಮಾಡೋದು ಎಕ್ಸೈಟ್ಮೆಂಟ್ ಆಗ್ತದೆ. ಹಾಗಾಗಿ ಸೀಕ್ರೆಟ್ ಅಟ್ಯಾಚ್ಮೆಂಟ್ಸ್ ಯಾವಾಗೂ ಕೂಡ ನಿಜವಾದಂಥ ಪ್ರೀತಿ ಅಂದ್ಕೊಳ್ಳಿಕ್ಕಿಲ್ಲ. ಕೆಲವೊಮ್ಮೆ ಲೋನ್ಲಿನೆಸ್ಸು, ಎಸ್ಕೇಪಿಸಮು, ಎಮೋಷ್ನಲ್ ಆಗ್ತದೆ. ಆಮೇಲೆ ಸ್ಪಿರಿಚುವಲ್ ಪರ್ಸ್ಪೆಕ್ಟಿವ್ ನಾವು ನೋಡಿದ್ರೆ, ಒಂದು ನಿಮಿಷ, ಮನಸ್ಸು ಖಾಲಿಯಾಗಿರುವಾಗ ಮೋಹ ಸುಲಭವಾಗಿ ಪ್ರವೇಶ ಮಾಡ್ತದೆ. ಹಾಗಾಗಿ ಗುಪ್ತ ಸಂಬಂಧಗಳ ಹಿಂದಿರುವಂಥ ದೊಡ್ಡ ರಹಸ್ಯ ಏನಂತಂದರೆ, ಹೊರಗಿನ ವ್ಯಕ್ತಿಗಿಂತ ಒಳಗಿನ ಅಶಾಂತಿಯೇ ಜಾಸ್ತಿ ಆಗ್ತದೆ. ಮನಸ್ಸಿನಗೆ ಕ್ಲಾರಿಟಿ ಇಲ್ಲದಾಗ ಅಟ್ರಾಕ್ಷನ್ ಗುಪ್ತವಾಗ್ತದೆ. ಕ್ಲಾರಿಟಿ ಬಂದಾಗ ರಿಲೇಷನ್ಶಿಪ್ಗೆ ಜವಾಬ್ದಾರಿ ಬರ್ತದೆ. ಆಮೇಲೆ ಪ್ರೀತಿಗೂ ಮತ್ತು ಕಾಮಕ್ಕೂ ನಮಗೆ ಡಿಫ್ರೆನ್ಸ್ ಭಾಳ ಸಮಯದಲ್ಲಿ ಗೊತ್ತಾಗಲ್ಲ. ಅದು ನಾವು ಹಿಂದೆ ಮಾತಾಡ್ಕೊಂಡಿದ್ದೇವೆ. ರಾಹು ಕುಜ ದುರ್ಬಲವಾಗಿದ್ದರೆ ಪ್ರೀತಿ ಇದೆಲ್ಲ ಪ್ರೀತಿಗಿಂತಲೂ ಲಸ್ಟ್ ಜಾಸ್ತಿ ಆಗ್ತದೆ. ಗುರು ಶನಿ ಚಂದ್ರ ಇವರು ಪರ್ಫೆಕ್ಟ್ ಆಗಿದ್ದರೆ ಸಂಬಂಧ ಬಂದರೆ ಆವಾಗ ಪ್ರೀತಿಯ ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಕಷ್ಟ ಬರ್ಬೋದು, ಇರದೇ ಇರ್ಬೋದು. ಸೊ ಈ ರೀತಿ ನಾವು ಇದರ ಕಾಂಬಿನೇಷನ್ಸ್ ನಾವು ತುಂಬ ಸಲ ನಾವು ನೋಡಿದ್ದೇವೆ. ಆಮೇಲೆ ಧಾರ್ಮಿಕ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದ್ರೆ ಪ್ರೀತಿ ಅಂತಂಬೋದು ರೆಸ್ಪೆಕ್ಟ್ ತಂದು ಕೊಡ್ತದೆ, ಎಮೋಷ್ನಲ್ ರೆಸ್ಪಾನ್ಸಿಬಿಲಿಟಿ ತಂದು ಕೊಡ್ತದೆ, ಕಮಿಟ್ಮೆಂಟು, ಸೆಲ್ಫ್ ಕಂಟ್ರೋಲು, ಕ್ಲಾರಿಟಿ ಬಿಫೋರ್ ಅಟ್ಯಾಚ್ಮೆಂಟ್, ಇವೆಲ್ಲ ಐತೆ ಅಂದ್ಕೊಳ್ಳಿ. ಅದನ್ನು ಟ್ರೂ ಲವ್ ಅಂತೇವೆ. ಇದೆಲ್ಲ ಯಾವಾಗೂ ಇಲ್ಲ ಅಂತ ಅಂದ್ಕೊಳ್ಳಿ, ಆವಾಗ ಅದು ಅಬ್ಸೆಷನ್ ಆಗ್ಬೋದು. ಅಷ್ಟು ಪ್ರೀತಿಯ ಕೆಳಗೆ ಬರುತ್ತೆ ಅಂತ ನಾವು ಅಂದ್ಕೊಳ್ಳಿಕ್ಕಿಲ್ಲ. ಹಾಗಾಗಿ ಇದು ನಾವು ಇಂಟರ್ನಲ್ ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ. ಪರಸ್ಪರ ಗೌರವ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹುಡುಗ ಹುಡುಗಿ ಪ್ರೀತಿ ಮಾಡಿಕೊಂಡಾಗ ಒಂಥರ ಡಾಮಿನೇಷನ್ ಇರೋದಿಲ್ಲ, ಹ್ಯುಮಿಲೇಷನ್ ಇರೋದಿಲ್ಲ, ಎಮೋಷ್ನಲ್ ಇನ್ಸರ್ಟ್ ಮಾಡೋದಿಲ್ಲ. ಈ ಥರ ಇದ್ದಾಗ ದಟ್ ಈಸ್ ಅ ಪರ್ಫೆಕ್ಟ್ ನಾವು ಲವ್ ಅಂತ ಕರಿತೇವೆ. ಇಲ್ಲದಿದ್ರೆ ಏನಾಗುತ್ತೆ, ಒಬ್ಬರನ್ನೊಬ್ಬರು ಇನ್ಸಲ್ಟ್ ಮಾಡ್ಕೊಳ್ಳೋದು, ಅವ್ರ ಫ್ರೆಂಡ್ ಜೊತೆ ಇವ್ರನ್ನ ಜೋಕ್ ಮಾಡಿದ ಈ ಥರ ಮಾಡ್ರೆ ಇದು ಪ್ರೀತಿ ಅಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಗುರು ಇನ್ಫ್ಲೂಯೆನ್ಸ್ ಸಪ್ತಮ ಭಾವದ ಮೇಲಿದ್ದರೆ, ಚಂದ್ರ ಬಲವಾಗಿದ್ದರೆ, ಶನಿ ಬಲವಾಗಿದ್ದರೆ ಅವರಿಗೆ ಮೆಚೂರಿಟಿ ಇರುತ್ತೆ. ಕುಜ ಇದ್ದರೆ ಅಗ್ರೆಷನು, ರಾಹು ಈಗೋಯಿಸಮು, ಅಫ್ಲಿಕ್ಟೆಡ್ ಸಪ್ತಮಾಧಿಪತಿ ಅಫ್ಲಿಕ್ಟ್ ಆದರೆ ರೆಸ್ಪೆಕ್ಟ್ ಕೊಡೋದಿಲ್ಲ. ಆಮೇಲೆ ಎಮೋಷ್ನಲ್ ಭಾವನಾತ್ಮಕವಾದಂಥ ಜವಾಬ್ದಾರಿ. ಸೊ ಇನ್ನೊಬ್ಬರ ಫೀಲಿಂಗ್ಸ್ ಜೊತೆ ಆಟ ಆಡೋದು. ಸೊ ಇದು ಇರಬಾರ್ದು. ಶುಭಗ್ರಹಗಳಿತ್ತು ಅಂದ್ಕೊಳ್ಳಿ, ಇನ್ನೊಬ್ಬರ ಫೀಲಿಂಗ್ಸಿಗೆ ರೆಸ್ಪೆಕ್ಟ್ ಕೊಡ್ತೇವೆ. ರಾಹು ಕುಜ ಸಂಬಂಧ ಬಂತಂದ್ಕೊಳ್ಳಿ, ಇನ್ನೊಬ್ಬರ ಫೀಲಿಂಗ್ಸ್ ಜೊತೆ ನಾವು ಆಟ ಆಡೋದಾಗ್ತದೆ. ಅವರು ಒದ್ದಾಡ್ತಾ ಇರೋದು ನೋಡಿ ನಾವು ಖುಷಿ ಪಡ್ತೇವೆ. ಕಮಿಟ್ಮೆಂಟ್, ನಿಷ್ಠೆ ಮತ್ತು ಸ್ಥಿರತೆ. ಸೊ ಇನ್ಸ್ಟೆಂಟ್, ಇವತ್ತಿನ ಕಾಲದಲ್ಲಿ ಇನ್ಸ್ಟೆಂಟ್ ಅಟ್ರಾಕ್ಷನ್ ತುಂಬ ಜಾಸ್ತಿ ಇರುತ್ತೆ, ಕಮಿಟ್ಮೆಂಟ್ ತುಂಬ ಕಡಿಮೆ. ಚಿಕ್ಕ ಪ್ರಾಬ್ಲಮ್ ಅಂದರೂ ಕೂಡ ಬ್ರೇಕಪ್ ಆಗಿಬಿಡ್ತದೆ. ಕಮ್ಯುನಿಕೇಷನ್ ಚೆನ್ನಾಗಿಲ್ಲದಿದ್ದರೆ ಇಮಿಡಿಯೇಟ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಅಟ್ಯಾಚ್ಮೆಂಟ್ ಇದೆ ಆದರೆ ಮೆಚೂರಿಟಿ ಇಲ್ಲ. ಸೊ ಇದು ಕೂಡ ಒಂದು ಕಾರಣ. ಆಮೇಲೆ ಸೆಲ್ಫ್ ಕಂಟ್ರೋಲ್. ರಿಲೇಷನ್ಶಿಪ್ನಲ್ಲಿ ಎಮೋಷನ್ಸು, ಡೆಸಿಷನು, ಡಿಸೈರ್ಸು, ಆ್ಯಂಗರು, ಅಟ್ರಾಕ್ಷನ್ ಇವನ್ನು ಕಂಟ್ರೋಲ್ ಮಾಡೋದು ತುಂಬ ಮುಖ್ಯ. ಇವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಇನ್ನು ಅವರನ್ನು ಕಂಟ್ರೋಲ್ ಮಾಡೋದು ಸ್ಟಾರ್ಟ್ ಆಗ್ತದೆ. ಅದು ಬ್ರೇಕಪ್ಪಿಗೆ ಹಾದಿ ಆಗ್ತದೆ. ಆಮೇಲೆ ಕ್ಲಾರಿಟಿ ಬಿಫೋರ್ ಅಟ್ಯಾಚ್ಮೆಂಟ್. ಲವ್ ಮಾಡೋ ಮುಂಚಿತವಾಗೋ, ಮದುವೆ ಮಾಡೋ ಮುಂಚಿತವಾಗೋ ಕ್ಲಾರಿಟಿ ಬೇಕು. ಯಾವುದಕ್ಕಾಗಿ ಮದುವೆ ಮಾಡ್ಕೊಳ್ತಾ ಇದ್ದೇವೆ, ನನ್ನ ರಿಕ್ವೈರ್ಮೆಂಟ್ ಏನು, ಅದು ಫುಲ್ಫಿಲ್ ಆಗಲಿಕ್ಕೆ ಟೆಂಡೆನ್ಸೀಸ್ ಎಷ್ಟಿದೆ, ಇದೊಂದು ಕ್ಲಾರಿಟಿ ತಗೋಬೇಕಾಗ್ತದೆ. ಯಾವುದನ್ನು ಪ್ರಧಾನವಾಗಿ ಇಟ್ಕೊಂಡಿದ್ದೇವೆ. ಇವತ್ತು ನಾವು ನೋಡೋದು ಮದುವೆ ಮಾಡ್ಕೊಳ್ಳೋದು ಅಂತಂದರೆ ಬ್ಯಾಕ್ ಸೈಡ್ ಅವನು ಏನು ಓದಿದ್ದಾನೆ, ಮನೆ ಇದೆಯಾ ಇಲ್ವಾ, ಇಷ್ಟು ನೋಡ್ತೇವೆ. ಅವನ ಕ್ಯಾರೆಕ್ಟರ್ ಬಗ್ಗೆ ಆಗಲಿ, ಅವನು ಹೇಗೆ ಮಾತಾಡ್ತಾನೆ, ಅವನ ಲವ್ ಲೈಫ್ ಟೆಂಡೆನ್ಸಿ, ಹೆಂಡ್ತಿನ ಹೇಗೆ ನೋಡ್ಕೊಳ್ತಾನೆ, ಇದೆಲ್ಲ ಯಾರು ಕೇಳಕ್ಕೆ ಹೋಗಲ್ಲ. ಇವತ್ತು ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ತಾನ ಅಂತಂದ್ರೆ ಅರ್ಥ ಏನಂತಂದರೆ ಅವಳು ಕೇಳಿದ್ದನ್ನೆಲ್ಲ ಈಡೇರಿಸ್ಲಿಕ್ಕೆ ಬೇಕಾದಂಥ ದುಡ್ಡು ಇರ್ತೀಯ ಅಂತ ಅರ್ಥ. ಅವಳು ಕೇಳಿದ್ದೆಲ್ಲ ಕೊಟ್ಟರೆ ಅವಾಗ ಚೆನ್ನಾಗಿ ನೋಡ್ಕೊತಾ ಇದ್ದಂಗೆ ಅರ್ಥ. ಕೇಳಿದ್ದನ್ನೆಲ್ಲ ಕೊಟ್ಟು ಮಾನಸಿಕವಾಗಿ ಶಾರೀರಿಕವಾಗಿ ಹರಾಶ್ ಮಾಡಿದ್ರೆ ಅಂತ ಅಂದ್ಕೊಳ್ಳಿ, ಒಂದು ದಿನ ಕೂಡ ಇರಲ್ಲ. ಅದಕ್ಕೆ ನೋಡಿ ದೊಡ್ಡ ದೊಡ್ಡ ಶ್ರೀಮಂತರಾಗಲಿ, ಪೊಲಿಟಿಷಿಯನ್ಸ್ ಆಗಲಿ, ಸಿನಿಮಾ ಆ್ಯಕ್ಟರ್ಸ್ ಆಗಲಿ ಮತ್ತು ಯಾಕೆ ಡಿವೋರ್ಸ್ ತೊಗೊಳ್ತಿದ್ದಾರೆ? ಕಾರಣ ಇದೆ, ಎಲ್ಲ ಇದಲ್ವ ಅವ್ರಿಗೆ. ಕಾರಣ ಏನು? ಆದರೂ ಡೈವರ್ಸ್ ತೊಗೊಳ್ತಾ ಇದ್ದಾರೆ ಅಂತಂದರೆ ಅವರಿಗೆ ಅಶಾಂತಿ ಇದೆ. ಅದೆಲ್ಲ ಕೊಟ್ಟರು ಕೂಡ ಜೀವನದಲ್ಲಿ ಅಶಾಂತಿ ಇದೆ. ಅದನ್ನು ಯಾರು ಟಾಲರೇಟ್ ಮಾಡಲ್ಲ. ಮತ್ತು ಜ್ಯೋತಿಷ್ಯದ ವಿಚಾರದಲ್ಲಿ ನಾವು ಇದನ್ನು ಹ್ಯಾಂಡಲ್ ಮಾಡುವಂಥ ರೀತಿ ನೋಡಿದ್ರೆ, ಜ್ಯೋತಿಷ್ಯ ಅಂತಂಬೋದು ಭಯಪಡಿಸ್ಲಿಕ್ಕಲ್ಲ, ಜಾಗೃತಿ ಕೊಡಲಿಕ್ಕೆ. ಜ್ಯೋತಿಷ್ಯವನ್ನು ಸರಿಯಾಗಿ ಬಳಸಿದ್ರೆ ಅದು ಬೆಳಕಾಗ್ತದೆ, ತಪ್ಪಾಗಿ ಬಳಸಿದ್ರೆ ಅದೇ ಭಯ ಆಗ್ತದೆ. ನಾವು ಮನುಷ್ಯ ಅವನಿಗೆ ಭಯಪಡಿಸಬೇಕು ಅಥವಾ ಕ್ಲಾರಿಟಿ ಕೊಡಬೇಕು, ಭಯದಿಂದ ಹೊರಗೆ ಪಡಿಸಬೇಕು. ಅದು ಜ್ಯೋತಿಷ್ಯನ ಜವಾಬ್ದಾರಿ. ಅದಕ್ಕೆ ಜ್ಯೋತಿಷ್ಯ ಅಂತಂಬೋದು ಒಂದು ಅವೇರ್ನೆಸ್. ಸೊ
ಪಾಸಿಬಿಲಿಟಿ ತೋರಿಸ್ತದಷ್ಟೇ, ಟೆಂಡೆನ್ಸಿ ತೋರಿಸ್ತದೆ, ಮೆಂಟಲ್ ಪ್ಯಾಟರ್ನ್ ತಿಳಿಸ್ತದೆ ಅಷ್ಟೇ. ಡೆಫಿನೆಟ್ಲಿ ಈ ಥರನೇ ಆಗತ್ತೆ ಅಂತ ನಾವು ಲಾಕ್ ಮಾಡಿದಂಗೆ ಹೇಳಬಾರ್ದು ಜ್ಯೋತಿಷ್ಯದಲ್ಲಿ. ನಿಮ್ಮ ಜೀವನದಲ್ಲೇ ರಿಲೇಷನ್ಶಿಪ್ ಜಾತಕ ನೋಡಿದ ತಕ್ಷಣ ನಿಮಗೆ ಲವ್ ಅಫೇರ್ಸ್ ಇರ್ತದೆ, ಇವನು ಲವ್ ಈ ಥರ ಮಾಡ್ತಾನೆ, ಅವನನ್ನ ನಂಬಬೇಡ, ಅವನ ಮೋಸಗಾರ, ಇದೆಲ್ಲ ಕೂಡ ಮೆಚ್ಯೂರಿಟಿ ಇಲ್ಲದಂಥ ಪರ್ಸನ್ ಹೇಳೋದು. ಮೆಚ್ಯೂರಿಟಿ ಡೆವಲಪ್ ಮಾಡಬೇಕು, ಕಮ್ಯುನಿಕೇಷನ್ ಇಂಪ್ರೂವ್ ಮಾಡಬೇಕು, ಹೆಲ್ದಿ ಮ್ಯಾರೇಜ್ ಮೇಂಟೈನ್ ಹೆಂಗೆ ಮಾಡಬೇಕು, ಯಾವುದನ್ನು ನೋಡಬೇಕು ಅವ್ನಿಗೆ ಹೇಳ್ಕೊಡ್ಬೇಕು. ನಾಟ್ ಫಾರ್ ಅಬ್ಸೆಷನ್. ಅತಿಯಾಗಿ ಅಬ್ಸೆಷನ್ಗಾಗಿ ನಾವು ಜ್ಯೋತಿಷ್ಯದ ಗೈಡ್ ಮಾಡಬಾರ್ದು. ಸೊ ಡೈಲಿ ಹರಸ್ಕೋಪ್ ಚೆಕ್ ಮಾಡೋದು, ಪಾರ್ಟ್ನರ್ ಚಾರ್ಟ್ ರಿಪೀಟೆಡ್ಲಿ ಅನಲೈಸ್ ಮಾಡೋದು. ಇವತ್ತು ಇನ್ನೊಂದು ಟ್ರೆಂಡೇ, ಆ ಕಾಂಬಿನೇಷನ್ಸ್ ನಾವು ಗೂಗಲಲ್ಲಿ ಹಾಕ್ತೇವೆ ಅಥವಾ ಚಾಟ್ GPT ಹಾಕ್ತೇವೆ, ಅವನ ಬಗ್ಗೆ ಅತಿಯಾಗಿ ತಿಳ್ಕೊಳ್ಳೋದು. ಆ ಥರ ಮಾಡ್ರೆ ಏನಾಗ್ತದೆ, ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ, ಅವಾಗ ನಮಗೆ ಕನ್ಫ್ಯೂಷನ್ ಶುರು ಆಗ್ತದೆ. ಜಾಸ್ತಿ ಜನ ಜ್ಯೋತಿಷ್ಯರ ಹತ್ರ ನಾವು ಪದೇ ಪದೇ ಕೇಳಬಾರದು. ನಮಗೆ ಕ್ಲಾರಿಟಿ ಬರ್ಬೇಕಾದ್ರೆ ಯಾರನ್ನ ಒಬ್ಬರು ನಮ್ಮ ಪ್ರಾಮಾಣಿಕವಾಯ್ತಾನೆ ಒಬ್ಬರು ನಂಬಿದ್ರೆ ಸಾಕು. ಎಲ್ಲರನ್ನ ಕೇಳ್ತಾ ಹೋದರೆ ನಿಮ್ಗೇನಾಗ್ತದೆ, ಒಪಿನಿಯನ್ ಬೇರೆ ಆಗ್ತದೆ. ನನಗೆ ಸ್ವೀಟ್ ಇಷ್ಟ ಆಗ್ಬೋದು, ಇನ್ನೊಬ್ಬರಿಗೆ ಖಾರ ಇಷ್ಟ ಆಗ್ಬೋದು, ಯಾವುದೋ ಒಂದು ನನಗೆ ಕ್ಲಾರಿಟಿ ಇರಲ್ಲ. ಒಬ್ಬೊಬ್ಬರ ವರ್ಷನ್ ಒಂದೊಂದು ಥರ ಇರ್ತದೆ. ಆವಾಗ ನಮಗೆ ಕನ್ಫ್ಯೂಷನ್ ಜಾಸ್ತಿ ಆಗ್ತದೆ, ಫಿಯರ್ ಡೆವಲಪ್ ಮಾಡ್ತದೆ. ಹಾಗಾಗಿ ಪದೇ ಪದೇ ಹುಡುಕಬಾರ್ದು. ಆಮೇಲೆ ಓವರ್ ಆಗಿ ಅನಲೈಸ್ ಮಾಡೋದು, ಸಸ್ಪಿಷಿಯಸ್ ಆಗಿ ಅಬ್ಸೆಸಿವ್ ಚೆಕಿಂಗ್ ಮಾಡೋದು, ಇದು ಮಾಡಬಾರ್ದು. ಆಮೇಲೆ ನಾಟ್ ಫಾರ್ ಕಂಟ್ರೋಲಿಂಗ್ ಅದರ್ಸ್. ಜ್ಯೋತಿಷ ನಾವು ಗೈಡೆನ್ಸ್ ಕೊಡೋದು ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡ್ಲಿಕ್ಕಲ್ಲ. ಪಾರ್ಟ್ನರ್ ಚಾರ್ಟ್ ನೋಡಿ ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಿನ್ನ ಚಾರ್ಟ್ನಲ್ಲಿ ಸೆಪರೇಷನ್ ಇದೆ, ಆದ್ದರಿಂದ ನನ್ನ ಮಾತು ನೀ ಕೇಳಲೇಬೇಕು, ಈ ಥರ ಭಯ ಹುಟ್ಟಿಸೋದಲ್ಲ. ಸೊ ಭಯ ಹುಟ್ಟಿಸುವಂಥ ಕಾರ್ಯಕ್ರಮ ಜ್ಯೋತಿಷ್ಯ ಮಾಡಬಾರ್ದು. ಫ್ರೀ ವಿಲ್, ಮಾನವ ಪ್ರಯತ್ನವೂ ತುಂಬ ಮುಖ್ಯ. ಯಾಕೆಂದರೆ ಜಾತಕ ಅಂತ ಅಂಬೋದು ಒಂದು ಬೀಜ ಅಷ್ಟೇ, ಸೀಡ್ ತೋರಿಸ್ತದೆ. ಆದರೆ ಬಿಹೇವಿಯರು, ಅವೇರ್ನೆಸ್ಸು, ಚಾಯ್ಸು ಇದೆಲ್ಲ ಕೂಡ ಫ್ಯೂಚರ್ನ ಬದಲಾಯಿಸಬಹುದು. ಆ್ಯಂಗರ್ ಕಾಂಬಿನೇಷನ್ಸ್ ಇದ್ರೂ ಕೂಡ ಪರ್ಸ್ನಲ್ ಆಗಿ ಮೆಡಿಟೇಷನ್ ಕಲಿತು ಕಾಮ್ ಆಗಿರ್ಬೋದು, ಜೀವನದಲ್ಲಿ ಬದಲಾವಣೆ ಮಾಡಿಕೊಳ್ಳುವಂಥದ್ದೇ. ಹಾಗಾಗಿ ಹೆದರೋದು ಬೇಕಾಗಿಲ್ಲ. ಸೊ ಫೈನಲ್ ನಾವು ಹೇಳಬೇಕಾದ್ರೆ, ನಿಜವಾದಂಥ ಎಮೋಷ್ನಲ್ ಮೆಚ್ಯೂರಿಟಿ ಅಂದರೆ ಏನು? ಅಟ್ರಾಕ್ಷನ್ ಕಂಟ್ರೋಲ್ ಮಾಡ್ಬೋದು, ಈಗೋ ಕಡಿಮೆ ಮಾಡ್ಬೋದು, ರಿಜೆಕ್ಷನ್ ಹ್ಯಾಂಡಲ್ ಮಾಡೋದು, ರೆಸ್ಪೆಕ್ಟ್ ಮೇಂಟೈನ್ ಮಾಡೋದು, ಇವೆಲ್ಲ ಕೂಡ ಮೆಚ್ಯೂರಿಟಿ ಅಂತೇವೆ. ಡಿಪೆಂಡೆನ್ಸಿ ಇಲ್ಲದೆ ಪೀಸ್ಫುಲ್ ಆಗಿರ್ಬೋದಾ? ರಿಲೇಷನ್ಶಿಪ್ಪು ಹ್ಯಾಪಿನೆಸ್ ಶೇರ್ ಮಾಡಬೇಕು, ಆದರೆ ಹ್ಯಾಪಿನೆಸ್ಗೆ ಸೋರ್ಸ್ ಆಗಬಾರ್ದು ರಿಲೇಷನ್ಶಿಪ್ ಎಂಬುದು. ಅದೇ ಸೋರ್ಸ್ ಆಯ್ತು ಅಂದ್ಕೊಳ್ಳಿ, ಡಿಪೆಂಡೆನ್ಸಿ ಬೆಳೆದು ಬಿಡ್ತದೆ. ಸೊ ನೀನು ಇಲ್ಲದೆ ನಾನು ಬದುಕಲಾರೆ, ಇದು ಲವ್ ಆಗದೆ ಎಮೋಷ್ನಲ್ ಡಿಪೆಂಡೆನ್ಸಿ ಆಗಿರುತ್ತೆ. ಹಾಗಾಗಿ ಇದು ಅರ್ಥ ಮಾಡ್ಕೊಳ್ಬೇಕು. ಸೊ ಲೋನ್ಲಿನೆಸ್ಸನ್ನು ರಿಲೇಷನ್ಶಿಪ್ ಮಾತ್ರ ಸಾಲ್ವ್ ಮಾಡ್ತದೆ ಅಂತಂಬೋದು ಭಾಳ ಜನ ಮಾತು. ಏನಾಗುತ್ತೆ, ಕೆಲವೊಮ್ಮೆ ರಿಲೇಷನ್ಶಿಪ್ ಇದ್ರೂ ಕೂಡ ಲೋನ್ಲಿನೆಸ್ ಆಗಿ ಬದುಕ್ತಾ ಇದ್ರು ಭಾಳ ಜನ ಇದ್ದಾರೆ. ಯಾಕೆಂದರೆ ಇನ್ನರ್ ಎಂಟಿನೆಸ್ ಸಾಲ್ವ್ ಆಗಿರಲ್ಲ, ಅವ್ರಿಗೇನೇನು ಬೈಕೆಗಳಿರ್ತದೆ ಸಾಲ್ವ್ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಲೋನ್ಲಿ ಆಗೇ ಇರ್ತಾರೆ. ಇನ್ನು ಕೆಲವೊಂದು ಜನ ಕೇಳ್ತಾರೆ, ನಾವು ಪ್ರೀತಿಯನ್ನು ಹುಡುಕ್ತಿದ್ದೇವಾ ಅಥವಾ ಎಸ್ಕೇಪ್ ಮಾಡ್ತಿದ್ದೇವಾ? ಪೇಯ್ನ್ ಇದ್ದರೆ ಕೆಲವರು ಏನು ಮಾಡ್ತಾರೆ, ಪೇಯ್ನ್ ಇದೆ ಅಂದ್ಕೊಳ್ಳಿ, ಪೇಯ್ನಿಂದ ಎಸ್ಕೇಪ್ ಆಗಲು ಪ್ರಯತ್ನ ಮಾಡ್ತಾರೆ. ಲೋನ್ಲಿನೆಸ್ ಅವಾಯ್ಡ್ ಮಾಡ್ಕೊಳ್ಳಿಕ್ಕೋಸ್ಕರ ರಿಲೇಷನ್ಶಿಪ್ ಹುಡುಕ್ತಾರೆ, ವ್ಯಾಲಿಡೇಷನ್ ಪಡೆಯೋದಕ್ಕೋಸ್ಕರ ರಿಲೇಷನ್ಶಿಪ್ಗೆ ಹೋಗ್ತಾರೆ. ಸೊ ಇದು ರಾಹುವಿನ ಇನ್ಫ್ಲುಯೆನ್ಸು, ದ್ವಾದಶ ಭಾವದಂಥ ಇನ್ಫ್ಲುಯೆನ್ಸು. ಚಂದ್ರ ಬಲಹೀನವಾಗಿದ್ದಾಗ ಈ ಥರ ಆಗ್ತದೆ. ಹಾಗಾಗಿ ರಿಲೇಷನ್ಶಿಪ್ ಕ್ವಾಲಿಟಿ ಜಾತಕದಿಂದ ಮಾತ್ರ ನಿರ್ಧಾರ ಆಗೋದಿಲ್ಲ, ಮನಸ್ಸಿನ ಗುಣದಿಂದ ನಿರ್ಧಾರ ಆಗ್ತದೆ. ಮನಸ್ಸು ಅಶಾಂತಿಯಾಗಿದ್ದರೆ ರಿಲೇಷನ್ಶಿಪ್ ಕೂಡ ಅಶಾಂತಿಯಾಗೇ ಇರ್ತದೆ. ಮನಸ್ಸು ಪರಿಪಕ್ವವಾಗಿದ್ದರೆ ರಿಲೇಷನ್ಶಿಪ್ ಕೂಡ ಪರಿಪಕ್ವವಾಗಿರ್ತದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಜ್ಯೋತಿಷ್ಯದಿಂದ ಅವರಲ್ಲಿ ಅವೇರ್ನೆಸ್ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬೇಕೇ ವಿನ ಅವರಿಗೆ ಕ್ಲಾರಿಟಿ ಕೊಟ್ಟು ಭಯಪಡಿಸೋದಕ್ಕಿಲ್ಲ. ಭಯಪಡಿಸುವಂಥ ಕ್ಲಾರಿಟಿಯನ್ನು ಜ್ಯೋತಿಷ್ಯದಲ್ಲಿ ಯಾವತ್ತಿಗೂ ಕೊಡಬೇಡಿ, ಇದ್ರೂ ಕೂಡ ಕೊಡಬೇಡಿ. ನಿನ್ನೆ ಒಬ್ಬರು ಒಂದು ಎಕ್ಸಾಂಪಲ್, ನಿನ್ನೆ ಒಬ್ಬರು ಜಾತಕ ತೋರಿಸಿದ್ರು. ಪಾಪ ಒಂದು 15 ದಿನ ಆಯಿತು ಮಗು ಹುಟ್ಟಿ. ಜಾತಕವನ್ನು ತೋರಿಸಿ ಏನಾದರೂ ಜಾತಕ ಹೇಗಿದೆ, ಏನಾದರೂ ದೋಷಗಳಿದೆಯಾ, ನಾಮಕರಣದಲ್ಲಿ ಏನಾದರೂ ಶಾಂತಿಗಳು ಮಾಡಿಸ್ಬೇಕಾ ಅಂತ ಕೇಳಿದ್ರು. ಜಾತಕವನ್ನೆಲ್ಲ ನೋಡಿದೆ, ಬಾಲಾರಿಷ್ಟ ದೋಷ ಇದೆಯೋ, ನಕ್ಷತ್ರ ದೋಷ ಇದೆಯೋ, ಲಗ್ನದಲ್ಲಿ ಏನಾದರೂ ಅಫ್ಲಿಕ್ಟ್ ಆಗಿದೆಯೋ ಅಂತ ನೋಡಿದ್ವಿ. ಆ ಮಗುಗೆ ಅಷ್ಟೇ ನೋಡಬೇಕು.
ಏನೂ ಇಲ್ಲ, ಚೆನ್ನಾಗಿದೆ, ಯಾವ ಥರದ ಹೋಮ ಬೇಕಾಗಿಲ್ಲ, ನೀವು ನಾಮಕರಣ ಮಾಡ್ಕೊಳ್ಳಿ. ಆ ಥರ ನಿಮ್ಗೆ ಯಾರಾದರೂ ಹೋಮ ಮಾಡಿಸ್ಬೇಕು ಅಂತಂದರೆ ಸಿಂಪಲಾಗಿ ಯಾವುದಾದ್ರೂ ಹೋಮ ಮಾಡಿಸ್ಕೊಳ್ಳಿ. ಮಾಡಿಸ್ಲೇಬೇಕು ಅಂತಿಲ್ಲ, ಮಾಡಬಾರ್ದು ಅಂತೂ ಇಲ್ಲ, ಸ್ಪೆಸಿಫಿಕ್ಕಾಗಿ ಏನು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅವರು ಬೇರೆ ಜ್ಯೋತಿಷ್ಯರು ಹೋಗಿ ನೋಡ್ಕೊಂಡು ಬಂದು, ಆಚಾರ್ಯ ನೀವು ಜಾತಕದಲ್ಲಿ ಕಾಲಸರ್ಪದೋಷ ಇದೆ, ನೀವು ಅದನ್ನು ನೋಡೇ ಇಲ್ವಲ್ಲ, ಅದು ಶಾಂತಿ ಮಾಡಿಸ್ಬೇಕಂತ ಹೇಳಿದ್ದಾರೆ. ನಾನು ಹೇಳಿದೆ, ಕಾಲಸರ್ಪದೋಷ ಈಗ ಬೇಕಿಲ್ಲ, ಅದು ಮದುವೆ ಟೈಮಲ್ಲೋ ಅಥವಾ ಉದ್ಯೋಗ ಪ್ರಯತ್ನದಲ್ಲಿ ಏನಾದ್ರು ಡಿಲೇ ಆದರೂ ಆವಾಗ ಮಾಡಿಸ್ಬೇಕಪ್ಪ. ಈ ಈ ಟೈಮಲ್ಲಿ ಏನು ಮಾಡಿಸುವಂಥ ಕ್ರಿಟಿಕಲ್ ಅಲ್ಲ. ಹಾಗಾಗಿ ಯಾವ ಪ್ರಾಬ್ಲಮ್ ಯಾವಾಗ ಹೇಳಬೇಕು ಅಷ್ಟೇ ಆವಾಗೇ ಹೇಳಬೇಕು. ಸಣ್ಣ ಮಗುವಿದ್ದಾಗ ಕುಜದೋಷದ ಅವಶ್ಯಕತೆ ಏನಿದೆ, ಸಣ್ಣ ಮಗು ಕಾಲಸರ್ಪ ದೋಷ ಅವಶ್ಯಕತೆ ಏನಿದೆ, ಶುಕ್ರ ರಾಹು ಹೋಗಿದ್ದಾರೆ ಅಂತ ಈಗೇನು ಮಾಡಿಸೋದು ಬೇಕಿಲ್ಲ. ಆಯಾ ಸಮಯದಲ್ಲಿ ಏನೇನು ಪ್ರಾಬ್ಲಮ್ ಇರುತ್ತೆ ಆವಾಗ ಹೇಳುತ್ತೆ. ಸೊ ಅದು ಕಾಲಸರ್ಪ ದೋಷ ಇದೆ, ಆದರೆ ಈಗೇನು ಮಾಡೋದು ಬೇಕಿಲ್ಲ, ಏಜ್ ಆದಮೇಲೆ ಆವಾಗ ನೋಡ್ಕೊಳ್ಳೋಣಪ್ಪ. ಅದಕ್ಕೆ ಜ್ಯೋತಿಷ್ಯ ನೋಡಿದಾಗ ಜಾತಕದಲ್ಲಿ ಎಲ್ಲ ದೋಷಗಳು ಒಂದೇ ಸಲ ಹೇಳಲಿಕ್ಕೆ ಹೋಗ್ಬಾರ್ದು. ಆ ಸಮಯದಲ್ಲಿ ಅವ್ರು ಯಾವುದ್ರ ಬಗ್ಗೆ ಕೇಳ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಅವೇರ್ನೆಸ್ ಕೊಡಬೇಕು. ಅವರ ಪ್ರಶ್ನೆಗೆ ತಕ್ಕಂತೆ ಅವೇರ್ನೆಸ್ ಕೊಡಬೇಕು. ಅವರಿಗೆ ಅವಶ್ಯಕತೆ ಇಲ್ಲದು ಕೂಡ ಹೇಳಿದ್ರೆ ಏನಾಗುತ್ತೆ, ಭಯ ಆಗ್ತದೆ ಅನವಶ್ಯಕತೆವಾಗಿ. ಸೊ ಇದು ಇವತ್ತಿನ ಪಾಠ. ಇನ್ನು ಈ ವಿಚಾರದಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇದೆಲ್ಲ ತುಂಬ ಆಗಿದೆ, ಅದರಿಂದ ನಾವು ಜಾಸ್ತಿ ಕಲಿಯೋದೇನಿಲ್ಲ. ಸಿಂಪಲ್ ಆಗಿ ಇಟ್ಕೊಳ್ಳಿ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಅಂತಂದರೆ ಅಷ್ಟಮ ಸಂಬಂಧ ಬಂದರೆ, ಶುಕ್ರನಿಗೆ, ರಾಹುವಿಗೆ, ಚಂದ್ರನಿಗೆ, ಸಪ್ತಮಾಧಿಪತಿಗೆ ಅಷ್ಟಮ ಸಂಬಂಧ ಬಂದರೆ ಸೀಕ್ರೆಟಾಗಿ ಹೋಗ್ತದೆ. ಅಷ್ಟು ಮಾತ್ರಕ್ಕೆ ಟೆಂಡೆನ್ಸಿ ಅಷ್ಟೇ. ಒಂದು ವೇಳೆ ಅವನು ಬಲಹೀನವಾಗಿದ್ದು ಅವನಿಗೆ ಅವಕಾಶ ಬಂದರೆ ಬಿದ್ದು ಬಿಡ್ಬೋದು. ಮನೆಯಲ್ಲಿ ಅವನಿದ್ದಾನೆ, ಕೆಲಸದವಳಿದ್ದಾಳೆ, ಮನೆಗೆ ಬೇರೆ ಜನ ಕೂಡ ಇದ್ದಾರೆ ಅಂತ ಅಂದ್ಕೊಳ್ಳಿ, ಆ ಥರ ಟೆಂಡೆನ್ಸೀಸ್ ಕಡಿಮೆ. ಅವನಿಗೆ ಫೀಲಿಂಗ್ಸ್ ಇದೆ, ಮನೆಗೆ ಅವಕಾಶ ಇದೆ ಅಂತಂದರೆ ಟೆಂಡೆನ್ಸಿ ಅವಕಾಶ ಇರುತ್ತೆ. ಸೊ ಎಲ್ಲ ಸಮಯದಲ್ಲಿ ಅವಕಾಶ ಸಿಗತ್ತೆ ಅಂತ ಅಂದ್ಕೊಳ್ಳಿಕ್ಕಿಲ್ಲ. ಜಾತಕದಲ್ಲಿ ಶುಭಗ್ರಹಗಳ ಬಲವಾಗಿತ್ತು ಅಂದ್ಕೊಳ್ಳಿ, ಟೆಂಡೆನ್ಸಿ ಬಂದರೂ ಕೂಡ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಬೇಕಾದಂಥ ವಾತಾವರಣದಲ್ಲಿ ಬದಲಾವಣೆಗಳಾಗ್ತದೆ. ಹಾಗಾಗಿ ಆಗತ್ತೆ ಅಂತ ನಿರ್ಧಾರವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಸೊ ಇದು ಇವತ್ತಿನ ಪಾಠ. ಮತ್ತು ಮುಂದಿನ ವಾರ ಮತ್ತೊಂದು ವಿಷಯದ ಜೊತೆಗೆ ನಾವು ಮುಂದುವರಿಯೋಣ. ಇವತ್ತಿನ ಪಾಠದಲ್ಲಿ ನಿಮಗೇನಾದರೂ ಪ್ರಶ್ನೆಗಳೇನಾದಿದ್ದರೆ ಒಂದು 10 ನಿಮಿಷದ ಕಾಲ ಕೇಳಬಹುದು. ಶ್ರೀಕೃಷ್ಣ ಅರ್ಪಣಮಸ್ತು.